Three, two, one, zero. ಓಕೆ ಮಾಸ್ಟರ್ಸ್, ನಿಮ್ಮ ಎರಡು ಕೈಗಳು ನಿಧಾನವಾಗಿ ವೆರಿ ಸ್ಲೋಲಿ ನಿಮ್ಮ ಎರಡು ಕೈಗಳು ಕಣ್ಮೇಲೆ ಇಟ್ಕೊಳ್ಳಿ. 5 ಸೆಕೆಂಡ್ ಹಾಗೆ ನಿಮ್ಮ ಎರಡು ಕೈಗಳು ಹಾಗೆ ಕಣ್ಣಿನ ಮೇಲೆ ಇರಲಿ. ಯಾರು ಕೈದು ಉಜ್ಜಬಾರ್ದು, ಹಾಗೆ ಕಣ್ಣಿನ ಮೇಲೆ ನಿಮ್ಮ ಎರಡು ಕೈಗಳು ಇರಲಿ. 5, 4, 3, 2, 1, 0. ಓಕೆ ಮಾಸ್ಟರ್ಸ್, ನಿಮ್ಮ ಕೈಗಳು ಸುತ್ತ ಕಣ್ ತೆಗೆದು ಕೈಗಳು ಮತ್ತೆ ನೋಡ್ಕೋಬೇಕು. ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿಯವರ ಜೋರಾಂಶ ಚಪ್ಪಳೋಣ. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ ಆ್ಯಂಡ್ ಮೈ ಡಿಯರ್ ಗಾಡ್ಸ್, ಈ ದಿನ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಮಹಾಧ್ಯಾನ ಯಜ್ಞ 110ನೇ ವಾರ. ಶಾಂತ ಶ್ರೀನಿವಾಸ್ ಮೇಡಮ್ ಅವರು ನಾವೆಲ್ಲ ನೋಡಿರ್ತೀವಿ, ರ್ಯಾಲಿಗೆಲ್ಲ ಬರ್ತಾ ಇರ್ತಾರೆ. ಈಗ ಜಸ್ಟ್ ಒಂದು 3 ವಾರ ಹಿಂದೆ ಸೀತಾರಾಮ್ ಪಿರಮಿಡ್ನಲ್ಲಿ ಕ್ಲಾಸ್ ಮಾಡಿ ಬಂದರು. ಅಲ್ಲಿಯವರೆಲ್ಲರೂ ನನಗೆ ಫೋನ್ ಮಾಡಿದ್ರು, ಒಳ್ಳೆ ಮಾಸ್ಟ್ರು ಕಳಿಸಿದ್ದಾರೆ ನೀವು ಅಂತ. ಮತ್ತೆ ನಾನು ಅಲ್ಲಿಗೆ ಹೋದೆ 2 ಸರಿ, ಒಳ್ಳೆ ಮಾಸ್ಟ್ರು ಬಂದಿದ್ದಾರೆ ಅಂತ. ಅವರು ನಿಮ್ಗೆ ಒಳ್ಳೆ ಮಾಸ್ಟ್ರು, ನನಗೆ ಒಳ್ಳೆ ಯೋಗಿ ಅವರು. ಅಲ್ಲಿ ಬರೋರು ಎಲ್ಲ ಯೋಗಿಗಳಿರ್ತಾರೆ. ನೀವು ಹೇಳ್ತೀರ ಮೇಡಮ್ ಹೆಸರು ಶಾಂತ ಶ್ರೀನಿವಾಸ್ ಅಂತ. ಆ ಶಾಂತ ಶ್ರೀನಿವಾಸ್ ಅವರ ದೇಹದಲ್ಲಿ ಒಬ್ಬ ಮಹಾತ್ಮ ಇರ್ತಾರೆ, ಜ್ಞಾನ ಕೊಡುವಂಥರಿರ್ತಾರೆ. ಅವರು ಅಲ್ಲಿ ಬರ್ತಾರೆ. ಯಾರೇ ಅಲ್ಲಿ ಕೂಡ ಹಂಗೆ ಹೇಳಿದ್ದು, ಯಾರೇ ಮಾಸ್ಟರ್ ಬಂದರೂ ಒಂದು ಅದ್ಭುತವಾಗಿ ಸ್ವಾಗತ ಮಾಡಿ ಅತಿಥಿ ದೇವೋಭವ ಅಂದ್ಕೊಳ್ಳಿ ಅಂತ ಅಂದ್ಕೊಂಡು ಅವ್ರಿಗೂ ಕೂಡ ಹೇಳಿ ಬರ್ತೀನಿ. ಯಾಕೆಂದ್ರೆ ಈಗ ತಾನೇ ಅದು ಸ್ವಲ್ಪ ಮೇಲಕ್ಕೆ ಬೆಳೀತಾ ಇದೆ ಸೀತಾರಾಮ ಪಿರಮಿಡು. ಅದಕ್ಕೊಂದ್ಸರಿ ಜ್ವರ ಅಂತ ಚಪ್ಪಾಳೆ ಬಿಡಬೇಕು ರಿಯಲ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಧನ್ಯವಾದಗಳು. ಮೇಡಮ್, ಓವರ್ ಟು ಯು ಮೇಡಮ್. ಮೊದಲನೆಯದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾಗಿರುವಂತಹ ಶ್ರೀ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳಿಗೆ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನಿಗೆ ಹೃದಯಪೂರ್ವಕ ಜನ್ಮಗಳ ಶತಕೋಟಿ ಪಾದಾಭಿವಂದನೆಗಳು ಸಮರ್ಪಿಸುತ್ತಾ, ಇಲ್ಲಿರುವಂಥ ಎಲ್ಲ ಆತ್ಮಬಂಧುಗಳಿಗೂ ಕೂಡ ಆತ್ಮಪೂರ್ವಕ ಪ್ರಣಾಮಗಳನ್ನ ಸಮರ್ಪಿಸುತ್ತಾ, ಎಲ್ಲರಿಗೂ ನಮಸ್ತೆ ಮಾಸ್ಟರ್ಸ್. ಸಾರ ಅದ್ಭುತವಾಗಿ ಇಷ್ಟೊತ್ತು ತಿಳಿಸಿದ್ರು, ಎಲ್ಲದ್ರ ಬಗ್ಗೆ ತಿಳಿಸಿದ್ರು. ನಮ್ಮ ಗುರುಗಳಂದ್ರೇನು, ಗುರುಗಳು ಮಾಡಿರೋಂಥ ಕೆಲಸಗಳೇನು, ಅವ್ರ ಉದ್ದೇಶ ಏನು, ಅವರು ಯಾಕೆ ಬಂದರು ಈ ಭೂಮಿ ಮೇಲೆ ಅನ್ನೋದನ್ನು ಅದ್ಭುತವಾಗಿ ತಿಳಿಸ್ಕೊಟ್ರು. ಅದೇ ತರಹ ಅವರು ಪ್ರತಿಯೊಬ್ಬರಿಗೂ ಕೂಡ ಅಜ್ಞಾನನ ಹಂಚಿ ಹೋಗಿದ್ದಾರೆ ಮಾಸ್ಟರ್ಸ್. ಎಲ್ಲೂ ಅವ್ರ ಹತ್ರ ಉಳಿಸ್ಕೊಂಡಿಲ್ಲ. ಅವರು ಇವಾಗ ಮಹಾಯಾಗದಲ್ಲಿ ಹೇಳ್ತಾರೋ ಮೆಸೇಜ್ ಕೂಡ, ನಿನ್ನೆ ಹೇಳಿದ್ದಂಥ ಮೆಸೇಜ್ ಕೂಡ ಅದನ್ನೇ. ಎಲ್ಲರೂ ಕೂಡ ಇಲ್ಲಿ ಪಿರಮಿಡ್ ಮಾಸ್ಟರ್ಸ್ ಅಂದರೆ ಎಲ್ಲರೂ ಕೂಡ ಅರಿಹಂತರು, ಬುದ್ಧರು, ಬೋಧಿಸತ್ವರೇ ಬಂದಿದ್ದೀರಾ. ಆದರೆ ಅರಿಸತ್ವ ಅಂತಂದರೆ ಏನಂದರೆ
ಇನ್ನು ನಾವು ಕಲ್ತ್ಕೊಂಡು ನಮ್ಮನ್ನು ನಾವೇ ನೋಡ್ಕೊಳ್ತಾ ನಮಗೆ ನಾವೇ ಏನು ಶಕ್ತಿ ಬೇಕೋ ತೊಗೊಳ್ತಾ ಮನೇಲಿ ಕೂತ್ಕೊಳ್ತೀವಿ. ಬುದ್ಧರು ಅಂದರೆ ಅದು ತಿಳ್ಕೊಂಡಿರೋದನ್ನು ಎನ್ಲೈಟ್ಮೆಂಟ್ ಆಗೋದಕ್ಕೆ ಯಾವ ದಾರಿ ಬೇಕು ಅಂತ ಹುಡುಕೊಂಡು ಅವ್ರು ಇನ್ನೂ ಒಳಗಡೆ ಪ್ರಯಾಣ ಮಾಡ್ತಾ ಕೂತಿರ್ತಾರೆ. ಅದೇ ಬೋಧಿಸತ್ವರು ಏನು ಮಾಡ್ತಾರೆ ಅಂತಂದರೆ ಪ್ರಪಂಚದ ಎಲ್ಲರಿಗೂ ಕೂಡ ಅಜ್ಞಾನ ಹಂಚೋದಕ್ಕೆ ರೆಡಿಯಾಗಿರ್ತಾರೆ. ಎಲ್ಲಿ ಯಾರು ಸಿಕ್ಕಿದ್ರೂ ಕೂಡ ಅವ್ರ ಜೊತೆ ಮಾತಾಡಬೇಕು, ಅವರಿಗೆ ಹಂಚಬೇಕು ಅಂತ ಓಡಾಡ್ತಾ ಇರ್ತಾರೆ. ಬೋಧಿಸತ್ವರು ಆಗಲೇಬೇಕು ಪ್ರತಿಯೊಬ್ಬರು. ಏಕೆಂದರೆ ಈ ಭೂಮಿ ಮೇಲೆ ಏನು ಜ್ಞಾನ ನಮಗೆ ಆ ಗುರುಗಳು ಕೊಟ್ಟರೆ ಕೂಡ ಅದನ್ನು ಪ್ರತಿಯೊಬ್ಬರು ಕೂಡ ಹಂಚಲೇಬೇಕು. ಅದು ಹಂಚಿದೇ ನಾವು ನಮ್ಮ ಹತ್ರ ಇಟ್ಕೊಂಡು ನಾವೇನು ಎನ್ಲೈಟ್ಮೆಂಟ್ ಅಂತ ಹೋಗಿದ್ವಿ ಅಂತಂದರೆ ಮತ್ತೆ ನಾವು ಈ ಭೂಮಿಗೆ ಬರಲೇಬೇಕು ಮಾಸ್ಟರ್ಸ್. ಇದು ನಿನ್ನೆ ವಿವೇಕಾನಂದರದ್ದು ನಿಜವಾಗ್ಲೂ ಒಂದು ಬುಕ್ ಯಾವಾಗಲೂ ತಂದಿದ್ದೆ ನಾನು ಕನ್ಯಾಕುಮಾರಿಗೆ ಓದಿದ್ದಾಗ. ನಿನ್ನೆ ಏನಕ್ಕೆ ಆ ಬುಕ್ ಕೈಗೆ ಸಿಕ್ತು, ಸುಮ್ಮನೆ ಒಂದು ಫಸ್ಟ್ ಫೇರನ್ನು ನೋಡಿದ್ರೆ ಆ ವಿವೇಕಾನಂದರನ್ನ ಯಾರನ್ನ ಕೇಳಿದ್ರೆ ನಿನಗೆ ರಾಮಕೃಷ್ಣ ಪರಮಹಂಸರ ಕೇಳ್ತಾರೆ, ನಿನಗೆ ದೇವ್ರು ಕಾಣಿಸ್ಬಿಟ್ಟು ಇವಾಗ ಏನಾರು ವರ ಕೇಳಿದ್ರೆ ಏನು ಕೇಳ್ತೀಯಪ್ಪ ನೀನು ಅಂದ್ರಂತ. ಅವ್ರು ಹೇಳೋದಂತಿಲ್ಲ, ನನಗೆ ಮೋಕ್ಷ ಮಾರ್ಗ ಬೇಕು, ನನಗೆ ನಿಮ್ಮಲ್ಲಿ ಆಯ್ಕೆ ಆಗಬೇಕು, ಅದೊಂದು ಕೋರ್ತೀನಿ ಅಂದ್ರಂತೆ. ಇಮಿಡಿಯೇಟಾಗಿ ರಾಮಕೃಷ್ಣ ಪರಮಹಂಸ ಎದ್ದು ಬೈದೇ ಬಿಟ್ರಂತೆ. ಅದಕ್ಕೋಸ್ಕರ ನಾನು ಈ ಭೂಮಿಗೆ ಬಂದಿದ್ಯಾ, ನೀನು ನಿನ್ನ ಸ್ವಾರ್ಥಕ್ಕೋಸ್ಕರ ಈ ಭೂಮಿಗೆ ಬಂದಿದ್ಯಾ, ನಿನ್ನ ಸ್ವಾರ್ಥ ನೋಡ್ಕೊಳ್ಳೋದಕ್ಕೆ ನಿನ್ನ ಶಿಷ್ಯನಾಗಿ ಬಂದಿದೆಯಾ ಇಲ್ಲಿಗೆ ಅಂತ ಹೇಳಿದ ತಕ್ಷಣ ವಿವೇಕಾನಂದರಿಗೆ ತುಂಬ ಬೇಜಾರಾಯ್ತಂತೆ, ಭಯನೂ ಆಯ್ತಂತೆ. ಯಾಕಂದರೆ ಅವ್ರು ಯಾವಾಗಲೂ ಆಧ್ಯಾತ್ಮಿಕತೆ ಅಂದರೆ ಅವರು ಬರೀ ಭಕ್ತಿ ಮಾರ್ಗನೇ ತೋರಿಸ್ತಾರೆ ಎಲ್ಲರಿಗೂ ಕೂಡ. ಒಂದು ದೇವಿ ಆರಾಧಕರಾಗಿ ಅವ್ರ ಜೊತೆ ಯಾವಾಗಲೂ ಕೂಡ ಅವರು ಪೂಜೆ ಮಾಡ್ತಾ ಅವರಲ್ಲಿ ಆಯ್ಕೆ ಆಗ್ತಾ ಅವರಲ್ಲೇ ಅವ್ರ ಜೊತೆಗೆ ಇದ್ದು ಅವ್ರು ಯಾವಾಗಲೂ ಇರೋ ಅಂಥವ್ರು. ಪ್ರಪಂಚಕ್ಕೆಲ್ಲ ಏನು ಹಂಚ್ತಾ ಇದ್ರು ಅಂತ ವಿವೇಕಾನಂದರಿಗೆ ಅಲ್ಲಿವರೆಗೂ ಅರ್ಥ ಆಗೋದಿಲ್ಲ. ಅವರು ಸಡನ್ನಾಗಿ ಅವ್ರ ಮುಖ ಆಶ್ಚರ್ಯದಿಂದ ನೋಡಿದ್ರೆ ಅವಾಗ ಹೇಳ್ತಾರಂತೆ, ನಿನ್ನ ಶಿಷ್ಯನಾಗಿ ಪಡೆದಿರೋದು ನಿನ್ನ ಸ್ವಾರ್ಥಕ್ಕೆ ನಿನ್ನ ಮೋಕ್ಷಕ್ಕೆ ಕಳಿಸೋದಕ್ಕಲ್ಲ, ಪ್ರಪಂಚದಾದ್ಯಂತ ನೀನೊಂದು ಬೆಳಕಾಗಿ ನಿಲ್ಲಬೇಕು. ನೀನು ಪ್ರಪಂಚದಂತ ನಿನ್ನ ಮಾತು ಕೇಳಬೇಕು ಎಲ್ಲರೂ. ದೇವಿ ನಿನ್ನನ್ನು ಅದಕ್ಕೋಸ್ಕರ ಈ ಭೂಮಿ ಮೇಲೆ ಕರ್ಕೊಂಡಿದ್ದಾರೆ. ನೀನೊಂದು ದೀಪವಾಗಿ ಒಂದು ಜ್ಯೋತಿಯಾಗಿ ಪ್ರಪಂಚದಾದ್ಯಂತ ನಿನ್ನ ಮಾತು ಹೋಗಬೇಕು, ಅದಕ್ಕೋಸ್ಕರ ನಿನ್ನ ಕರ್ಕೊಂಡಿದ್ವಿ, ನಿನ್ನನ್ನು ಸ್ವಾರ್ಥಕ್ಕೋಸ್ಕರ ಕರ್ಕೊಂಡಿಲ್ಲ ಅಂದ್ರಂತೆ. ಅಂದರೆ ಎಂಥ ಗುರುಗಳು ಕೂಡ ಯಾಕೆ ಶಿಷ್ಯಂದರನ್ನ ಕರ್ಕೊಳ್ತಾರೆ ಅಂತಂದರೆ ಅವರ ಶಕ್ತಿನ ಪೂರ್ತಿ ಕೊಟ್ಟು ಅವರೇ ಮಾಡ್ಬೋದು, ಆದರೆ ಅವರು ಮಾಡೋದಕ್ಕೂ ಅವ್ರ ಪರ್ಪಸ್ ಬೇರೆ. ಅವರು ಬಂದು ಆ ಎನರ್ಜಿನ ಎಲ್ಲರಿಗೂ ಕೊಡೋದಕ್ಕೆ ಒಂದೊಂದು ಗುರು ಬರ್ತಾರೆ. ಆ ಕೊಟ್ಟ ಎನರ್ಜಿನ ತೊಗೊಂಡು ಪ್ರಪಂಚದಂತ ನಾವು ಏನು ಶಕ್ತಿ ಕೊಡಬೇಕು, ಏನು ಜ್ಞಾನ ಹಂಚಬೇಕು ಅನ್ನೋದನ್ನು ಪ್ರತಿಯೊಬ್ಬರು ಜವಾಬ್ದಾರಿಯಾಗಿ ತೊಗೊಬೇಕು. ಯಾಕೆ ಆ ಜವಾಬ್ದಾರಿ ಈ ಭೂಮಿಗೆ ಮಾತ್ರ ಯಾಕೆ ಹೇಳಿದ್ದಾರೆ ಅಂತ ನಮಗೆಲ್ಲರಿಗೂ ಕ್ವಶನ್ ಬರ್ಬೋದು ಮಾಸ್ಟರ್ಸ್. ಎಷ್ಟೋ ಲೋಕಗಳಿದೆ, ಯಾಕೆಂದರೆ ಇಷ್ಟು ಲೋಕಗಳಿದೆ, ಇಷ್ಟು ಗ್ಯಾಲಕ್ಸಿಗಳಿದೆ ಅಂತ ಸತ್ಯವಾಗ್ಲೂ ನಮಗೆಲ್ಲರಿಗೂ ಯಾರಿಗೂ ಗೊತ್ತಿಲ್ಲ. ನನಗಂತೂ ಗೊತ್ತಿಲ್ಲ. ಇಲ್ಲಿ ಗೊತ್ತಿರೋರು ತುಂಬ ಜ್ಞಾನಿಗಳಿದ್ದಾರೆ, ಎಲ್ಲರಿಗೂ ಗೊತ್ತಿರೋರು ಇರ್ಬೋದು. ಆದರೆ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ. ನಾನು ಯಾವ ಗುರುಗಳ ಹತ್ರ ಹೋಗಿರಲಿಲ್ಲ. ಯಾಕಂದ್ರೆ ನನಗೆ ಅದು ಈಶ್ವರನ ವರ ಅಂತ ಹೇಳ್ಬೋದು. ಹುಟ್ಟಿದಾಗ್ಲಿಂದನೇ ನನ್ನಲ್ಲಿ ಒಂದು ಅದು ನನ್ನ ಬಗ್ಗೆ ನಾನು ಅಹಂಕಾರದಿಂದ ಹೇಳ್ತಾ ಇಲ್ಲ. ಇಲ್ಲಿಗೆ ಬಂದ ಮೇಲೆ ಅದು ಕೂಡ ನನಗೆ ಧ್ಯಾನ ಅಂತ ಸಿಕ್ಕಿದ ಮೇಲೆ ಪತ್ರಿಸಾರ್ ಮಾತು ಕೇಳಿದ ಮೇಲೆ ಹಿಂತಿರುಗಿ ನನ್ನನ್ನು ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಂಡಾಗ ನಾನು ಹೆಂಗೆ ಬಂದೆ ಚಿಕ್ಕ ವಯಸ್ಸಿಂದ, ನಾನು ಏನೇನು ಮಾಡ್ತಿದ್ದೆ ಅಂತ ನನ್ನನ್ನು ನಾನು ಗಮನಿಸ್ಕೊಂಡಾಗ ನನಗೆ ಅರ್ಥ ಆಯ್ತು ವಿಷಯ. ಅಲ್ಲಿವರೆಗೂ ನಾನು ಆ ಸ್ಥಿತಿಲಿದ್ದೀನಿ ಅನ್ನೋದು ಕೂಡ ನನಗೆ ಸ್ಥಿತಿ ಅನ್ನೋದು ಕೂಡ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಯಾಕಂದರೆ ಚಿಕ್ಕ ವಯಸ್ಸಿಂದ ಯಾವುದೇ ಒಂದು ಆಸೆಗಳನ್ನೋದಿಲ್ಲ, ಯಾರನ್ನೋ ಡಿಮ್ಯಾಂಡ್ ಮಾಡಿದ್ದು ಬೇಕು ಅಂತ ಕೇಳಬೇಕು ಅನಿಸೋದಿಲ್ಲ. ಏನು ಕೊಟ್ಟರೆ ಅದು ಊಟ ಆಗಿರ್ಬೋದು, ಬಟ್ಟೆ ಆಗಿರ್ಬೋದು, ಜೀವನ ಆಗಿರ್ಬೋದು, ಏನಿದ್ರೆ ಅದರಲ್ಲೇ ಸಂತೃಪ್ತಿಯಾಗಿರುವಂಥದ್ದು. ಮತ್ತು ನಮ್ಮ ಫ್ರೆಂಡ್ಸ್ ಯಾರಾದರೂ ಕೇಳಿದ್ರೆ ಅವ್ರಿಗೆಲ್ಲ ಇದೆಯಲ್ಲ ನಾವು ನೋಡು ಹಿಂಗಿದ್ದೀವಿ ಅಂದಾಗ ಸಡನ್ ನನ್ನ ಬಾಯಲ್ಲಿ ಬರ್ತಾಯಿದ್ದ ಮಾತಂದ್ರಕ್ಕೆ ನೀನು ಆ ಥರ ಕಂಪ್ಯಾರಿಸನ್ ಮಾಡ್ಕೊಬೇಕು ಅನ್ನಿಸಿದಾಗ ನಿನಗಿನ್ನ ಜಾಸ್ತಿ ಇರೋವ್ರ ಕಡೆ ಗಮನ ಕೊಡಬೇಡ. ನಿನಗಿನ್ನ ದೊಡ್ಡವರು, ಸಾಹುಕಾರರು, ದುಡ್ಡಿರೋರು ಅಂತ ಅವ್ರ ಕಡೆ ಗಮನ ಕೊಡು. ನಿನಗಿನ್ನ ಕೆಳಗಿರೋರು ನೋಡು. ನಿನಗೆ ಆ ಥರ ಭಾವನೆ ಬಂದಾಗ ನಿನ್ನ ಕೆಳಗಡೆ ಇರೋರು ನೋಡು. ನಾವು 3 ಹೊತ್ತು ಊಟ ಮಾಡ್ತಾಯಿದ್ವಿ, ಒಳ್ಳೆ ಮನೇಲಿ ಇದ್ದೀವಿ, ನಮಗೇನು ಬೇಕು ನಮಗಿನ್ನ ಕೆಳಗಡೆ ಇರೋರು ಊಟ ಇಲ್ದ್ರವ್ರು ಇದ್ದಾರೆ, ಮನೆ ಇಲ್ಲ, ಮಳೆ ಬಂದಾಗ ಬಿಸಿಲು ಬಂದಾಗ ಅವರು ಎಲ್ಲ ಕಡೆ ಕೂತಿದ್ದಾರೆ. ಅವ್ರಿಗಿನ್ನ ನಾವು ಗ್ರೇಟ್ ಅಲ್ವಾ? ಅಂದರೆ ಈಶ್ವರ ನಮ್ಗೆ ಒಳ್ಳೆ ಜೀವನ ಕೊಟ್ಟಿದ್ದಾರಲ್ವ, ನೀನು ಯಾಕೆ ಹಿಂಗೆ ಯೋಚನೆ ಮಾಡಲ್ಲ ಅಂತ ಇದು ನನ್ನ ಬಾಯಲ್ಲಿ ಬರ್ತಾಯಿತ್ತು. ಅದು ಹೆಂಗೆ ಬರ್ತಾಯಿತ್ತು ಅದು ನಾನು ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಮಾಸ್ಟರ್ಸ್. ಅದು ಯಾರು ನಡೆಸ್ತಾಯಿದ್ರು, ಯಾರು ಹೇಳ್ಕೊಡ್ತಾಯಿದ್ರು ಗೊತ್ತಿಲ್ಲ. ಇವೆಲ್ಲ ಎಲ್ಲಿಂದ ಬಂತಲ್ಲ ಅದು ಕೂಡ ನನಗೆ ಹೆಂಗೆ ಅರ್ಥ ಆಯಿತು ಅಂದರೆ 20-30 ವರ್ಷ ಆದಮೇಲೆ ನಾನು ಮತ್ತೆ ಊರಿಗೆ ಹೋದಾಗ ನಮ್ಮ ಫ್ರೆಂಡ್ ಹತ್ರ ಏನೋ ಮಾತಾಡಿದಾಗ ಇದೇ ವಿಷಯ ಮತ್ತೆ ಹೇಳಿದಾಗ ಅವಳು ಒಂದೇ ಮಾತಂದ್ಲು, ನೀನು ಚಿಕ್ಕ ವಯಸ್ಸಲ್ಲಿ ಏನು ಹೇಳಿದೆ ಇವತ್ತಿನವರೆಗೂ ಅದೇ ದಾರಿಯಲ್ಲಿದೆಯಾ ನೀನು, ಆ ಮಾತು ಇವಾಗಲೂ ಮಾತಾಡ್ತೀಯ ನೀನು, ಬೆಂಗಳೂರಿಗೆ ಹೋಗಿದ್ದು ಇವಾಗಲೂ ಚೇಂಜ್ ಆಗಿಲ್ವಾ ಅಂದರೆ. ಯಾಕಂದರೆ ನಾವು ಒಂದು ಮಾರುಮೂಲ ಗ್ರಾಮದಲ್ಲಿ ಹುಟ್ಟಿ ಬೆಳೆದಂಥವ್ರು, ಒಂದು ಕಾಡಿನ ಪ್ರದೇಶದಲ್ಲಿ ಬೆಳೆದಂಥವ್ರು.
ಅಲ್ಲೇ ಈ ಥರ ಜ್ಞಾನ ಇತ್ತು. ಊರಲ್ಲಿ ಅಂತೂ ಅವ್ರ ಬಾಯಿಗೆ ಬಂದಂಗೆ ಒಂದು ಅವ್ರು ವರ್ಡ್ಸೇ ಚೆನ್ನಾಗಿರ್ತಾ ಇರಲಿಲ್ಲ. ಆದರೆ ಕೂಡ ನಾವು ಅಲ್ಲಿದ್ದರೆ ಕೂಡ ಅಂಥ ವರ್ಡ್ಸು ನನಗೆ ಅಭ್ಯಾಸ ಆಗ್ತಾ ಇರಲಿಲ್ಲ, ಇಷ್ಟ ಆಗ್ತಾ ಇರಲಿಲ್ಲ. ಇದು ಯಾಕೆಂತಂದ್ರೆ ನಾವು ಒಬ್ಬೊಬ್ಬರು ಒಂದೊಂದು ಕಡೆ ಎಲ್ಲಿ ಜೀವನ ಮಾಡಿದ್ರೆ ಕೂಡ ಹೆಂಗಿರಬೇಕು ಅನ್ನೋದನ್ನು ಇದು ಪೂರ್ವಾರ್ಜಿತ ನಿರ್ದೇಶ ಮಾಡ್ಕೊಂಡು ಬರ್ತೀವಿ ನಾವು. ಯಾಕಂದರೆ ಪ್ರತಿಯೊಂದು ಆತ್ಮಜ್ಞಾನ ಸಂಸ್ಕಾರ, ನಮ್ಮ ಪೂರ್ವಜನ್ಮ ಸಂಸ್ಕಾರಗಳನ್ನೋದು ಅದಕ್ಕೆ ತಾವರೆ ಹೂವಿಗೆ ಯಾಕೆ ಹೋಲಿಸ್ತಾರೆ ನಮ್ಮನ್ನು, ಅದು ಇದರಲ್ಲೇ ಇದ್ದರೆ ಕೂಡ ಅದು ತಾವರೆ ಹೂವಾಗಿ ಪವಿತ್ರವಾಗಿ ಯಾಕೆ ಬಂತದು ಅಂತಂದರೆ ನಾವು ಎಲ್ಲಿ ಹುಟ್ಟಿದ್ರೆ ಕೂಡ ಆ ಪೂರ್ವಜನ್ಮ ಸಂಸ್ಕಾರ ಅನ್ನೋದನ್ನು ನಮ್ಮ ಜನ್ಮಕ್ಕೆ ನಮ್ಮ ಜ್ಞಾನಕ್ಕೆ ಕಾರಣಕರ್ತ ಆಗುತ್ತೆ ಮಾಸ್ಟರ್ಸ್. ಯಾಕಂದರೆ ಅದು ಇಲ್ಲಿಗೆ ಬಂದ ಮೇಲೆ ಪತ್ರಿ ಸಾರ್ ಮಾತುಗಳು ಕೇಳಿದ ಮೇಲೆ ಪೂರ್ವಜನ್ಮ ಅಂದರೆ ಏನು, ಅದು ಹೆಂಗೆ ನಾವೇ ಸೆಲೆಕ್ಟ್ ಮಾಡ್ಕೊಳ್ತೀವಿ, ಹೆಂಗೆ ಬರುತ್ತೆ ನಮಗಿದೆ ಅಂತ ಅಂದಾಗ ಪತ್ರಿ ಸರ್ ಆವಾಗ ಅವರು ಮಾತಲ್ಲಿ ವಿವರಿಸಿದರು. ಅದು ಕೂಡ ನನ್ನ ಸೌಭಾಗ್ಯ ಅಂತ ಹೇಳ್ಬೋದು. ಅವರು ತೆಲುಗುವಲ್ಲಿ ಆಂಧ್ರದಲ್ಲಿ ಹುಟ್ಟಿರೋದ್ರಿಂದ, ಅದೇ ಆಂಧ್ರದಲ್ಲಿ ನಾನು ಹುಟ್ಟಿರೋದ್ರಿಂದ ಈ ಧ್ಯಾನ ಪರಿಚಯ ಆದಾಗಲಿಂದ ಕೂಡ ಅವ್ರು ಪ್ರತಿಯೊಂದು ವೀಡಿಯೋನ ಕೇಳೋವಂಥ ಸೌಭಾಗ್ಯ ನನಗೆ ಸಿಕ್ತು. ಪ್ರತಿಯೊಂದು ವೀಡಿಯೋ ಕೇಳಿದ್ದೀನಿ. ಅವ್ರ ಜೊತೆ 1-2 ವರ್ಷ ಪ್ರಯಾಣ ಮಾಡಿದ್ದೀನಿ ನಾನು. ಅವ್ರ ಜೊತೆ 2 ವರ್ಷಕ್ಕೆ ಅವರು ಪಾದ ಸೇವೆ ಕೊಟ್ಟರು. ಅವ್ರ ಜೊತೆ ಇರೋಂಥ ಮಾತು ಯಾವತ್ತೂ ಇರಲಿಲ್ಲ. ಅವ್ರ ಜೊತೆ ಮಾತು ಸುಮ್ಮನೆ ನೋಡೋದೊಂದೇ ನನಗೆ ಗೊತ್ತಿತ್ತು. ಝೂಮಲ್ಲಿದ್ದಾಗಲೂ ಕೂಡ ಎಷ್ಟೋ ಜನ ಮಾತಾಡಿ ಮೇಡಮ್ ಅಂದರೆ, ಅವ್ರ ಜೊತೆ ಮಾತಾಡಬೇಕು ಅಂದರೆ ನಾವು ಅವ್ರು ಮಾಡಿರೋ ಕೆಲಸದಲ್ಲಿ 1% ಆದರೂ ಏನಾದ್ರು ಮಾಡಿರಬೇಕಲ್ವ. ಸುಮ್ಮನೆ ಮಾತಾಡಿ ನಮಸ್ಕಾರ ಸರ್ ನಾನು ಇದು ಮಾಡಿದ್ವಿ, ಏನು ಮಾಡಿದ್ದೀನಿ ಅಂತ ನಾವು ಅಷ್ಟು ಅರ್ಹತೆ ನಮಗಿದೆಯಾ, ಅದು ನನಗೆ ಇಷ್ಟ ಆಗ್ತಿರಲಿಲ್ಲ. ಎಷ್ಟೋ ಜನ ಅದನ್ನು ಹೇಳಿದ್ರು. ಮೈತ್ರಿ ಧ್ಯಾನದಲ್ಲಿದ್ದೀವಿ, ತೆಲುಗಲ್ಲಿ ಒಂದು ಸತಿ ಝೂಮಲ್ಲಿದ್ದಾಗ ಅವರು ಹೇಳಿದ್ರು, ಇಲ್ಲ ಮೇಡಮ್ ನೀವು ಚೆನ್ನಾಗಿ ಮಾತಾಡೋ, ಸಾರ್ ಬರ್ತಾರೆ ಇವತ್ತು ಮಾತಾಡಿ ಅಂದರು. ಇಲ್ಲ ಸರ್ ಅಷ್ಟು ಅರ್ಹತೆ ನನಗಿಲ್ಲ, ನಾನು ಅಂಥ ಸಾಧನೆ ಏನೂ ಮಾಡಿಲ್ಲ, ಇಲ್ಲಿ ಈಗಷ್ಟೇ ಕಾಲಿಟ್ಟಿದ್ದೀನಿ, ಅವ್ರು ಇನ್ನೂ ಅರ್ಥ ಮಾಡ್ಕೊಳ್ಳೋದ್ರಲ್ಲಿದ್ದೀನಿ. ಅವ್ರಿಗೋಸ್ಕರ ಎಷ್ಟು ಜನ ಕಾಯ್ತಾ ಇದ್ದಾರೆ ಅನ್ನೋದು ನನಗೆ ಇಷ್ಟ ಆಗ್ತಾಯಿತ್ತು. ಯಾಕಂದರೆ ಸಾರ್ ಬರ್ತಾರೆ ಅಂತಂದರೆ 1 ಅವರು 2 ಅವರು ಮುಂಚೆನೇ ಕೂತ್ಕೊಂಡಿರೋರು, ಸಾರ್ ಬರ್ತಾರೆ ನೋಡಬೇಕು, ಅವ್ರ ಜೊತೆ ಮಾತಾಡಬೇಕು ಅಂತ ಹೇಳಿ. ನನಗೆ ಅವಾಗ ಆಶ್ಚರ್ಯ ಆಗೋದು, ಇಷ್ಟು ಜನ ಆತ್ಮಜ್ಞಾನದ ಬಗ್ಗೆ, ಒಂದು ಗುರು ಬಗ್ಗೆ ನೋಡೋರಿದ್ದಾರೆ, ವೆಯ್ಟ್ ಮಾಡೋರಿದ್ದಾರೆ. ಅಂದರೆ ಗುರುಗಳು ಸಿಗದ್ರೆ ನಾವು ಅಂದ್ಕೊಳ್ತೀವಿ ಯಾರೂ ಬರಲ್ಲ, ನಾವು ಹೇಳಿದ್ರೆ ಧ್ಯಾನ ಯಾರಿಗೂ ಗೊತ್ತಿಲ್ಲ, ಎಲ್ಲರೂ ಇಲ್ಲ ಅಂತಾರೆ, ನಾವು ಯಾರಿಗೆ ಹೇಳೋದು ಅಂತ ಅಂದ್ಕೊಳ್ತೀವಿ. ಆದರೆ ಎಷ್ಟೋ ಜನ ಕಾಯ್ತಾ ಇದ್ದಾರೆ ಮಾಸ್ಟರ್ಸ್. ಅದು ನಾವು ಬಾಯಿ ಬಿಟ್ಟು ಮಾತಾಡಿದಾಗ ಮಾತ್ರ ಅವ್ರು ನಮ್ಮ ಕನೆಕ್ಟ್ ಆಗ್ತಾರೆ. ಆ ಥರ ಅವ್ರನ್ನ ನೋಡೋದು ಒಂದು ಸೌಭಾಗ್ಯವಾಗಿತ್ತು ನನಗೆ. ಅವ್ರು ಹೇಳೋವಂಥ ಮಾತುಗಳು ಕೇಳೋದು ಸೌಭಾಗ್ಯ ಇತ್ತು. ಯಾಕೆಂದರೆ ನಾವು ಮಾತಾಡಿ ಹೋಗಲು ನಾವೇ ಮಾತಾಡ್ತಾ ಇದ್ದಾಗ ಎದುರುಗಡೆ ಬರೋ ಜ್ಞಾನನ ತೊಗೊಳೋಕ್ಕಾಗಲ್ಲ ನಮಗೆ. ಮಾತು ಯಾವಾಗ ಮೌನವಾಗುತ್ತೋ ಆಗ ಬೇರೆ ಮಾತು ಕೇಳಿಸ್ಕೊಂಡಾಗ ಆ ಜ್ಞಾನ ನಮ್ಮೊಳಗಡೆ ತುಂಬಿಕೊಳ್ಳೋಕ್ಕಾಗುತ್ತೆ. ಅದು ನನಗೆ ಪತ್ರಿ ಸರ್ ಹತ್ರ ಇಷ್ಟ ಆಗ್ತಾಯಿತ್ತು. ಅವರು ಒಂದೊಂದು ಮಾತು ಕೂಡ ಒಂದು ವಜ್ರ ಅಂತ ನಾವು ಹೇಳ್ಬೋದು. ಯಾಕಂದರೆ ಅವರು ಅನ್ನೆಸೆಸರಿ ಒಂದು ಪದ ಕೂಡ ಅವರು ನೋಡೋರು ಜೋಕಾಗಿ ಇರ್ಬೋದು, ಅದರ ಜೋಕಲ್ಲೂ ಕೂಡ ಎಷ್ಟು ಪರಮಾರ್ಥ ಇರುತ್ತೆ ಅಂದರೆ ಅದನ್ನು ನಾವು ನಿಧಾನವಾಗಿ ಆಮೇಲೆ ಯೋಚನೆ ಮಾಡಿದ್ರೆ, ಜೋಕಾಗಿ ಹೇಳಿದ್ರು ಅವರು ಈ ಪದ ಏನು ಅರ್ಥ ಅಂತ ನಾವು ಯೋಚನೆ ಮಾಡಿದ್ರೆ ಅದಿನ್ನೂ ನಾವು ಎಷ್ಟೋ ದೂರ ಹೋಗ್ಬೇಕಾಗುತ್ತೆ ಆ ಪದದಿಂದ. ನಾವು ಅಷ್ಟು ಅರ್ಥ ಇರ್ತಾರೆ. ಅವ್ರು ಜೋಕಾಗಿ ಹೇಳಿರ್ತಾರೆ, ಆದರೆ ಜೋಕಾಗಿ ಅವ್ರ ಮಾತಲ್ಲಿ ಬರಲ್ಲ. ಅದಕ್ಕೆ ಅವಾಗಲೂ ಹೇಳ್ತಾರೆ ಅವರು, ಬಾಯಿ ಬಿಟ್ಟು ಮಾತಾಡಿದ್ರೆ ಅದು ಒಂದು ಮುತ್ತಾಗಿ ಆಚೆ ಬರಬೇಕು. ಅದು ಬರೋ ಅಂಥ ಶಕ್ತಿ ನಿನಗಿದ್ದರೆ ಬಾಯಿ ಬಿಟ್ಟು ಮಾತಾಡು, ಇಲ್ಲ ಅಂತಂದರೆ ಮೌನವಾಗಿರು, ಬಾಯಿ ಬಿಟ್ಟು ಮಾತಾಡಬೇಡ. ನಿನ್ನ ಬಾಯಿ ಕೊಟ್ಟಿರೋದು ಅಂತ ವಜ್ರದಂಥ ಮಾತುಗಳು ಬರಬೇಕು ನಿನ್ನಲ್ಲಿ. ಆ ಮೌಲ್ಯ ಇದೆ ಪದಗಳಿಗೆ. ಅಂಥ ಪದಗಳನ್ನ ನೀನು ಪೊಲ್ಯೂಷನ್ ಮಾಡಬೇಡ, ಅಂಥದಕ್ಕೆ ಬಾಯೇ ತೆಗಿಬೇಡ ನೀನು ಅಂತ ಅದರಲ್ಲಿ ಕೆಟ್ಟದಾಗೆ ಬೈಯೋರು. ಕೆಟ್ಟ ಮಾತು ಕೂಡ ಬೈಯೋರು ಅವಾಗ. ಸ್ಟುಪಿಟ್ ನೀನು ಯಾಕೆ ಮಾತಾಡ್ತೀಯ, ಸ್ಟುಪಿಟ್ ಮಾತೆಲ್ಲ ಅಂತ. ಈ ಥರ ಅವರು ಪದಗಳಲ್ಲಿ ಪ್ರತಿ ಒಂದನ್ನು ಕೂಡ ನಾವು ಹಿಡ್ಕೊಂಡ್ರೆ ತುಂಬ ಅರ್ಥ ಇರುತ್ತೆ. ಆದ್ದರಿಂದ ಇವತ್ತು ನಾನು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡಬೇಕು ಅಂದರೆ ಕೂಡ ಸಾರ್ ಇಷ್ಟೊತ್ತು ಹೇಳ್ದಂಗೆ ಈ ಒಂದು ಜಾಗ ನಾವು ಈ ಮೈಕ್ ಇಟ್ಕೊಂಡಾಗ ಅವ್ರ ಬಗ್ಗೆ ಮಾತಾಡಿದಾಗ ನಮ್ಮ ದೇಹನ ಅವ್ರಿಗೆ ಸರೆಂಡರ್ ಮಾಡಿದಾಗ ಈ ಜ್ಞಾನ ಇದು ನನಗೆ, ಈ ದೇಹಕ್ಕೆ ನನಗೆ ಗೊತ್ತಿರೋ ಜ್ಞಾನ ಖಂಡಿತ ಅಲ್ಲ ಮಾಸ್ಟರ್ಸ್. ನಾನು ಯಾವಾಗಲೂ ಕೂಡ ಅದನ್ನೇ ಹೇಳ್ತೀನಿ. ಪತ್ರಿ ಸಾರು ನನಗೇನು ಗೊತ್ತಿದ್ದು ಅಂದರೆ, ನಾನು ಹೇಳಬೇಕು ಅಂದರೆ ಒಂದು ಈಶ್ವರನಿಗೆ ಶರಣಾಗತಿ ಆದಂಥ ದೇಹ ನಂದು. ಒಂದು ಸಿಚುವೇಶನ್ ಬರುತ್ತೆ, ಆ ಸಿಚುವೇಷನಲ್ಲಿ ಪೂರ್ತಿ ಈಶ್ವರನ ಶರಣಾಗತಿ ಆದಾಗ ಸಾಕ್ಷಾತ್ ಪರಮೇಶ್ವರ ತೋರಿಸಿದಂಥ ಗುರು ಪತ್ರಿ ಸಾರ್ ನನಗೆ. ಅದಕ್ಕೆ ನನಗೆ ಇವ್ರ ಮಾತು ಕೇಳಿದ ಮೇಲೆ ನನಗನ್ಸುತ್ತೆ ಅವರು ಬೇರೆ ಅಲ್ಲ, ಇವರು ಬೇರೆ ಅಲ್ಲ. ಯಾಕಂದರೆ ಈಶ್ವರನ ರೂಪನೇ ತೊಗೊಂಡು ಎಲ್ಲ ಕಡೆ ಓಡಾಡೋಕ್ಕಾಗಲ್ಲ. ಅವರು ಒಂದು ಅಂಶಗಳೇ, ನಾವೆಲ್ಲರೂ ಕೂಡ ಅವ್ರ ಅಂಶಗಳೇ. ಇಲ್ಲಿ ಯಾರು ಬೇರೆಯವರು ಯಾರೂ ಇಲ್ಲ. ಅದಕ್ಕೆ ಪತ್ರಿ ಸಾರ್ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂತಂದರೆ ಅವರು ಇವತ್ತು ಬಂದಿರೋರ, ನಿನ್ನೆ ಬಂದಿರೋರು, 25 ವರ್ಷ ನನ್ನ ಜೊತೆ ಇದ್ದರು, ಇವರು ಗಾಡ್ಸು, ಇವರೆಲ್ಲ ಇವತ್ತು ಬಂದಿರೋರು ಮಾನವರು ಅಂತೇಳಿಲ್ಲ. ಪ್ರತಿ ಒಬ್ಬರನ್ನೂ ಕೂಡ ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಇದ್ದೇ ಅವರು ಹೇಳೋಂಥ ಪದ. ಅಂದರೆ ಅವ್ರಿಗೆ ಗೊತ್ತು ನಾವೆಲ್ಲರೂ ದೇವರುಗಳೇ ಅಂತ.
ಆ ದಿವ್ಯ ಲೋಕಗಳಿಂದ ಇಳಿದು ಬಂದಿರೋಂಥ ದೇವತೆಗಳು ನೀವು ಅಂತ ಹೇಳಿದ್ರು. ಇಲ್ಲಿರೋರು ಯಾರು ಕೂಡ ಸಾಮಾನ್ಯದವರಲ್ಲ. ಆದ್ದರಿಂದ ನಿಮ್ಮನ್ನು ನೀವು ಡಿಗ್ರೇಡ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮನ್ನು ನೀವೇ ಕಡಿಮೆ ಮಾಡ್ಕೊಳ್ತಾ ಇದ್ದೀರಾ. ನಾನೊಂದು ಮನುಷ್ಯ, ನನಗೇನು ಗೊತ್ತಿಲ್ಲ, ನಾನು ಸಾಮಾನ್ಯ ಮನುಷ್ಯರು, ನನಗೇನು ಬರುತ್ತೆ, ನನಗೇನು ಜ್ಞಾನ ಇದೆ, ನನಗೆ ಅರ್ಹತೆ ಇದೆ ಅಂತ ನಿಮ್ಮನ್ನು ನೀವು ಮಾಡ್ಕೊಳ್ತಾ ಇದ್ದೀರಾ. ಇಲ್ಲ, ಪ್ರತಿಯೊಬ್ಬರೂ ಕೂಡ ಆ ಶಕ್ತಿ ಇರೋ ಅಂಥವ್ರು ಈ ಭೂಮಿ ಮೇಲೆ ಬಂದಿರೋರು. ಅದಕ್ಕೆ ತಕ್ಕನಂಗೆ ಆ ಬುಕ್ಸ್ ಹೇಳಿದಾಗ, ಸ್ವಲ್ಪ ಬುಕ್ಸ್ ನಾವು ಓದಿದಾಗ ನಾವು ಎಷ್ಟು ಚಾಲೆಂಜ್ ಮಾಡಿ ಈ ಭೂಮಿಗೆ ಬಂದಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ. ಯಾಕೆಂತ ನ್ಯೂ ಎನರ್ಜಿ ಅಂತ ಒಂದು ಬುಕ್ ಇದೆ, ಅದನ್ನು ಕೊಟ್ಟರು ಅವರು. ಆ ಬುಕ್ಕಲ್ಲಿ ಓದಿದಾಗ ನಮಗೆ ಈ ಭೂಮಿಗೆ ಬರಬೇಕು ಅಂದರೆ ಎಷ್ಟೋ ದೇವತೆಗಳು ಇವತ್ತಿಗೂ ಭಯ ಪಡ್ತಾ ಇದ್ದಾರೆ ಅವರು. ಯಾಕಂದರೆ ಈ ಭೂಲೋಕ ಎಲ್ಲದಕ್ಕೂ ಭೂಲೋಕ ಬೇಕು, ಆದರೆ ಇಲ್ಲಿರೋಂಥ ಮಾಯೆಯಿಂದ ಬಿಡಿಸ್ಕೊಳ್ಳೋದೇ ನಮ್ಮ ಚಾಲೆಂಜ್ ಎಲ್ಲ. ಇಲ್ಲಿ ಬರೋದೆಲ್ಲ ಏನು ಅಂತಂದರೆ ನಾವು ಒಂದು ಅನುಭವಗಳಿಗೋಸ್ಕರ, ಒಂದು ಸಂತೋಷಕ್ಕೆ ಬಂದು. ಇವಾಗ ನಾವು ಏನಕ್ಕೆ ಎಲ್ಲರೂ ಟ್ರಿಪ್ ಮಾಡ್ತಾಯಿದ್ವಿ, ಒಂದು ಟ್ರೆಕ್ಕಿಂಗ್ ಹೋಗ್ತೀವಿ. ಯಾಕೆ ಹೋಗ್ತೀವಿ? ಆ ಜಾಗ ನೋಡಬೇಕು, ಅಲ್ಲಿರೋ ಪ್ರಕೃತಿ ಸೌಂದರ್ಯ ನೋಡಬೇಕು, ಆ ಅನುಭವ ಪಡ್ಕೊಳ್ಳೋದಕ್ಕೆ ಹೋಗ್ತೀವಿ. ಅಲ್ಲಿ ಹೋದ್ಮೇಲೆ ಏನು ಮಾಡ್ತೀವಿ ನಾವು? ಅದನ್ನು ಬಿಟ್ಬಿಟ್ಟು ಬೇರೆ ಇನ್ನೇನೋ ಕೆಲಸ ಮಾಡ್ತೀವಿ. ಅಲ್ಲಿರೋ ಪ್ರಕೃತಿ ನೋಡಲ್ಲ, ಆ ಆನಂದ ಪಡಲ್ಲ, ಆ ಸಂತೋಷ ಪಡೋ. ಇನ್ನೊಬ್ರು ಯಾರೋ ಮಾತಾಡ್ತಾಯಿದ್ರೆ ಇವ್ರು ನೋಡಿ ಹೆಂಗಿದ್ದಾರೆ, ಅವ್ರು ನೋಡಿ ಹಂಗಿದ್ದಾರೆ, ಅವ್ರೇನೋ ನಮ್ಮ ಗಮನ ಎಲ್ಲ ಏನಾಗುತ್ತೆ, ನಾವು ಹೋಗಿರೋ ಉದ್ದೇಶ ಬಿಟ್ಟು ಬೇರೆ ಉದ್ದೇಶಕ್ಕೆ ಬಂದುಬಿಡ್ತೀವಿ. ಆ ಸಮಯದಲ್ಲಿ ಏನಾಗುತ್ತೆ, ನಮಗೆ ಅನವಸರವಾಗಿ ಇನ್ನೊಬ್ಬರ ಬಗ್ಗೆ ಮಾತಾಡಿದಾಗ ಅವ್ರು ಯಾರು ಏನು ಅಂತ ನಮಗೇನೋ ಗೊತ್ತಿರಲ್ಲ. ಅವ್ರು ಏನೋ ಅವ್ರ ಕಷ್ಟ ಸುಖ ಮಾತಾಡ್ಕೊಳ್ತಾ ಇದ್ದಾರೆ. ನಾವು ಅನ್ನೆಸೆಸರಿ ಅವ್ರ ಬಗ್ಗೆ ಮಾತಾಡಿದಾಗ, ಅವ್ರ ವಿಷಯಗಳು ಮಾತಾಡಿದಾಗ, ಅವ್ರು ಒಳ್ಳೆಯದ ಕೆಟ್ಟದ ಏನು ಮಾತಾಡಿ ನಮಗೇನೋ ಅರ್ಥ ಆಗಲ್ಲ, ಏನೋ ಒಂದು ಯೋಚನೆ ಮಾಡಿದಾಗ ಆ ಕರ್ಮದಲ್ಲಿ ನಾವು ಭಾಗಿಗಳಾಗ್ತೀವಿ. ಈ ಭೂಲೋಕಕ್ಕೆ ಬಂದು ನಾವು ಮಾಡಿರೋದು ಇಷ್ಟೇ ಚಿಕ್ಕದಾಗಿದೊಂದು ಎಕ್ಸಾಂಪಲ್ ಮಾಸ್ಟರ್ಸ್. ಈ ಥರ ಆಗಿ ನಾವು ದೇವರುಗಳಾಗಿ ಬಂದಿರೋರು ಭೂಮಾತೆನ ಒಂದು ಸ್ವಚ್ಛವಾಗಿಡಿಸಿ ಎನರ್ಜಿನ ತುಂಬಿ ಈ ಭೂಮಾತೆನ ಕಾಪಾಡೋಕೆ ಬಂದಿರೋಂಥ ದೇವತೆಗಳೇ ನಾವೆಲ್ಲರೂ ಕೂಡ. ಆದರೆ ಅದನ್ನು ಬಿಟ್ಬಿಟ್ಟು ನಾವು ಮಾನವರೇ ಅಲ್ವಾ, ಮಾನವ ಜನ್ಮ ತೊಗೊಂಡಿದ್ದೀವಿ, ಅವ್ರಿಗೆ ದುಡ್ಡಿದೆ, ಅವ್ರಿಗೆ ಕಾರಿದೆ, ಅವ್ರಿಗೆ ಮನೆ ಇದೆ, ನಮಗಿನ ಅವ್ರು ಚೆನ್ನಾಗಿದೆ, ನಮಗೆ ನೀವು ಈ ಕರ್ಮಚಕ್ರದಲ್ಲಿ ಬಿದ್ದು ಒಂದು ಚಿಕ್ಕದಾಗಿ ಒಂದು ಆಸೆ, ಚಿಕ್ಕದಾಗಿ ಒಂದು ಅಸೂಯೆ, ಚಿಕ್ಕದಾಗಿ ಒಂದು ದ್ವೇಷ, ಚಿಕ್ಕದಾಗಿ ಒಂದು ಎಲ್ಲರ ಮೇಲೆ ಕೋಪ, ಇವೆಲ್ಲ ಚಿಕ್ಕದಾಗಿ ತೊಗೊಂಡು ಬಂದು ಇವತ್ತು ಕರ್ಮಚಕ್ರ ಅನ್ನೋ ಇದರಲ್ಲಿ ಬಿದ್ದುಬಿಟ್ಟಿದ್ದೀವಿ ಎಲ್ಲರೂ ಕೂಡ. ಆದರೆ ಈ ಭೂಲೋಕ ಬಿಟ್ಟರೆ ಎಲ್ಲ ಲೋಕಗಳು, ಎಷ್ಟು ಲೋಕಗಳಿದ್ದರೆ ಕೂಡ ಈ ಭೂಲೋಕದಲ್ಲಿ ಮಾತ್ರ ನಾವು ಪುರೋಗಮನ ಆಗೋಕ್ಕೆ ಸಾಧ್ಯ ಆಗೋದು. ಯಾಕಂದರೆ ಎಲ್ಲ ಲೋಕದಲ್ಲಿ ಆಗ್ಬೋದು ಪುರೋಗಮನ, ಎಲ್ಲ ಎಷ್ಟೋ ಕೋಟ್ಯಾಂತರ ಗ್ಯಾಲಕ್ಸಿಗಳಿದೆ, ಎಲ್ಲ ಎನರ್ಜಿ ಪ್ಲೇಸ್ಗಳೇ. ಆದರೆ ಕೂಡ ಭೂಮಿ ಮೇಲೆ ನಾವಿಷ್ಟು ಚಾಲೆಂಜ್ಗಳು ತೊಗೊಂಡ್ಬಂದು ನಾವೇನು ಮಾಡ್ತಾಯಿದ್ವಿ ಅಂತ ನಾವು ಅಂದ್ಕೊಳ್ತೀವಿ. ಅಯ್ಯೋ, ನಮ್ಮನ್ನು ಇಷ್ಟು ದ್ವೇಷ ಮಾಡ್ತಾಯಿದ್ದಾರೆ, ಇಷ್ಟು ಕೋಪ ಮಾಡ್ತಾಯಿದ್ದಾರೆ, ನಾವಿಷ್ಟು ಒಳ್ಳೇದು ಮಾಡಿದ್ರೆ ಕೂಡ ನಮ್ಮನ್ನು ಮನೇಲಿ ದ್ವೇಷಿಸ್ತಾರೆ, ನಮ್ಗೆ ಯಾರೂ ಮರ್ಯಾದೆ ಕೊಡಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಆ ಯಾರು ದ್ವೇಷಿಸ್ತಾರೆ, ಯಾರು ಕೋಪ ಮಾಡ್ಕೊಳ್ತಾರೆ, ಯಾವ ಸಿಚುವೇಷನಿಂದ ಇವತ್ತು ನಾವು ಈ ಆಧ್ಯಾತ್ಮಿಕತೆ ಮಾರ್ಗನ ಹುಡ್ಕೊಂಡು ಇಷ್ಟು ಜನ ಇವತ್ತು ಇಲ್ಲಿ ಬಂದು ಕೂತಿದ್ವಿ ಅಂತಂದರೆ, ಈ ಸಮಯನ ಮೊದಲೆಲ್ಲ ಏನು ಮಾಡ್ತಾಯಿದ್ವಿ ನಾವು? ಯಾವುದೋ ಸೀರಿಯಲ್ಲು, ಯಾರ ಬಗ್ಗೆನೋ ಬೈಕೊಂಡು, ಯಾರ ಬಗ್ಗೆನೋ ಅಳ್ಕೊಂಡು, ಇನ್ನೇನೋ ಕೆಲಸಗಳು ಮಾಡಿಕೊಂಡು, ಇನ್ನೆಲ್ಲೆಲ್ಲೋ ಓಡಾಡಿಕೊಂಡು, ಬೇಡದಿರೋ ಸತ್ಸಂಗಗಳು ಮಾಡ್ತಾ ಕೂತಿದ್ವಿ. ಆದರೆ ಅದು ಪ್ರಯೋಜನ ಆಗ್ತಾ ಇರಲಿಲ್ಲ. ಆದರೆ ಇವತ್ತು ಎಲ್ಲರೂ ಕೂಡ ಇದಕ್ಕೆ ಬಂದಿದ್ವಿ ಅಂತಂದರೆ, ಆ ಬೈಯೋರು ಯಾರಿದ್ದಾರೋ, ಆ ಸಿಚುವೇಶನ್ ಏನು ಬಂತೋ, ಯಾವ ಘಟನೆ ನಮ್ಮವರೆಗೂ ಬಂದಿದೆಯೋ ಅದನ್ನೆಲ್ಲ ಕೂಡ ನಮಗೆ ಈ ದಾರಿ ಕರ್ಕೊಂಬರೋದಕ್ಕೆ ಬಂದಿರೋ ಅಂಥ ಗುರುಗಳವರು. ಅವನ್ನ ನಾವೇನು ಅಂದ್ಕೊಳ್ತಾವಪ್ಪ, ಇವ್ರು ನಮ್ಮನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವಿ, ನಮ್ಮ ಅತ್ತೆನೋ ಮಾವನೋ ಗಂಡನೋ ಮಕ್ಕಳೋ ಹೆಂಡ್ತಿನೋ ಯಾರೋ ಒಬ್ಬರು ನಮ್ಮ ಕಾರಣ ಆಗಿರೋದೇ. ಎಲ್ಲರಿಗೂ ಒಂದು ಕಾರಣ ಇದ್ದೇ ಇದೆ ಇಲ್ಲಿ, ಒಂದು ರೋಗನೋ ಒಂದು ಏನೋ ಒಂದು. ಆದರೆ ಅವರೆಲ್ಲರನ್ನೂ ಕೂಡ ನಾವೇ ಕರ್ಕೊಂಡು ಜೊತೆಗೆ ಇನ್ವೈಟ್ ಮಾಡಿ ಕರ್ಕೊಂಡು ಬಂದಿರೋರು, ತುಂಬ ಇಷ್ಟಪಟ್ಟು ಕರ್ಕೊಂಬಂದಿರೋರು ಅವರೆಲ್ಲ. ಯಾಕೆ ಅಂತಂದರೆ ಆತ್ಮ ಪುರೋಗಮನ ಏನು ಅಂತ ಪತ್ರಿ ಸರ್ ಹೇಳಿದಾಗ, ಸ್ವಲ್ಪ ಬುಕ್ಸು ಓದಿದಾಗ ನಮಗೆ ಕರ್ಮಚಕ್ರ ಅನ್ನೋದು ಏನು ಅಂತ ಅರ್ಥ ಆಯಿತು ಮಾಸ್ಟರ್ಸ್. ನಾವಿಲ್ಲಿಂದ ಹೋದಾಗ ನಾವು ಅಲ್ಲಿಂದನೇ ಹೇಳ್ಬಿಟ್ಟು ಬರ್ತೀವಿ, ನಾವಿಲ್ಲ ಭೂಮಿಗೆ ಹೋಗ್ತೀವಿ, ಒಳ್ಳೆ ಕೆಲಸ ಮಾಡ್ತೀವಿ, ಒಳ್ಳೆ ಎಲ್ಲ ಪೊಲ್ಯೂಷನ್ ಇರಲ್ಲ, ಎಲ್ಲರಿಗೂ ಪ್ರೀತಿ ಹಂಚ್ತೀವಿ. ಮೇಯ್ನಾಗಿ ಇಲ್ಲಿ ಬೇಕಾಗಿರೋದೇನು, ಒಬ್ರಿಗೊಬ್ರು ಹಂಚಬೇಕಾಗಿರೋದು ಪ್ರೀತಿ ಒಂದೇ. ಒಬ್ಬರು ನೋಡಿ ಸಂತೋಷ ಪಡಬೇಕು, ಒಬ್ಬರನಿಗೆ ಪ್ರೀತಿ ಹಂಚಬೇಕು. ಈ ಎರಡೂ ಬಿಟ್ಟು ಮಿಕ್ಕಿದೆಲ್ಲ ಮಾಡ್ತಾಯಿದ್ವಿ. ಎರಡೇ ನಮಗೆ ಗೊತ್ತಾಗ್ತಾ ಇಲ್ಲ, ಯಾರಿಗೆ ಪ್ರೀತಿ ಕೊಡಬೇಕು, ಯಾರ ಜೊತೆ ಸಂತೋಷವಾಗಿರಬೇಕು, ಯಾರನ್ನ ಬ್ಯಾಲೆನ್ಸ್ ಮಾಡಬೇಕು, ಏನೂ ಅರ್ಥ ಆಗ್ತಾ ಇಲ್ಲ ನಮಗೆ. ಆದರೆ ಇದೆರಡೂ ಮರ್ತುಬಿಟ್ಟು ನಾವು ಮಾಡಿರೋ ಪ್ರತಿಯೊಂದು ಕೆಲಸ ಕೂಡ ನಮ್ಮ ಇವತ್ತು ನಾವು ಅನುಭವಿಸ್ತಿರೋ ಪ್ರಾರಬ್ಧ ಸಂಚಿತ ಎಲ್ಲ ಕರ್ಮಗಳಿಗೆ ಕಾರಣಗಳಾಗಿದ್ದಾವೆ. ಇದೆಲ್ಲ ಹೋಗಬೇಕು ಅಂತಂದರೆ ಅಲ್ಲಿಗೆ ಹೋದಾಗ ಅಲ್ಲಿ ಪತ್ರಿ ಸರ್ ಹೇಳಿದ್ರು, ನಾವು ಚಿತ್ರಗುಪ್ತ ಅಂತ ಹೇಳ್ತಾರೆ, ನಮ್ಮ ಚಿತ್ರಗಳನ್ನೆಲ್ಲ ಗುಪ್ತವಾಗಿಟ್ಟಿರ್ತಾರೆ, ಅದನ್ನೇ ಚಿತ್ರಗುಪ್ತ ಅಂದರೆ. ನಮಗೆ ಫಿಲಮ್ಗಳೆಲ್ಲ ನಮಗೆ ಅವೇರ್ನೆಸ್ ಬರೋದಕ್ಕೆ ಒಂದು ರೂಪಗಳು ತೋರಿಸಿದ್ರು, ಒಂದು ಸಿನಿಮಾ ತೆಗೆದ್ರು, ಚಿತ್ರಗುಪ್ತ ಒಬ್ಬರು, ಯಮ ಒಬ್ಬರು, ಇವರು ಅವರು ಅಂತ ತೋರಿಸಿದ್ರು. ಆದರೆ ಅದೆಲ್ಲ ಕೂಡ ನಮ್ಗೆ ಅವೇರ್ನೆಸ್ ಬರೋದಕ್ಕೆ ಅದು
ಆದರೆ ನಾವು ಆತ್ಮ ಅಲ್ಲಿಗೆ ಓದಿದ ತಕ್ಷಣ ಸ್ವಲ್ಪ ಬುಕ್ಸು ಓದಿದಾಗ ಅದರಲ್ಲಿ ಗೊತ್ತಾಗಿರುವಂಥ ವಿಷಯಗಳು ಆತ್ಮಕ್ಕೆ ಅವರೇನು ಫೋರ್ಸ್ ಮಾಡಲ್ಲ. ನಮಗೆ ಪ್ರತಿಯೊಬ್ಬರು ಕೂಡ ಈ ಭೂಮಿ ಮೇಲೆ ಯಾರು ದೇಹ ಬಿಡ್ತಾ ಇದ್ದಾರೋ ಪ್ರತಿ ಆತ್ಮನ ಕರ್ಕೊಳೋದಕ್ಕೆ ಈ ಇಬ್ಬರು ದೇವದೂತೆಗಳು ಬರ್ತಾರೆ ನಮ್ಮನ್ನು ಕರ್ಕೊಂಡೋದಕ್ಕೆ. ಅವರು ಯಮದೂತರಲ್ಲ, ದೇವದೂತರು ಬರ್ತಾರೆ ಪ್ರತಿಯೊಂದು ಸೋಲ್ನ ಕರ್ಕೊಂಡೋಗೋದಕ್ಕೆ. ಆದರೆ ಅವರ ರೂಪದಲ್ಲಿದ್ದಾಗ ನಮಗೆ ಅದನ್ನು ನೋಡಿ ಭಯ, ಸಾವು ಅಂದರೆ ಯಾರಿಗೂ ಅವೇರ್ನೆಸ್ ಇಲ್ಲ. ಸಾವು ಅಂದರೆ ಭಯ. ಯಾಕೆಂದರೆ ಎಲ್ಲಿಂದ ಬಂದಿದ್ದೀವಿ ಗೊತ್ತಿಲ್ಲ, ಇಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ, ಇಲ್ಲಿಂದ ಎಲ್ಲಿಗೆ ಹೋಗಬೇಕು ಗೊತ್ತಿಲ್ಲ. ಈ ಮೂರು ಗೊತ್ತಿಲ್ಲದ್ರಾಗ ಭಯ ಎಲ್ಲಿಂದ ಹುಟ್ಟುತ್ತೆ? ಇವಾಗ ನಾವು ಸಡನ್ನಾಗಿ ಬಸ್ ಹತ್ಬಿಟ್ಟು ಯಾವುದೋ ಒಂದು ಊರಿಗೆ ಹೋಗ್ಬೇಕಂದ್ರೆ ಗುರಿ ಗೊತ್ತಿಲ್ಲದ್ರೆ ಊರಿಗೆ ಹತ್ತಿದ್ರೆ ಅಯ್ಯೋ ಆ ಊರು ಎಲ್ಲಿದೆಯೋ ಏನೋ, ಯಾರಿದ್ದಾರೆ ಏನೋ, ನಮ್ಗಲ್ಲಿ ಮನೆ ಸಿಗುತ್ತಾ, ರೂಮ್ ಸಿಗುತ್ತಾ, ಊಟ ಸಿಗುತ್ತಾ, ಇಷ್ಟು ಭಯಗಳು ನಮಗಿರ್ತವೆ. ನಮ್ಮ ಸೋಲು ತೊಗೊಂಬಂದರೆ ಈ ದೇಹ ಕೂಡ ಇದೇ ಭಯದಿಂದ ಬದುಕ್ತಾ ಇದೆ. ಸಾವು ಅಂದರೆ ಹೆಂಗಾಗುತ್ತೋ, ಎಲ್ಲಿಗೆ ಹೋಗ್ತೀವೋ, ಸಾವು ಅಂದರೆ ಯಾವ ಥರ ಬರುತ್ತೋ, ಸಾವು ಅಂದರೆ ಎಷ್ಟೋ ಜನ ಇವತ್ತಿಗೂ ಭಯ ಪಡ್ತಾರೆ. ಆ ಪದನ ಕೇಳಿಸ್ಕೊಳ್ಳೋಕೆ ಇಷ್ಟ ಆಗಲ್ಲ. ನಮ್ಮ ಕಣ್ಣು ಮುಂದೆ ಹೋಗ್ತಿರೋರು ನೋಡ್ತಾನೆ ಇದ್ದೀವಿ. ಹೋಗ್ಲಿ, ಎಲ್ಲರೂ ಬಂದಿರೋರು ಯಾರಾದರೂ ಇದ್ದಾರಾ ಪರ್ಮನೆಂಟಾಗಿ? ಹೋಗ್ಲಿ, ಇರೋರು ನಮಗೆ ಗೊತ್ತಿದ್ದಾರೆ, ಹೋಗ್ಲಿ ಇರೋರು ಗೊತ್ತಾ? ನಮಗೆ ಗೊತ್ತಿಲ್ಲ. ಅದು ಹೋಗೋರು ನೋಡ್ತಾ ಇದ್ವಲ್ಲ, ಇಷ್ಟೇ ತಾನೇ ಜೀವನ ಅನ್ನೋದನ್ನು ಅರ್ಥ ಆಗ್ತಾ ಇಲ್ಲ ನಮಗೆ. ಆದ್ರೂ ಭಯ ಯಾಕೆ ಕೊಡ್ತಾ ಇದೆ? ಸತ್ಯ ಗೊತ್ತಿಲ್ಲ. ಸತ್ಯ ಗೊತ್ತಿದ್ರೆ ತಾನೇ ನಮಗೆ ಭಯ ಹೋಗೋದಕ್ಕೆ. ಸತ್ಯ ಗೊತ್ತಿಲ್ಲದ್ರವರೆಗೂ ಈ ಭಯಗಳು ಹುಡ್ತಾನೇ ಇರ್ತವೆ ನಮಗೆ. ಆ ಸತ್ಯ ತಿಳ್ಕೊಬೇಕು ಅಂತಂದರೆ ನಾವು ಈ ಆಧ್ಯಾತ್ಮ ಮಾರ್ಗಕ್ಕೆ ಆತ್ಮಜ್ಞಾನ ಎಷ್ಟು ಮುಖ್ಯ ಅನ್ನೋದನ್ನು ನಮ್ಗೆ ಅರ್ಥ ಆಗುತ್ತೆ. ಅದೇ ಆತ್ಮಜ್ಞಾನ ಗೊತ್ತಿರೋ ಸೋಲಾದರೆ ಅವ್ರು ಬಂದು ಕರೆದ ತಕ್ಷಣ ಅದು ಈಸಿಯಾಗಿ ಹೋಗುತ್ತೆ. ನಮ್ಮ ಕೆಲಸ ಮುಗಿದಿದೆ, ನಾವು ಹೊರಡ್ತಾ ಇದ್ವಿ ಇವಾಗ ಅಂತ. ಇವಾಗ ಎಷ್ಟು ಜನ ಪಿರಮಿಡ್ ಮಾಸ್ಟರ್ಸು ಈ ಡೇಟ್ ಹೇಳ್ಬಿಟ್ಟು ಹೊರಟಿರೋರು ಇದ್ದಾರೆ. ಇವಾಗ ಈ ಧ್ಯಾನಕ್ಕೆ ಬಂದ ಮೇಲೆ ಸರ್ ನಮ್ಮ ಕೆಲಸ ಮುಗಿದಿದೆ, ನಾವು ಹೊರಡ್ಬೋದು ಹೆಂಗಂತ ಹೇಳಿ ಪತ್ರಿ ಸರ್ ಹತ್ರ ಪರ್ಮಿಷನ್ ಕೇಳಿಕೊಂಡು ಹೊರಟಿರೋರು ಇದ್ದಾರೆ. ಕೆಲಸ ಮುಗಿಸ್ಕೊಂಡು ಅವ್ರವ್ರ ಕೆಲಸ ಡೇಟ್ ಸಮೇತ ಎಲ್ಲರಿಗೂ ಬರ್ತಾಯಿದೆ. ಈ ಡೇಟಿಗೆ ಹೊರಗೆ ನಿಮ್ಮ ಕೆಲಸ, ಅಷ್ಟರೊಳಗೆ ನಿಮ್ಮ ಕೆಲಸ ಮುಗಿಸಿ ಅಂತ ಹೇಳ್ತಾ ಇದ್ದಾರೆ. ಆ ಕೆಲಸಕ್ಕೆ ಅವರು ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದಾರೆ. ಈ ಥರ ಪ್ರತಿ ಸೆಕೆಂಡ್ ಕೂಡ ನಮ್ಗೆ ಇಂಪಾರ್ಟೆನ್ಸ್ ಇದೆ. ಪ್ರತಿ ಇದು ಕೂಡ ತಿಳ್ಕೊಂಡು ಹೋದಾಗ, ಅಲ್ಲಿಗೆ ಹೋದಾಗ ತಿರುಗು ನೋಡಿಕೊಂಡಾಗ ನಾವು ಅಲ್ಲಿಗೆ ಹೋಗಿ ನೋಡಿಸ್ತಾರಂತೆ. 2 ದಿನ ರೆಸ್ಟ್ ಕೊಟ್ಟು ಆತ್ಮಕ್ಕೆ ಕೂಡ ಅದನ್ನೇನು ಡಿಸ್ಟರ್ಬ್ ಮಾಡಲ್ವಂತೆ. ಯಾಕಂದರೆ ಈ ಭಯದಿಂದ ಬಂದಿರೋ ಆತ್ಮನ ಗೈಡೆನ್ಸ್ ಕೊಟ್ಟು ಕರ್ಕೊಂಡು ಹೋಗೋಕೆ ಬಂದರೆ ಕೂಡ ಅದು ಸ್ವಲ್ಪನಾದರೂ ಆತ್ಮಜ್ಞಾನ ಗೊತ್ತಿದ್ದು, ಮನೇಲಿ ಸಂಸ್ಕಾರ ಇದ್ದು, ಒಂದು ದೇವರು, ಒಂದು ಭಕ್ತಿ ಮಾರ್ಗ, ಒಂದು ಒಳ್ಳೆಯ ವಿಷಯಗಳು ಗೊತ್ತಿರೋ ಆತ್ಮ ಆದರೆ ಅವ್ರು ಹೇಳೋದನ್ನು ಕೇಳಿಸ್ಕೊಂಡು ಮುಂದಕ್ಕೆ ಹೋಗುತ್ತೆ. 2 ದಿನ ಬಿಟ್ಟು 11 ದಿನ ಯಾಕೆ ಮಾಡ್ತಾರೆ ನಮ್ಮ ಕಾರ್ಯಕ್ರಮಗಳು ಅಂತಂದರೆ, ಈ 11 ದಿನ ಆತ್ಮಕ್ಕೆ ಅವೇರ್ನೆಸ್ ಬರೋದಿಲ್ಲ. ಅದು ಇನ್ನೂ ಭ್ರಮೆಯಲ್ಲಿ ಇರ್ತದೆ. ನಾನು ಹೋಗಿಲ್ಲ, ನಾನು ಇಲ್ಲೇ ಇದ್ದೀನಿ, ಎಲ್ಲಿ ಬೇಕೋ ಗೊತ್ತಿಲ್ಲ. ಯಾರೋ ಬಂದು ಕರೆದ್ರೆ ಭಯ, ಎಲ್ಲಿಗೋ ಇವರೆಲ್ಲಿ ಕರ್ಕೊಂಡು ಹೋಗ್ತಾರೆ ಅನ್ನೋ ಭಯ. ಆ ಭಯದಿಂದ ಆ ಆತ್ಮ ಇಲ್ಲೇ ಸುತ್ತಾ ಇರ್ತದೆ. ಅದಕ್ಕೆ ಆ 11 ದಿನಗಳಲ್ಲಿ ಅದಕ್ಕೆ ಮಾಡೋವಂಥ ಕಾರ್ಯಕ್ರಮ ಮಾಡಿ ಇವರು ಆ ಒಂದೊಂದು ದಿನ ಡಿಟ್ಯಾಚ್ಮೆಂಟ್ ಆಗ್ತಾ ಇರೋದು ನೋಡಿದಾಗ ಆತ್ಮಕ್ಕೆ ಅವಾಗ ಅರಿವು ಬರುತ್ತೆ. ನಾವು ಮಾತಾಡೋದು ಇವ್ರಿಗೆ ಯಾರಿಗೂ ಕೇಳಿಸ್ತಾ ಇಲ್ಲ. ಆದರೆ ಅವರೆಲ್ಲ ನೋಡಿ ಇವಾಗ ಎಷ್ಟೋ ತಳ್ತೀವಿ ನಾವು. ಬೆಳಗ್ಗೆ ಹೋಗಿರ್ತಾರೆ, ಸಾಯಂಕಾಲದವ್ರಿಗೆಲ್ಲ ಮುಗೀತದೆ. ಮಾರನೇ ದಿನ ಏನು ಅವ್ರಿಗೇನು ಅಡುಗೆ ಮಾಡು ಅಂತ ಹೇಳ್ಬಿಟ್ಟು ಅವ್ರ ಹೆಸ್ರು ಹೇಳ್ಬಿಟ್ಟು ನಮಗೆ ಬೇಕಾದ ಅಡುಗೆಗಳೆಲ್ಲ ಮಾಡಿ ನಾವೆಲ್ಲ ಸಂತೋಷವಾಗಿ ಆ ದೀಪ ಹಚ್ಚೋಗಿ ಒಂದು ಸ್ವಲ್ಪ ತಳ್ತಾರೆ. ಆಮೇಲೆ ನಾರ್ಮಲಾಗಿ ಎಲ್ಲರೂ ನಮ್ಮ ಅಡುಗೆ ನಾವೇ ಹಂಚ್ಕೊಂಡು ನಾವೇ ತಿನ್ಕೊಂಡು ಸಂತೋಷವಾಗಿದ್ದಾಗ ಈ ಥರ ಪ್ರತಿದಿನ ನಡೆಯಾಗ ನಮ್ಮ ಭಾವನೆಗಳು ಚೇಂಜ್ ಆಗ್ತಾ ಆ ಆತ್ಮಕ್ಕೆ ಅವೇರ್ನೆಸ್ ಬರುತ್ತೆ. ಇವರೆಲ್ಲ ನನ್ನನ್ನು ಮರೀತಾ ಇದ್ದಾರೆ, ನನ್ನ ಮಾತು ಇವರು ಕೇಳಿಸ್ತಾ ಇಲ್ಲ, ನನ್ನ ಕೆಲಸ ಇಲ್ಲಿ ಮುಂದೆ. ಅವಾಗ ಆ ದೇವದೂತಗಳು ಹೇಳಿರೋದನ್ನು ಅರ್ಥ ಮಾಡಿಕೊಂಡು ಹೋಗೋರು ಸ್ವಲ್ಪ ಜನ ಇದ್ದಾರೆ ಮಾಸ್ಟರ್. ಅದು ಒಂದು 10% ಹೇಳಬೇಕು ಅಂದರೆ. ಇಲ್ಲಿವರೆಗೂ ಪತ್ರಿ ಸರ್ ಬರೋವರೆಗೂ ಒಂದು 10-20% ಆತ್ಮಗಳಿಗೆ ಮಾತ್ರ ಈ ಅವೇರ್ನೆಸ್ ಇತ್ತು. ಯಾರ ಗುರು ಆ ಪೂರ್ವಜನ್ಮ ಸಂಸ್ಕಾರಗಳಿಂದ ಬಂದಿತ್ತು ಅವರಿಗೆ. ಇನ್ನು 80% ಏನು ಮಾಡಿದ್ದಾರೆ? ಮೋಹದಿಂದ, ಆಸೆಯಿಂದ, ಇಲ್ಲಿ ಯಾವುದು ಅಟ್ಯಾಚ್ಮೆಂಟ್ ಇಟ್ಕೊಂಡಿದ್ದಾರೆ. ಅಯ್ಯೋ ನಾನು ಕಷ್ಟಪಟ್ಟು ಮಾಡಿದೆ, ಇಷ್ಟು ಒಡವೆಗಳು ಮಾಡಿಸ್ದೆ, ಇಷ್ಟು ಸೀರೆಗಳು ತೆಗೆದಿಟ್ಟೆ, ಈ ಮನೆ ನಾನು ಕಟ್ಟಿಸಿದೆ. ಈ ಮೋಹ ಯಾವಾಗ ಇರುತ್ತೋ ಆವಾಗ ಈ ಆತ್ಮ ಬಿಟ್ಟು ಹೋಗೋಕ್ಕಾಗಲ್ಲ. ಅದಕ್ಕೆ ಅವ್ರು ಹೇಳಿದ್ರು ಕೂಡ ಅದು ಒಪ್ಪಲ್ಲ. ಇಲ್ಲ ಇದೇ ನನ್ನ ಮನೆ, ಇಲ್ಲೇ ಇರ್ತೇನೆ ನಾನು, ನಮ್ಮವರೆಲ್ಲ ಇದ್ದಾರೆ, ನನ್ನ ಆಸ್ತಿ ಎಲ್ಲೇ ಇದೆ, ನನ್ನ ಮಂಚ ಎಲ್ಲೇ ಇದೆ, ನನ್ನ ಒಡವೆ ಎಲ್ಲೇ ಇದೆ, ನನ್ನ ಕಾರ್ ಇಲ್ಲೇ ಇದೆ, ನನ್ನ ಮಕ್ಕಳು ಇಲ್ಲೇ ಇದ್ದಾರೆ, ಅವರೆಲ್ಲ ಸರಿಯಾಗಿ ಬದುಕೋಕ್ಕೆ ಗೊತ್ತಿಲ್ಲ, ಅವ್ರೇನೋ ಮಾಡ್ಕೊಳ್ತಾರೆ, ನಾನು ಇಲ್ಲೇ ಇರಬೇಕು ಅಂತ ಹೇಳಿ ಫಿಸಿಕಲ್ ಬಾಡಿಲಿರೋ ಫೀಲಿಂಗಲ್ಲೇ ಆ ಆತ್ಮ ಇರುತ್ತೆ ಮಾಸ್ಟರ್. ಆತ್ಮಜ್ಞಾನ ಗೊತ್ತಿರೋವರೆಗೂ ಆ ಆತ್ಮಕ್ಕೆ ಅವೇರ್ನೆಸ್ ಇರೋದಿಲ್ಲ. ಅದನ್ನು ಬಿಡಿಸ್ಕೊಬೇಕು ಅಂದರೆ ಎಷ್ಟೋ ಜನ್ಮಗಳು ಬೇಕಾಗುತ್ತೆ. ಅದಕ್ಕೆ ಎಷ್ಟೋ ಜನ್ಮಗಳು ಇವಾಗಲೂ ಕೂಡ ಭೂಮಿಗೆ ಅಂಟ್ಕೊಂಡಿರೋಂಥ ಆತ್ಮಗಳು ಎಷ್ಟೋ ಜನ ಇವತ್ತಿಗೂ ಇದ್ದಾರೆ ಈ ಭೂಮಿ ಮೇಲೆ. ಅವ್ರು ಬಿಟ್ಟು ಹೋಗ್ತಾ ಇಲ್ಲ. ಯಾಕೆಂದರೆ ಸ್ವಲ್ಪ ದಿನ ಆಗ್ತಾ ಅವರ ಶಕ್ತಿ ಕ್ಷೀಣಿಸ್ತದೆ. ಅವ್ರಿಗೆ ಆ ಶಕ್ತಿ ಕ್ಷೀಣಿಸಿದಾಗ ಅವ್ರಿಗೆ ಎದ್ದೋಳೋ ಶಕ್ತಿ ಕೂಡ ಕಳ್ಕೊಂಡ್ಬಿಡ್ತಾರೆ. ಆದರೆ ಕೂಡ ಅವರಿಗೆ ನಮಗೆ ಈ ಮೋಹ ಅನ್ನೋದು ಎಲ್ಲಿವರೆಗೂ ನಮ್ಮನ್ನು ಮಾಯೆಗೆ ಇಳಿಸುತ್ತೆ ಅಂತಂದರೆ ಪೂರ್ತಿ ನಾವು ಇಲ್ಲಿ ಬಿದ್ದೋಗ್ಬಿಡ್ತೀವಿ. ನಾವು
ಅದು ಬಿಟ್ಟು ಈ ಲೋಕ ಬಿಟ್ಟು ಇನ್ನು ಒಂದು ಲೋಕಕ್ಕೆ ಹೋದರೆ, ಭೂಲೋಕ ಬಿಟ್ಟು ಭೂಲೋಕಕ್ಕೆ ಹೋದರೆ ಅದಕ್ಕೂ ಇದಕ್ಕೂ ಸೇಮ್ ನಿಯರೆಸ್ಟ್ ಇರುತ್ತೆ ನಮಗಲ್ಲಿ ಕೆಲಸಗಳು. ನಾವು ಏನು ಅಂದ್ಕೊಂಡು ಸಿಗುತ್ತೆ. ಇಲ್ಲಿರೋ ಭಾವನೆಗಳೇ ಅಲ್ಲಿರ್ತವೆ, ಆಲ್ಮೋಸ್ಟ್ ಇರ್ತವೆ. ಅಲ್ಲಿ ಒಂದು 20% ಕಮ್ಮಿ ಇರುತ್ತೆ ಅಷ್ಟೇ. ಆದರೆ ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ ನಮಗೆ. ಈ ಮನೆ ನಂದು ಈ ಥರ ಇತ್ತು, ನನ್ನ ಮನೆ ಅಂದರೆ ಆ ಮನೆಯೇ ಸಿಗುತ್ತೆ, ಊಟ ಸಿಗುತ್ತೆ, ಎಲ್ಲ ಸಿಗುತ್ತೆ. ಆದರೆ ಯಾವುದನ್ನು ಕೂಡ ನಾವು ಮುಟ್ಟೋಕ್ಕಾಗಲ್ಲ, ತಿನ್ನೋಕ್ಕಾಗಲ್ಲ. ಅದನ್ನು ಬರೀ ವಾಸನೆವರೆಗೂ ನೋಡ್ಬೋದು. ಈ ಅನುಭವ ಅಷ್ಟೇ, ಅದು ಅನುಭವ ಅಷ್ಟೇ, ಸುಮ್ಮನೆ ನೋಡ್ಬೋದು ಅಷ್ಟೇ. ಅಂದ್ಕೊಂಡಿದ್ದೀನಿ ಇವಾಗ ಈ ಮೈಕ್ ಬೇಕು, ಮೈಕ್ ಸಿಕ್ಕಿದೆ ನನಗೆ ಅಷ್ಟೇ, ಮೈಕ್ ನೋಡಿ ಸಂತೋಷ ಪಡಬೇಕಷ್ಟೆ. ಅದ್ರ ಜೊತೆ ನಾನು ಮಾತಾಡೋಕ್ಕಾಗಲ್ಲ. ಈ ಭ್ರಮೇಲೆ ಬದುಕ್ತಾರೆ. ಈ ಭ್ರಮೇಲು ಕೂಡ ಅದೇ ಸತ್ಯ ಅಂತ ಎಷ್ಟೋ ಜನ್ಮಗಳು ಅಲ್ಲೇ ಇದ್ಬಿಡ್ತಾ ಇದ್ದಾರೆ ಅಲ್ಲಿಂದ. ಯಾಕಂದರೆ ಈ ನಿಯರ್ ಬೈ ಇಲ್ಲಿದ್ದಾರಲ್ಲ, ಈ ವಾಸನೆಗಳು ಇಲ್ಲಿ ಮಾಡೋ ಕೆಲಸಗಳು ಅವರಿಗೆ ಕಂಟಿನ್ಯೂ ಆಗ್ತಾ ಇರ್ತವೆ. ಅದಕ್ಕೆ ಇವರೇನು ಪಿತೃದೇವತೆಗಳು ನಾವು ಇದನ್ನು ಮಾಡಬೇಕು, ಇಲ್ಲಾಂದ್ರೆ ಅವ್ರಿಗೆ ಊಟ ಇರಲ್ಲ, ಅವ್ರಿಗೆ ಸುಸ್ತಾಗುತ್ತೆ, ಅವ್ರಿಗೆ ವರ್ಷಕ್ಕೊಂದ್ಸತಿ ಮಾಡಲೇಬೇಕು, ಇಲ್ಲಾಂದರೆ ಪಿತೃಶಾಪ ಬರುತ್ತೆ. ಅಂದರೆ ಈ ಆತ್ಮಜ್ಞಾನ ಇಲ್ದಿರೋ ಅಂಥ ಆತ್ಮಗಳಿಗೆ, ಅಜ್ಞಾನದಲ್ಲಿರೋ ಅಂಥ ಆತ್ಮಗಳಿಗೆ ಅವು ಕೊಡಲೇಬೇಕು. ಕೊಡೋವಾಗ ನಮಗಾದರೂ ಜ್ಞಾನ ಇರಬೇಕಿಲ್ಲ, ಇದು ವಂಶ ಪಾರಂಪರ್ಯವಾಗಿ ಬಂದಿದೆ, ಅವ್ರಿಗೆ ಈ ಊಟನೇ ಕೊಡಬೇಕು, ಈ ನೀರೇ ಕೊಡಬೇಕು, ಇದೇ ಕೊಡಬೇಕು ಅಂತ ನಾವು ಅಜ್ಞಾನದಿಂದ ನಾವು ಕೊಡ್ತಾಯಿದ್ವಿ. ಯಾವಾಗ ನಮಗೆ ಅವೇರ್ನೆಸ್ ಇದ್ದು ನಿಜವಾಗ್ಲೂ ಮಾಸ್ಟರ್ಸ್, ಈ ಪಿರಮಿಡ್ ಮಾಸ್ಟರ್ಸ್ ಆಗಿ ಬಂದ ಮೇಲೆ ಎಷ್ಟೋ ಜನ ನನ್ನ ಸರ್ಕಲಲ್ಲಿ ನಡೆದಿದ್ದೆ ನಾನು ಹೇಳ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಕೂಡ 2-3 ಜನ ಅವ್ರು ಯಜಮಾನ್ರು ತಿರ್ಕೊಂಡಿದ್ರು. ಬೇರೆಯವರೆಲ್ಲರೂ ಕೂಡ ಅವ್ರಿನ್ನ ಭ್ರಮೆಯಲ್ಲೇ ಇದ್ದರು. ಇವ್ರು ದಿನ ಬರೋದು, ಇವರಿಗೆ ಧ್ಯಾನದಲ್ಲಿ ಕೂತ್ಕೊಂಡ್ರೆ ಬರೋದು, ನಿದ್ದೆ ಮಾಡಿದ್ರೆ ಬರೋದು, ದಿನ ಬೆಳಗ್ಗೆದ್ದು ಮನೆ ಹತ್ರ ಓಡಾಡೋಂಗೆ ನೋಡೋದು. ಇವರು ಅದು ನೋಡಿ ಇವರು ಖುಷಿ ಪಡ್ತಾಯಿದ್ರು. ಇಲ್ಲ ನಮ್ಮ ಯಜಮಾನ್ ನನ್ನ ಜೊತೆ ಬಂದರು, ಇವತ್ತು ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ, ಹಂಗೆ ಹಿಂಗೆ ಅಂತ. ನಿಜವಾಗ್ಲೂ ಆಶ್ಚರ್ಯ ಕೂಡ ಆಯಿತು. ಏನು ಇನ್ನೂ ಈ ಭ್ರಮೆಯಲ್ಲಿದ್ದಾರೆ ಇವರು. ಅವ್ರಿಗೆ ಆಲ್ರೆಡಿ 3-4 ವರ್ಷ ಆಯಿತು. ಅಂದರೆ ಇವಾಗ ನಾವು ಈ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋದ್ರೆ ಅಲ್ಲೇನೋ ಕೆಲಸ ಇದ್ದರೆ ಹೋಗ್ತೀವಿ, ನಾವು ಟ್ರಿಪ್ ಇದ್ದರೆ ಹೋಗ್ತೀವಿ, ಏನೋ ಒಂದು ಊರು ಬಿಟ್ಟು ಒಂದು ಊರಿಗೆ ಹೋಗ್ತೀವಿ. ಅಲ್ಲಿ ಕೂಡ ಮತ್ತು ಇದೇ ಜ್ಞಾಪಕದಿಂದಿರೋ ಅಲ್ಲಿಗೆ ಯಾಕೆ ಹೋಗಬೇಕಾಗಿತ್ತು ನಾವು, ಯಾಕೆ ಇವ್ರು ಈ ಥರ ಇದ್ದಾರೆ ಅಂತ. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ನಿಧಾನವಾಗಿ ಅರ್ಥ ಆಗೋ ಥರ ಹೇಳಿದೆ, ತಪ್ಪು ಮಾಡ್ತಾಯಿದ್ರಮ್ಮ ನೀವು, ಅದು ಆ ಥರ ತಪ್ಪು ಮಾಡಬೇಡಿ. ಅವರು ಇಲ್ಲಿ ಕೆಲಸ ಮುಗಿಸೋಕೆ ಆಗದರೇನೆ ಅರ್ಧಂಬರ್ಧ ಮುಗಿಸಿ ಆಲ್ರೆಡಿ ಹೊರಟುಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಿದ್ದು ಹೊರಟಿದ್ದಾರೆ, ಗೊತ್ತಿಲ್ಲದೆ ಹೊರಟಿದ್ದಾರೆ, ಅವ್ರ ವಿಷಯ ಅದು. ನೀವಿನ್ನೂ ಆ ಭ್ರಮೇಲಿ ಸಿಗಾಕೊಂಡು ನನ್ನ ಗಂಡ ನನ್ನ ಹೆಂಡ್ತಿ ಅವ್ರ ವೆಹಿಕಲ್ ಇದು ನಾನು ಮಾರಲ್ಲ, ಇದನ್ನು ಅವ್ರ ಜ್ಞಾಪಕವಾಗಿ ಇಟ್ಕೊಂಡು ಈ ಥರ ಮೋಹಗಳಿಂದ ನಾವು ಅದಕ್ಕೆ ಸೇರಿಕೊಂಡಾಗ ಅವ್ರೇನು ಮಾಡ್ತಾರೆ, ಇಲ್ಲಿಲ್ಲೇ ಓಡಾಡ್ತಾರೆ. ಅವ್ರಿಗೂ ಅವೇರ್ನೆಸ್ ಇಲ್ಲ ಅದು. ಆಮೇಲೆ ನಾನು ಹೇಳಿದೆ ಅವ್ರಿಗೆ, ಧ್ಯಾನದಲ್ಲಿ ಕೂತಿದ್ದಾಗ ದಯವಿಟ್ಟು ಅವ್ರನ್ನ ಬಿಡುಗಡೆ ಮಾಡಿ. ಯಾಕಂದರೆ ಈ ಥರ ಆತ್ಮಗಳೇ ಭೂಲೋಕದಲ್ಲಿ ಸೇರಿ ಹೋಗೋಕ್ಕಾಗ್ತಾ ಇಲ್ಲ. ಈ ಮಕ್ಕಳೆಲ್ಲ ಪುರೋಗಮನ ಆಗೋವರೆಗೂ ಇರೋರು ಪುರೋಗಮನ ನಡೆಯಲ್ಲ. ಒಂದು ಸೃಷ್ಟಿ ಅಂದರೆ ಬರಬೇಕು, ಹೋಗಬೇಕು, ಎಲ್ಲರೂ ನಡಿಬೇಕು. ಇಲ್ಲಿ ನಡೀದೆ ನಿಂತೋಗ್ಬಿಟ್ರೆ ಏನು ಮಾಡ್ತಾರೆ ಇವರು ಅಂತ ಹೇಳಿದಾಗ ಅವರು ಧ್ಯಾನದಲ್ಲಿ ಕೂತ್ಕೊಂಡು, ಇಲ್ಲ ನಿಮ್ಮ ಕೆಲಸ ಎಲ್ಲ ಮುಗಿದಿದೆ, ನೀವಿನ್ನಿಲ್ಲಿರೋದು ಸಮಂಜಸ ಅಲ್ಲ, ನೀವು ನಿಮ್ಮ ಕೆಲಸಕ್ಕೆ ಹೋಗಿ. ಯಾಕಂದರೆ ಅವರಿಗೆ ಆ ಮಾರ್ಗದರ್ಶಕರು ಹೇಳ್ತಾನೆ ಇರ್ತಾರೆ, ಹೇಳಿ ಬಿಟ್ಬಿಡ್ತಾರೆ. ಇವ್ರು ಹೇಳೋದು ಮಾತು ಕೇಳಲ್ಲ ಇವರು, ಅವ್ರಿಗೆ ಅರ್ಥ ಆಗಲ್ಲ. ಅವ್ರು ಸುಮ್ಮನೆ ಬಿಟ್ಬಿಟ್ಟು ನೋಡ್ತಾ ಇರ್ತಾರೆ. ಅವ್ರಿಗೆ ಎಷ್ಟು ತಾಳ್ಮೆ ಅಂತಂದ್ರೆ ಆ ಮಾರ್ಗದರ್ಶಿಗಳಿಗೆ ಆತ್ಮಲೋಕದಲ್ಲಿ ಅವ್ರಿಗೆ ಎಷ್ಟು ಜನ್ಮಗಳಾದರೂ ನಮಗೋಸ್ಕರ ಕಾಯ್ತಾ ಇರ್ತಾರೆ. ಅವರು ಇಲ್ಲಿವರೆಗೆ ಇವರು ಚೇಂಜ್ ಆಗ್ತಾರೆ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ ಅವರು. ಆವಾಗ ಇವರಿಗೆ ಅವೇರ್ನೆಸ್ ಬಂದು ಇವರು ಕೇಳಿಕೊಂಡಾಗ, ನಾವು ಧ್ಯಾನದಲ್ಲಿದ್ದಾಗ ನಾವು ಆ ಮಾಸ್ಟರ್ಸ್ನ ಕರೆಸಿ, ಗುರುಗಳನ್ನ ಕರೆದು ಇವ್ರನ್ನ ಕೂರಿಸಿ ಇವ್ರಿಗೆ ಅವೇರ್ನೆಸ್ ಕೊಟ್ಟು, ಇಲ್ಲ ನಿಮ್ಮ ಕೆಲಸ ಇಲ್ಲಿ ಮುಗಿದಿದೆ, ಭೂಲೋಕದಲ್ಲಿ ನಿಮ್ಮ ಪಾತ್ರ ಮುಗಿದು ಇವಾಗ ಒಂದು ಸಿನಿಮಾಗೆ ಹೋಗ್ತೀವಿ, ಸಿನಿಮಾದಲ್ಲಿ 3 ಪಾತ್ರ ಮಾಡಿದ್ಮೇಲೆ ಅವರೇ ನನ್ನ ಗಂಡ, ಅವರೇ ನನ್ನ ಹೆಂಡ್ತಿ ಅಂದರೆ ಯಾರು ಒಪ್ಕೊಳ್ತಾರೆ? ಭೌತಿಕವಾಗಿ ಬಂದಾಗ ಯಾರು ಒಪ್ಪಲ್ಲ ಅದನ್ನು. ಇಷ್ಟೇ ನಮ್ಮ ಜೀವನ ಕೂಡ. ನಿಮ್ಮ ಕೆಲಸ ಇಲ್ಲಿ ಮುಗಿದಿದೆ, ನೀವಿನ್ನೂ ಮುಂದಕ್ಕೆ ಹೋಗ್ಬೇಕು, ಆತ್ಮ ಪುರೋಗಮನ ನಡಿಬೇಕು ಅಂತಂದರೆ ಬರೀ ಒಂದು ಲೋಕದಲ್ಲಿದ್ದರೆ ಹಿಂಗೆ 7 ಲೋಕದಲ್ಲಿ ನಮಗೆ ಹೇಳಿದ್ದಾರೆ. ಒಂದು ಸತ್ಯಲೋಕದವ್ರಿಗೆ ಹೋದರೆ ನಮ್ಮ ಕೆಲಸ ಮುಗಿಯಿತು ಅಂತ. ಯಾಕಂದರೆ ಗುರುಗಳು ಅಲ್ಲಿವರೆಗೆ ತಲುಪಿದ್ರೆ ಆಮೇಲೆ ಅವರವ್ರನ್ನ ಉದ್ಧಾರ ಮಾಡ್ಕೊಳ್ತಾರೆ. ಅದು ಕೊನೆ ಕೂಡ ಅಲ್ಲ ನಮಗೆ. ಅದು ಒಂದು ರೀಚ್ ಆಗೋ ಒಂದು ಪ್ಲೇಸ್ ನಮ್ಮದು. ಆತ್ಮ ಅನ್ನೋದನ್ನು ತಿಳ್ಕೊಂಡು ನಾವೇ ಒಂದು ದೇವರು ಅಂತ ತಿಳ್ಕೊಂಡು ಸೇರೋ ಅಂಥ ಪ್ಲೇಸು. ಇನ್ನೂ ನಾವು ಎಲ್ಲರೂ ಮೋಕ್ಷ ಅಂತೀವಿ. ಮೋಕ್ಷ ಅಂದರೆ ಏನು? ರಮಣ ಮಹರ್ಷಿ ಹತ್ರ ಹೋಗ್ಬಿಟ್ಟು ಒಬ್ರು ಹಿಂಗೆ ಕೇಳ್ತಾರೆ, ಭಗವಾನ್ ಏನು ಸುಮ್ಮನೆ ಇರ್ತಾರೆ ಅವ್ರು, ಇವ್ರು ಬಂದು ಸುಮ್ಮನೆ ನೋಡ್ತಾ ಇರ್ತಾರೆ. ಏನು ಬೇಕು ಅಂದರೆ, ನನಗೆ ಮೋಕ್ಷ ಬೇಕು ಅಂತ ಬಂದಿದ್ದೀನಿ ಅಂತ. ಮೋಕ್ಷನ ಹಂಗಂದ್ರೆ ಏನು ಅಂತಾರೆ ಫಸ್ಟು. ಗೊತ್ತಿಲ್ಲ ಗುರುಗಳೇ, ಎಲ್ಲರೂ ಹೇಳ್ತಾರಲ್ವ ಮೋಕ್ಷ ಬೇಕು ಅಂತ. ನನಗೂ ಮೋಕ್ಷ ಬೇಕು ಗುರುಗಳೇ, ನನಗೆ ಜೀವನ ಸಾಕಾಗಿದೆ, ನನಗೆ ಮೋಕ್ಷ ಬೇಕು ಅಂತಾರೆ. ಮೋಕ್ಷ ಅಂದರೆ ಏನೂ ಇಲ್ಲಪ್ಪ. ನೀನು ಎಲ್ಲೆಲ್ಲಿ ಮೋಹದಿಂದ ಇದೆಯಾ ನೋಡ್ಕೊ, ಒಂದು ಸತಿ ನಿನ್ನನ್ನು ನೀನು ಚೆಕ್ ಮಾಡ್ಕೊ. ನೀನು ಯಾವ ವಸ್ತು ಮೇಲೆ ಮೋಹದಲ್ಲಿದೆಯಾ, ಯಾವ ಮನುಷ್ಯರ ಮೇಲೆ ಮೋಹದಲ್ಲಿದೆಯಾ, ಯಾವ ಆಹಾರದ ಮೇಲೆ ಮೋಹ ಇಟ್ಕೊಂಡಿದೆಯಾ, ಯಾವ್ದು ನೀನು ಮೋಹದಲ್ಲಿದೆ, ಈ ಮೋಹ ಎಲ್ಲ ಬಿಡಿಸಿದ್ರೆ ಅದೇ ಮೋಕ್ಷ. ಆವಾಗ ನೀನು ಇಲ್ಲಿದ್ರೇನೋ ಅಲ್ಲಿದ್ರೇನೋ ಎಲ್ಲಿದ್ರೇನೋ ಒಂದೇ ನೀನು. ಆವಾಗ ನೀನು ಏನಿದ್ರೇನೋ ಬಿಟ್ಬಿಡ್ತೀಯ ನೀನು. ಈ ಸೆಕೆಂಡಲ್ಲಿ ನಮ್ಮ ಹತ್ರ ಹೌದು ಇಷ್ಟ ಆಗಿದೆ ನಮಗೆ, ಈ ಸೆಕೆಂಡ್ ಯಾರೋ ಇದು ನಾನು ಬೇಕಾಗಿತ್ತಮ್ಮ, ಇದು ನಂಗೆ ಚೆನ್ನಾಗಿದೆ ಅಂದರೆ ಕೊಡುವಷ್ಟು
ಸ್ಥಿತಿಯಲ್ಲಿ ನಾವಿದ್ದಾಗ ನಿನಗೆ ಅದು ಮೋಕ್ಷನೇ. ನಿನಗೆ ನೀನು ಒಂದು ಅಂಟ್ಕೊಳ್ತೀವಿ. ಯಾರಾದರೂ ಇವಾಗ ಸ್ವಲ್ಪ ಒಂದು ವಸ್ತುನ ಕೇಳಿದ್ರೆ ಒಂದೊಂದು ಮನೇಲಿ ನಮ್ಮ ಪಿರಮಿಡ್ ಮಾಸ್ಟರ್ಸ್ನ ನೋಡಿದ್ದೀನಿ ಮಾಸ್ಟರ್ಸ್, ನಿಜವಾಗ ನಗು ಬಂದ್ಬಿಟ್ಟು ನನಗೆ. ಯಾಕಂದರೆ ಪತ್ರಿ ಸಾರ್ ಜೊತೆ 20 ವರ್ಷ ಓಡಾಡ್ದವರು, ಒಂದಿನ ಅಲ್ಲ 2 ದಿನ ಅಲ್ಲ. ಅವ್ರು ಅಟ್ಲೀಸ್ಟ್ ಚಿಕ್ಕದೊಂದು ಬುಕ್ ಅಷ್ಟೇ ಯಾರೋ ಕೊಟ್ಟರು, ಒಂದು ಈ ಥರ ಮಹಾಯಾಗಗಳಲ್ಲಿ ಕೊಡ್ತಾರೆ ಬುಕ್ಸು. ಅದು ಗುರುಗಳಿಂದ ಬಂದಿದ್ದು, ನಾನು ಯಾರಿಗೂ ಕೊಡೋಲ್ಲ ಈ ಬುಕ್ಕು, ಆ ಎನರ್ಜಿ ನನಗಿರುತ್ತೆ, ಅವರಿಂದ ಬಂದಿದ್ದು ನಾನು ಇದು ಇಟ್ಕೊಂಡು ಗುರ್ತು. ಅಂದರೆ ನೀನು ಇಟ್ಕೊಂಡು ಆ ಮೋಹದಲ್ಲಿ ಎಷ್ಟು ದಿನ ಇರ್ತೀಯ? ಗುರುಗಳೇನು ಮಾಡಿದ್ರು ಅಂತಂದರೆ, ಅವರು ಫಸ್ಟು ಕೂಡ ಬುಕ್ಸು, ಅವ್ರಿಗೆ ಮೊದಲಿಂದ ಬುಕ್ಸ್ ಓದೋ ಅಭ್ಯಾಸ ಇತ್ತಂತೆ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಅಂತ ಸ್ಥಾಪನೆ ಮಾಡಿದ ಮೇಲೆ ಅವರು ಆವಾಗಲೇ 50,000 ಸ್ಯಾಲ್ರಿ ಬರೋಂಥ ಕೆಲಸದಲ್ಲಿದ್ದರು. ಅಂಥ ಕೆಲಸ ಬಿಟ್ಟು ಅವ್ರಿಗೆ ಧ್ಯಾನ ಪ್ರಚಾರ ಸ್ಟಾರ್ಟ್ ಮಾಡಿದ್ರು. ಅವ್ರ ಮಕ್ಕಳು ಚಿಕ್ಕವರು ಫಸ್ಟ್ ಬಂದಿದ್ದಂಥ ಸ್ಯಾಲ್ರಿಯಲ್ಲೇ ಒಂದು 25,000 ಕೊಟ್ಟು ಬುಕ್ಕು ಪ್ರಿಂಟ್ ಮಾಡಿಸಿದ್ರು. ಆಮೇಲೆ ಅದಕ್ಕೂ ಮುಂಚೆ ಕೂಡ ಅವ್ರ ಸ್ಯಾಲ್ರಿಯಲ್ಲಿ ಕೂಡ ವಾರ ಇದು ಸೆಕೆಂಡು ಸೇಲ್ಸ್ ಇರುತ್ತಲ್ಲ, ಅಂಥ ಬುಕ್ಸೆಲ್ಲ ಹುಡ್ಕೊಂಡು ಹೋಗೋರಂತೆ. ಎಲ್ಲ ಬುಕ್ಸ್ ಬ್ಯಾಗ್ ತುಂಬ ತುಂಬ್ಕೊಂಬರೋರಂತೆ. ತುಂಬ್ಕೊಂಬಿಟ್ಟು 2 ದಿನದಲ್ಲಿ ಬುಕ್ ಓದಿದ ತಕ್ಷಣ ಯಾರು ಕಾಣಿಸ್ತಾರೆ ಅವರಿಗೆ, ಅವರ ಯಾರನ್ನ ಅವ್ರು ಹುಡುಕ್ತಾ ಇರಲಿಲ್ಲ. ಇವ್ರು ನಮ್ಮ ನೆಂಟರು, ಇವ್ರು ನನ್ನ ಫ್ರೆಂಡ್, ಇವ್ರು ಕೊಡಬೇಕು, ಇದು ಯಾರು ಎದುರು ಕಾಣಿಸ್ತಾರೆ ಅವ್ರ ಕೈಗೆ ಆ ಬುಕ್ ಕೊಟ್ಬಿಟ್ಟು ಮುಂದಕ್ಕೆ ಹೋಗೋರಂತ. ಪತ್ರಿ ಮೇಡಮ್ ಇವತ್ತು ಅದನ್ನೇ ಹೇಳ್ತಾರೆ. ಅವ್ರು ಏನಾದರೂ ಆ ಥರ ಬುಕ್ಸ್ ಉಳಿಸ್ಕೊಂಡಿದ್ರು, ಇವತ್ತು ನಮ್ಮ ಮನೆಯೇ ಒಂದು 10 ಗ್ರಂಥಾಲಯ ಮಾಡ್ಬೋದಾಗಿತ್ತು ನಾವು. ಯಾಕಂದರೆ ಅವರು 1 ಲಕ್ಷ ಬುಕ್ಸ್ ಮೇಲೆ ಓದಿದ್ದಾರೆ ಮಾಸ್ಟರ್ಸ್ ಅವರು. ಈ 40 ವರ್ಷದಲ್ಲಿ ಅವರು 1 ಲಕ್ಷದ ಮೇಲೆ, ಗೊತ್ತಿದ್ದು 1 ಲಕ್ಷ, ಇದಕ್ಕೂ ಮೀರಿ ಅವ್ರು ಓದಿದ್ರು. ಯಾಕಂದ್ರೆ ಲಾಸ್ಟ್ವರೆಗೂ ಓದ್ತಾನೆ ಇದ್ರು ಅವರು, ಲಾಸ್ಟ್ವರೆಗೂ ಓದ್ತಾಯಿದ್ರು ಬುಕ್ಸ್ ಅನ್ನೋದನ್ನು. ಅಷ್ಟು ಬುಕ್ಸ್ ಅವ್ರು ಉಳಿಸ್ಕೊಂಡಿದ್ರೆ ಏನು ಮಾಡ್ಕೊತಾರೆ ಅವರು? ಒಂದು ಸತಿ ಹೋದ್ಮೇಲೆ ಬುಕ್ ಮತ್ತೆ ಇಟ್ಕೊಂಡು ನೀನೇನು ಮಾಡ್ತೀಯಾ? ಅಂದರೆ ಅವ್ರ ಜೊತೆ ಇದು ನಾವು ಕಲಿತಾ ಇರೋದೇನು? ಗುರುಗಳ ಜೊತೆ ಇರೋದು, ನಾವು ಇದ್ದೀವಿ 25 ವರ್ಷ ಅನ್ನೋದು ದೊಡ್ಡದಲ್ಲ. ಅವ್ರ ಜ್ಞಾನ ನೀನು ಎಲ್ಲಿವರೆಗೂ ಅನ್ವಯಿಸ್ಕೊಂಡಿದ್ಯಾ, ಆಚರಣೆಗೆ ತರೋವರೆಗೂ ನಾವು ಎಷ್ಟು ಕ್ಲಾಸ್ಗಳು ಕೇಳಿದ್ರೇನು, ಎಷ್ಟು ಕ್ಲಾಸ್ಗಳು ಮಾಡಿದ್ರೇನು ಏನೂ ಪ್ರಯೋಜನ ಇಲ್ಲ. ಎಷ್ಟು ಧ್ಯಾನ ಮಾಡಿದ್ರೆ, ಧ್ಯಾನ ಅನ್ನೋದು ಒಂದು ನಮ್ಮ ಮನಸ್ಸು ಸ್ಥಿಮಿತ ಆಗಬೇಕು. ನಾವು ಒಂದು ಕಡೆ ಕೂತ್ಕೊಬೇಕು. ಪತ್ರಿ ಸರ್ ಅದನ್ನೇ ಫಸ್ಟ್ ಹೇಳಿದ್ದೇನೆಂದರೆ, ಫಸ್ಟ್ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ. ಯಾಕಂದ್ರೆ ಓಡ್ತಾ ಇದ್ದಾರೆ ಜೀವನ ಪೂರ್ತಿ. ಎಷ್ಟು ಜನ್ಮಗಳು ಓಡ್ತೀರಾ ನೀವು? ಓಡೋದು ಬರೀ ಓಟನೇ ನಿಮ್ಮದು. ಆ ಓಟ ಬಿಟ್ಟು ಫಸ್ಟ್ ಕೂತ್ಕೊಳ್ಳೋದು ಕಲ್ತ್ಕೊಳ್ಳಿ. ಯಾರಾದರೂ ಕೇಳಿದ್ರೆ ಹೇಳಿ, ಅಲ್ಲಿಗೋಗಿ ಏನು ಕಲ್ತ್ಕೊಂಬಂದ್ರೆ ಫಸ್ಟ್ ಕೂತ್ಕೊಳ್ಳೋದು ಕಲ್ತಿದ್ವಿ ಅಂತೇಳಿ. ಪ್ರಪಂಚದ ಯಾರು ಕೂತ್ಕೊಳ್ಳೋದು ಕಲ್ತಿಲ್ಲ ಇನ್ನೂ ಅಂತ ಹೇಳಿದ್ರು. ಆ ಧ್ಯಾನ ಅನ್ನೋದನ್ನು ನಮ್ಮ ಸ್ಥಿಮಿತವಾಗಿ ಒಂದು ಕಡೆ ಕೂತ್ಕೊಳ್ಳೋಗಿ ಬಿಡುತ್ತೆ. ಆಮೇಲೆ ನಾವು ಈ ಥರ ಸತ್ಸಂಗಗಳು ಒಬ್ರಿಗೊಬ್ರು ಸತ್ಸಂಗ ಮಾಡಿಕೊಂಡಾಗ ಒಬ್ಬರು ಜ್ಞಾನ ಒಬ್ರಿಗೆ ಹಂಚ್ಕೊಳ್ತೀವಿ. ಹಂಚ್ಕೊಂಡ ಮೇಲೆ ಅವ್ರು ಏನು ಹೇಳಿದ್ರು ಹೋಯ್ತು ಬಿಡಪ್ಪ, ಇವತ್ತೇನೋ ಚೆನ್ನಾಗಿತ್ತಪ್ಪ ಕ್ಲಾಸ್ ಅಂದ್ಕೊಂಡು ನಾವು ಬಿಟ್ಬಿಟ್ಟು ಹೋದರೆ ಯಾರಿಗೂ ಏನೋ ಪ್ರಯೋಜನ ಇಲ್ಲ. ಅದು ಹೋಯ್ತು. ಅದರಲ್ಲಿ ಒಂದು ಪಾಯಿಂಟ್ ಆದ್ರೆ ಅಟ್ಲೀಸ್ಟ್ ಒಂದು ಬುಕ್ ಓದಿದಾಗ, ಇವಾಗ ನಾನು ನಿನ್ನೆ ನಿಜವಾಗ್ಲೂ ವಿವೇಕಾನಂದರ ಬುಕ್ ಓದಿದಾಗ, ಅದು ಸುಮಾರು ಅದು 3 ವರ್ಷದ ಮೇಲಾಗಿದೆ ಬುಕ್ ತಂದು. ಅದು ತೆಗೆದಿಟ್ಟು 1 ವಾರ ಆಗಿದೆ ಮುಂದೆ ಇಟ್ಕೊಂಡು. ಅದನ್ನು ಓದೋಕ್ಕಾಗಲಿ. ನಿನ್ನೆ ಸುಮ್ಮನೆ ಒಂದು ಪೇಜ್ ತಿರುಗಿ ಫಸ್ಟ್ ಪೇಜಲ್ಲಿ ನನಗೆ ಆ ಪಾಯಿಂಟ್ ಸಿಕ್ತು. ಅಂದರೆ ನಮಗೆ ಯಾವ ಸಮಯಕ್ಕೆ ಏನು ಬೇಕೋ ಕೊಡೋದಕ್ಕೆ ಎಲ್ಲರೂ ರೆಡಿ ಇದ್ದಾರೆ, ತೊಗೊಳೋಕೆ ನಾವೇ ರೆಡಿ ಇಲ್ಲ. ಅಂದರೆ ಆ ಪಾಯಿಂಟ್ ಎಷ್ಟು ನಿಲ್ಲಬೇಕು ನಮ್ಮ ಮನಸ್ಸಲ್ಲಿ, ಅದನ್ನ ಹಿಡ್ಕೊಂಡ್ರೆ ಮಾತ್ರ, ಅದನ್ನು ಆಚರಣೆಗೆ ತಂದಾಗ ಮಾತ್ರ ನಾವು ಆ ಗುರುಗಳ ಮಾತಿಗೆ ಬೆಲೆ ಕೊಟ್ಟಂಗೆ. ನಾನು ಓದಿದ್ದೀನಿ ಚೆನ್ನಾಗಿತ್ತು ನಿಮಗೆಲ್ಲರಿಗೂ ಹೇಳ್ಬಿಟ್ಟು ನಾನು ಅದನ್ನು ಮರ್ತೋದಾಗ ನನಗೇನು ಪ್ರಯೋಜನ ಆಯ್ತದು? ಅದಕ್ಕೆ ಪತ್ರಿ ಸಾರ ಸ್ವಾಧ್ಯಾಯ 1 ಅವರ್ ಧ್ಯಾನ, 1 ಅವರ್ ಸ್ವಾಧ್ಯಾಯ, 1 ಅವರ್ ಸತ್ಸಂಗ ಅಂತ ಹೇಳಿದ್ರು. ಈ 3 ಬ್ಯಾಲೆನ್ಸ್ ಮಾಡಿ ಅದನ್ನು ಆಚರಣೆಗೆ ತರಬೇಕು. ಓದಿದ್ವಿ ಬುಕ್ಕೇನೋ ಓದ್ತೀವಿ, 1 ಅವರ್ ಸಾರ್ ಹೇಳಿದರೆ ಓದ್ತೀವಿ. ಓದಿರೋದು ನಿನಗೆ ಎಷ್ಟು ಅರ್ಥ ಆಗಿದೆ? ಏನು ಅರ್ಥ ಆಗಿದೆ ಅದರಲ್ಲಿ? ಅದನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಂಡಾಗ ಅದು ನಿನಗೆ ಎಷ್ಟು ಅರ್ಥ, ನಾವು ಹೇಳುವಾಗಲೇ ಕೂಡ ನಮಗೆ ಎಷ್ಟೋ ಅರ್ಥ ಆಗುತ್ತೆ. ಅದು ನಮ್ಗೆ ಅರ್ಥ ಆಗುತ್ತೆ. ಅದು ಅರ್ಥ ಆಗದಿರೋವರೆಗೂ ನೀನು ಎಷ್ಟು ಓದ್ರೆ, ನಾನು 40,000 50,000 ಬುಕ್ಸ್ ಓದಿದ್ದೀನಿ ಅಂದರೆ ಏನೂ ಪ್ರಯೋಜನ ಇಲ್ಲ. ಸಾರ್ ಅದನ್ನೇ ಹೇಳ್ತಾಯಿದ್ರು, ನನ್ನ ಹತ್ರ ಜ್ಞಾನ ಅನ್ನೋದನ್ನು ನಾನು ಆ ಬುಕ್ಸಲ್ಲಿ ನಾನು ತೊಗೊಂಡಿದ್ದೀನಿ, ನಾನೆಲ್ಲ ಅದನ್ನು ಹೀರ್ಕೊಂಡಿದ್ದೀನಿ, ಅದನ್ನು ನಿಮಗೆಲ್ಲ ಹಂಚುತ್ತಾ ಇದ್ದೀನಿ. ನೀವು ಬೇಕಾದ್ರೆ ಈ ಬುಕ್ಸ್ ಓದಿ. ಇಷ್ಟು ಗುರುಗಳ ಬುಕ್ಸನ್ನ ಯಾವ ಸೊಸೈಟಿಲಿ ನಮ್ಗೆ ಇಷ್ಟು ಬುಕ್ಸು ಸಿಗಲ್ಲ. ಸೇಮ್ ರಮಣ ಮಹರ್ಷಿ ಆಶ್ರಮಕ್ಕೆ ಹೋಗ್ಬಿಟ್ಟು ಬೇರೆ ಅವರು ಮಣ್ಣಾಗೋ ಸ್ಥಿತಿಯಲ್ಲಿ ಧ್ಯಾನದಲ್ಲಿದ್ದಾಗ ಅವ್ರನ್ನ ಎಬ್ಬರಿಸ್ಕೊಂಬಂದಂಥ ಗುರುಗಳು ಪಕ್ಕದಲ್ಲೇ ಶೇಷಾದ್ರಿ ಆಶ್ರಮ ಅಂತ ಇದೆ. ಆ ಶೇಷಾದ್ರಿ ಗುರುಗಳ ಬಗ್ಗೆ ಬುಕ್ಕು ಕೇಳಿದ್ರೆ, ಇಲ್ಲ ಮೇಡಮ್ ಇಲ್ಲಿ ಬರೀ ನಮ್ಮ ರಮಣ ಮಹರ್ಷಿದ ಮಾತ್ರ ಬೇರೆಯವ್ರದ್ದಿರಲ್ಲ ಅಂದರು. ಅಂದರೆ ಇನ್ನೊಂದು ಗುರು ಬಗ್ಗೆ ಕೂಡ ಗೊತ್ತಿಲ್ಲ. ಇನ್ನೊಂದು ಸಂಸ್ಥೆಯಲ್ಲಿ ಒಬ್ಬನ ಹಿಡ್ಕೊಂಡು ಇನ್ನು ಅಷ್ಟೇ ಅಲ್ಲಿಗೆ ಲಿಮಿಟ್, ಅವರು ಸೀಮಿತ ಆಗಿಬಿಟ್ಟಿದ್ದಾರೆ ಒಂದು ಗುರುಗಳಿಗೆ. ಆದರೆ ನಮ್ಮ ಗುರು ಯಾಕೆ ಇಷ್ಟು ಗುರುಗಳನ್ನ ತೊಗೊಂಬಂದ್ರೆ ನಮ್ಮ ಮುಂದೆ? ಎಲ್ಲರೂ ಬುಕ್ಸ್ ಓದಿ ನಾನು ನಿಮ್ಮ ಗುರು ಅಲ್ಲ, ಪ್ರತಿ ಸಾರಿ ಅವರು ನಾನು ಅನ್ನೋದು ಈ ಗುರು ಅಲ್ಲ ಅನ್ನೋ ಆ ಜಾಗದಲ್ಲಿ ಮಾತ್ರ ಉಪಯೋಗಿಸಿದ್ರು ಮಾಸ್ಟರ್ಸ್. ಬೇರೆ ಕಡೆ ಎಲ್ಲೂ ನಾನು ಧ್ಯಾನ ಹೇಳಿದೆ, ನಾನು ಪಿರಮಿಡ್ ಕಟ್ಟಿಸಿದೆ, ನಾನು ಈ ಸಂಸ್ಥೆನ ಮಾಡಿದೆ, ನಾನು ಅನ್ನೋ ಪದ ಅವರು ಈ 40 ವರ್ಷದಲ್ಲಿ ಎಷ್ಟು ವೀಡಿಯೋ ಬೇಕಾದ್ರೆ ನೀವು ಕೇಳಿ, ಎಷ್ಟು. ಯಾಕಂದರೆ ಇವಾಗ ನಮಗೆ ಭಾಷೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋ ಒಂದು ಆ್ಯಪ್ಸು ಬಂದಿದ್ದಾವೆ. ಬೇಕಾದ್ರೆ ಅವ್ರ ವೀಡಿಯೋಸನ್ನು ಕೇಳಬೇಕನ್ನ ಕೇಳಿ. ಎಲ್ಲೂ ಕೂಡ
ನಾನು ಪಿರಮಿಡ್ ಕಟ್ಟಿಸಿದೆ, ನನ್ನಿಂದ ಇದಾಯಿತು, ನಾನು ನಂದು ಅನ್ನೋ ಪದ ಅವರು ಒಂದು ವಿಡಿಯೋದಲ್ಲಿ ಒಂದು ಪದದಲ್ಲಿ ಉಪಯೋಗಿಸಲಿಲ್ಲ. ಅವೇರ್ನೆಸ್ ಅಂದರೆ ಇದು. ಯಾಕಂದರೆ ಬಂದಿದ್ವಿ ನಾವಿಲ್ಲೆಲ್ಲರೂ ವರ್ಕರ್ಸ್ ಅಷ್ಟೇ. ಈ ಭೂಮಿಗೆ ಯಾಕೆ ಬಂದಿದ್ವಿ, ಇಲ್ಲೊಂದು ನಮಗೊಂದು ಕೆಲಸ ಕೊಟ್ಟಿದ್ದಾರೆ, ಬಂದಿದ್ವಿ. ಆ ಬಂದಿರೋದ್ರಲ್ಲಿ ಕೆಲಸ ಮಾಡ್ತಾರೆ. ನಂದು ನಾನು ಮಾಡಿದ್ದೀನಿ ಅಂತ ಅಹಂಕಾರ ಯಾಕೆ? ನಾನು ಅಂದ ತಕ್ಷಣ ಅಹಂಕಾರ ಹುಟ್ಟುತ್ತೆ, ನಂದು ಅಂದ ತಕ್ಷಣ ಮಮಕಾರ ಹುಟ್ಟುತ್ತೆ. ಎರಡು ಬಿಟ್ಕೊಳ್ಳೋದೇ ಚಾಲೆಂಜ್ ಅಂದಾಗ ಎರಡನ್ನೇ ಇಟ್ಕೊಂಡಿದ್ರೆ ನಾವು ಮುಂದಕ್ಕೆ ಹೋಗೋದು ಯಾವಾಗ? ಈ ಅಹಂಕಾರನ ಯಾವಾಗ ಬಿಡೋದು? ಮತ್ತೆ ನಾವು ನಂದು ಅನ್ನೋಷ್ಟೊತ್ತು ಅದ್ರ ಮೇಲೆ ಮಮಕಾರ ಇರುತ್ತೆ, ಅಧಿಕಾರ ಇರುತ್ತೆ. ಇದು ಬಿಟ್ಕೊಂಡು ಹೋಗಬೇಕು ಅನ್ನೋದೇ ಗುರುಗಳ ಆದೇಶ. ಅದನ್ನೇ ಅವರು ಪ್ರತಿಯೊಂದು ಕೂಡ ಅವರು ಆಚರಣೆ ಮಾಡಿ ನಮಗೆ ಹೇಳಿದ್ರು, ಸುಮ್ಮನೆ ಮಾತಲ್ಲಿ ಹೇಳಿಲ್ಲ. ಪ್ರತಿಯೊಂದು ಕೂಡ ಕುಟುಂಬದಿಂದ ಡಿಟ್ಯಾಚ್ಮೆಂಟ್ ಹೆಂಗೇನೋದನ್ನು ತೋರಿಸಿದ್ರು. ಆ ಸಮಯದಲ್ಲಿ ಇಬ್ಬರು ಹೆಣ್ಮಕ್ಳು ಸಂಸಾರಕ್ಕೆ ಒಂದು ಸ್ವಂತ ಮನೆ ಇಲ್ಲ ಅಂಥ ಜಾಗದಲ್ಲಿ ಕೆಲಸ ಬಿಟ್ಟು ಯೂನಿವರ್ಸ್ ಹೆಂಗೆ ಹೆಲ್ಪ್ ಮಾಡುತ್ತೆ ಅನ್ನೋದನ್ನು ಬಿಟ್ಟು ತೋರಿಸಿದ್ರು. ಯಾಕಂದರೆ ಬೇರೆ ಇನ್ಕಮ್ ಏನೂ ಇರಲಿಲ್ಲ. ಇವತ್ತು ಪತ್ರಿ ಮೇಡಮ್ದು ಸ್ವರ್ಣಾಮೃತಮ್ ಅಂತಿದೆ, ಅದನ್ನು ಕೇಳಿದ್ರೆ ಅರ್ಥ ಆಗುತ್ತೆ ನಮಗೆ ಎಷ್ಟು ಅವರು ಸಫರ್ ಆದರು ಅದರಿಂದ ಅಂತ. ಒಂದು ಗುರುಮಾತೆ ಆಗಿದ ತಕ್ಷಣ ಅವ್ರು ಅದನ್ನೇ ಹೇಳ್ತಾರೆ, ನನಗಿಷ್ಟು ಟ್ರೈನಿಂಗ್ ಕೊಟ್ಟು ಇಷ್ಟು ತರಬೇತಿ ಕೊಟ್ಟು ನನ್ನನ್ನು ಇವತ್ತು ಗುರುಮಾತೆಯಾಗಿ ನಾನು ನಿಲ್ಲಬೇಕು ಅಂದರೆ ಸಾಮಾನ್ಯ ಏನಲ್ಲ. ಅವರೇನೋ ಅವ್ರ ಹೆಂಡತಿ ಅವ್ರ ಮಕ್ಕಳು ಅಂತ ಅವ್ರಿಗೊಂದು ನ್ಯಾಯ, ಪಿರಮಿಡ್ ಮಾಸ್ಟರ್ ಅಂತ ಇನ್ನೊಬ್ರಿಗೊಂದು ನ್ಯಾಯ ಯಾವತ್ತೂ ಮಾಡಿಲ್ಲ. ಫಸ್ಟ್ ಏನು ಮಾಡಿದ್ರು ಕೊಡೋ ಮನೆಯಿಂದಲೇ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಮಾಡಿ ಆಚರಣೆಗೆ ತೊಗೊಂಡು ಇನ್ನೊಬ್ರಿಗೆ ಹೇಳಿದ್ರೆ ಹೊರತು ಅವರು ಮಾಡದಿರೋದು ಯಾರಿಗೂ ಬಾಯ್ಬಿಟ್ಟು ಅವ್ರಿಗೆ ಹೇಳಿಲ್ಲ ಇಲ್ಲಿವರೆಗೂ. ಇದು ಅವರ ಒಂದು ಜೀವನ ಚರಿತ್ರೆ. ಯಾವಾಗಲೂ ಕೂಡ ಅವರು ಏನು ಹೇಳ್ತಾರೋ ಅದನ್ನೇ ಮಾಡ್ತಾರೆ, ಏನು ಮಾಡ್ತಾರೋ ಅದನ್ನೇ ಆಚರಣೆಗೆ ಇಟ್ಕೊಂಡಿರ್ತಾರೆ. ಅವರು ಅದನ್ನೇ ಇನ್ನೊಬ್ರಿಗೆ ಹೇಳ್ತಾರೆ, ಅವರು ಮಾಡದಿರೋದನ್ನು ಯಾರಿಗೂ ಹೇಳೋದಿಲ್ಲ ಅವರು. ಈ ಥರ ಅವರು 1,44,000 ಜನ ಕ್ರಾಂತಿಕಾರಿ ಮಾಸ್ಟರ್ನ ಕರ್ಕೊಂಡು ಈ ಭೂಮಿಗೆ ಬಂದಿದ್ದಾರೆ ಮಾಸ್ಟರ್ಸ್. ಅವರು ಒಬ್ಬರು ಬಂದಿಲ್ಲ. ಯಾಕಂತಂದರೆ ಭೂಮಾತೆನ ತುಂಬ ಇವಾಗಿರೋ ಪೊಸಿಷನ್ ನಮಗೆ ಅರ್ಥ ಆಗ್ತಾಯಿದೆ. ಎಷ್ಟು ಪೊಲ್ಯೂಟ್ ಮಾಡಿದ್ವಿ. ಮೊದಲೆಲ್ಲ ನಮಗೆ ಆರ್ಪಿಕಗಳಿರಲಿಲ್ಲ, ಕೆಮಿಕಲ್ ಇರಲಿಲ್ಲ, ಬರೀ ಅಂಟುವಳಕಾಯಿ ಇತ್ತು, ಅದರಲ್ಲೇ ಸ್ನಾನ ಮಾಡಿ ಅದರಲ್ಲೇ ಬಟ್ಟೆಗಳು ಹೋಗಿ ಅವರು ಏನೇನೋ ಈ ಥರದ್ರಲ್ಲಿ ನ್ಯಾಚುರಲ್ಲಾಗಿ ಮಾಡ್ತಾಯಿದ್ರು. ಈಗ ಬಂದಿರೋಂಥ ಕೆಮಿಕಲ್ಸು ಮತ್ತು ಈಗ ಮಾಡ್ತಿರೋಂಥ ಕೆಲಸಗಳು, ಈಗ ಬಂದಿರೋ ಗುಟ್ಕಾಗಳು, ಈ ಕೆಮಿಕಲ್ಸ್ ಎಲ್ಲ ಸೇರಿ ಭೂಮಾತೆನ ಎಷ್ಟು ಪೊಲ್ಯೂಟ್ ಅದ್ರ ಜೊತೆಗೆ ಯುದ್ಧಗಳು, ಅದ್ರ ಜೊತೆ ನಾವು ಮಾಡ್ತಾಯಿರೋಂಥ ಕೆಲಸಗಳು ಎಲ್ಲ ಸೇರಿ ಭೂಮಾತೆಗೆ ಈ ನಾನ್ ವೆಜ್, ಈ ನಾನ್ ವೆಜ್ಜಿಂದ ಬಂದಾಗ ಆ ರಕ್ತಪಾತ ಮೊದಲೆಲ್ಲ ನನಗೆ ಗೊತ್ತಿದ್ದಂಗೆ ಕೂಡ ವರ್ಷದಲ್ಲಿ ಒಂದು 4 ಹಬ್ಬ ಬರೋದು, 4 ಹಬ್ಬಗಳಿಗೆ ಅವ್ರು ನಾನ್ ವೆಜ್ ಮಾಡೋರು. ಅದು ಅಷ್ಟು ಬಿಟ್ಟರೆ ಯಾರು ನೆಂಟರು ಬಂದರೆ ಮನೆಯಲ್ಲೇ ಸಾಕೊಂಡಂಥ ಕೋಳಿನ ಕುಯ್ಕೊಳ್ಳೋರು, ಕೊಟ್ಕೊಳ್ಳೋರು. ಅದು ಬಿಟ್ಟರೆ ಈಗೇನಾಗಿದೆ, ಪ್ರತಿದಿನ ಅದೊಂದು ಸಂಭ್ರಮ ಆಗ್ಬಿಟ್ಟಿದೆ. ಒಂದು ಪ್ರಾಣಿನ ಸಾಯಿಸೋದಂದ್ರೆ ಸಂಭ್ರಮ ಆಗ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಅದೇ. ಪ್ರತಿದಿನ ಯಾರೋ ಬಂದರೆ ಬಿರಿಯಾನಿ ಮಾಡಿದ್ರೆ ಅದೊಂದು ಗ್ರೇಟ್ ಅಂತ ಅಂದ್ಕೊಂಡಿದ್ದಾರೆ. ಈ ರಕ್ತಪಾತ ನಡೆದು ಭೂಮಾತೆಗೆ ಉಸಿರಾಡೋಕೆ ಆಗ್ದರೇ ಭೂಮಾತೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಎಲ್ಲ ದೇವತೆಗಳು ಕೂಡ ಕೈ ಬಿಡ್ತರು. ನೀನು ನಿನ್ನನ್ನು ಕಾಪಾಡ್ಕೊಬೇಕು, ನೀನು ಯಾಕೆ ಎಲ್ಲರಿಗೂ ಪರ್ಮಿಷನ್ ಕೊಡ್ತಾ ಇದೆಯಾ, ಯಾವಾಗಲೂ ನಾವೇ ಮಾಡಿದ್ರೆ ನೀನೇನು ಮಾಡ್ತೀನಿ ಅಂತ ಎಲ್ಲರೂ ಕೈ ಬಿಟ್ಟರೆ ಆ ಸಮಯದಲ್ಲಿ ಪತ್ರಿ ಸರ್ ಎದ್ದು ನಿಂತರು. ಪತ್ರಿ ಸರ್ ಎದ್ದು ನಿಂತವರು ಸುಮ್ಮನೆ ಬಂದಿಲ್ಲ ಮಾಸ್ಟರ್ಸ್. ಒಂದು ಯುಗದ ಕಾಲ, ಒಂದು ಯುಗ, ಒಂದಿನ ಅಲ್ಲ, ಒಂದು ವರ್ಷ ಅಲ್ಲ, ಒಂದು ಯುಗದ ಕಾಲ. ಯಾಕಂದರೆ ಈ ಭೂಮಿ ಮೇಲೆ ಈ ಆನಾಪಾನಸತಿ ಧ್ಯಾನ ಬರಬೇಕು ಅಂತಂದರೆ ಯೂನಿವರ್ಸಲ್ಲಿ ಪರ್ಮಿಷನ್ ಇಲ್ಲ. ಯಾಕಂದರೆ ಪತಂಜಲಿ ಮಹರ್ಷಿದಾಗಲಿ, ವಿಜ್ಞಾನ ಭೈರವ ತಂತ್ರದಲ್ಲಿ ಪರಮೇಶ್ವರ ಪಾರ್ವತಿಗೆ ಹೇಳಿರೋದ್ರಲ್ಲಾಗಲಿ, ಆನಾಪಾನಸತಿ ಧ್ಯಾನ ಅಂದರೆ 112 ನೋದದು, 111 ನಿಯಮಗಳು ದಾಟಿದರೆ ಮಾತ್ರ ಆನಾಪಾನಸತಿ ಧ್ಯಾನ ಮಾಡಬೇಕು ನಾವು. ಅಲ್ಲಿವರೆಗೂ ಆನಾಪಾನಸತಿ ಧ್ಯಾನ ಯಾರೂ ಮಾಡಂಗಿಲ್ಲ. ಇದು ರೂಲ್ ಅಲ್ಲ, ಇಡೀ ಯೂನಿವರ್ಸಲ್ಲೇ ಇದು. ಯಾಕಂದರೆ ಪರಮೇಶ್ವರನೇ ಪಾರ್ವತಿಗೆ ಹೇಳಿದಂಥ ಕಾಲ ವಿಜ್ಞಾನ ಭೈರವ ತಂತ್ರದಲ್ಲಿ ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಪತಂಜಲಿ ಮಹರ್ಷಿ ಅದನ್ನೇ ಕೊಟ್ಟರು. ಇಷ್ಟು ನಿಯಮಗಳು ದಾಟಿದ್ರೆ ಬರೋದು ಆನಾಪಾನಸತಿ ಧ್ಯಾನ. ಆದರೆ ಪತ್ರಿ ಸರ್ ಇದನ್ನೆಲ್ಲ ಯೋಚನೆ ಮಾಡಿ ಈ 111 ದಾಟೋದ್ರಲ್ಲಿ ಇವಾಗಲೇ ಎಷ್ಟು ನಾವು ಮಿನಿಮಮ್ ಅವ್ರು ಹೇಳಿದ್ರು ಪಿರಮಿಡ್ ಮಾಸ್ಟ್ರಾಗಿ ಬಂದಿರೋರು, ಇನ್ನು ಬೇರೆಯವ್ರ ಕತೆ ಹೆಂಗೋ ಮಿನಿಮಮ್ ಅಂದರೆ ಮಾನವ ಜನ್ಮ ತೊಗೊಂಡಿರೋದೇ 400ರಿಂದ 500 ಜನ್ಮಗಳು ತೊಗೊಂಡು ಈ ಕಷ್ಟಗಳೆಲ್ಲ ಎದ್ದು ಬಿದ್ದು ಬಂದ ಮೇಲೆ ನೀವು ಗುರುಗಳನ್ನ ಈ ಧ್ಯಾನನ ಹುಡುಕೊಂಡು ಎಷ್ಟೋ ಜನ್ಮಗಳು ನನ್ನಿಂದ ಬಂದಿರೋರು ನೀವೆಲ್ಲರೂ. ಅದಕ್ಕೆ ಈ ಸಮಯ ನಿಮಗೆ ಧ್ಯಾನ ಸಿಕ್ಕಿದೆ ಅಂತಂದರು. ಅಂದರೆ 400-500 ಜನ್ಮಗಳು ಈ ಮಾನವ ದೇಹದಲ್ಲಿ ನಾವು ಬಂದಿದ್ವಿ ಅಂದರೆ ಯಾರು ಸುಖವಾಗಿ ನಾವಿದ್ದೀವಿ. ಒಂದು ಮಾನವ ದೇಹದಲ್ಲಿ ಬಂದರೆ ಹುಟ್ಟಿದಾಗ್ಲಿಂದ ಸಾಯೋವರೆಗೂ ಏನೂ ನೋವಿಲ್ಲ ಅಂತ ಸಂತೋಷವಾಗಿರೋರು ಯಾರಾದ್ರೂ ಇದ್ದೀವ ನಾವು? ಯಾವ ಮನೆಗೆ ಹೋಗಿ ಏನೋ ಒಂದಿರ್ತದೆ. ಇನ್ನು ಎಷ್ಟು ಜನ್ಮಗಳು ಇವರು ತೆಗಿಬೇಕು, ಇನ್ನು ಎಷ್ಟು ಜನ್ಮಕ್ಕೆ ಆನಾಪಾನಸತಿ ಧ್ಯಾನಕ್ಕೆ ಹೋಗ್ಬೇಕಂದ್ರೆ 112 ನಿಯಮಗಳು ಯಾರು ಮಾಡ್ತಾರೆ? ಯಾರೋ ಕೋಟಿಗೊಬ್ಬರು ಹಿಮಾಲಯಕ್ಕೆ ಹೋಗಿ ಅವರೇ ನಿಯಮಗಳು ಮಾಡಿ ನಾವೇನೋ ಮಾಡಬೇಕು ಅಂತ ಹೋಗ್ತಾರೆ. ಮಿಕ್ಕಿದವರೆಲ್ಲರೂ ಈ ಬಂಧನದಲ್ಲಿ ಸಿಗಾಕೊಂಡಿದ್ದು ಯಾರು ಮಾಡಬೇಕು ಆ ನಿಯಮಗಳನ್ನ?
111 ನಿಯಮಗಳು ಯಾವಾಗ ಒಂದು ಯೋಗ ಮಾಡೋದಕ್ಕೆ ಒಂದಿನ ಮಾಡಿದ್ರೆ ಒಂದಿನ ಮಾಡಲ್ಲ, ಜಿಮ್ಗೆ ಹೋದ್ರೆ ಒಂದಿನ ಮಾಡಿದ್ರೆ ಒಂದಿನ ಮಾಡಲ್ಲ, ಮನೇಲಿ ಮಾಡೋದು ಎಕ್ಸಸೈಸ್ ಒಂದಿನ ಮಾಡಿದ್ರೆ ಇನ್ನೊಂದಿನ ಮಾಡಲ್ಲ. ಅಂಥದ್ರಲ್ಲಿ 111 ನಿಯಮಗಳು ಅದು ಎಷ್ಟು ಕಠಿಣವಾಗಿರ್ತವೆ ಅಂತಂದರೆ, ಹಿಮಾಲಯನ್ ಯೋಗಿ ನಮ್ಮ ಜೊತೆಗೆ ಹೋಗಿ ಸದಾನಂದಗಿರಿ ಸ್ವಾಮೀಜಿ ಇದ್ದಾರೆ, ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಅವರು, ನಮ್ಮ ನಿಯಮಗಳು ಏನೂ ಇಲ್ಲ, ತುಂಬ ಚಳಿಯಲ್ಲಿ ಐಸು ಗಡ್ಡೆ ಕಟ್ತಲ್ಲ ಅಂಥ ನೀರಲ್ಲಿ ಒಂದು ಸತಿ ಮುಳುಗಿ ಎದ್ದೇಳ್ಬೇಕು ಅಷ್ಟೇ ನಮ್ಮ ನಿಯಮ, ಅದಕ್ಕಿಂತ ಏನು ಕಷ್ಟ ಇಲ್ಲ ನಮಗೆ ಅಂತಾರೆ. ಅದು ಎಷ್ಟು ಸಾಹಸ ಅನ್ನೋದು ಅವ್ರಿಗೆ ಗೊತ್ತದು. ಇಂಥ ನಿಯಮಗಳು ದಾಟಿ ಯಾವಾಗ ನಾವು ಈ ಆನಾಪಾನ ಧ್ಯಾನಕ್ಕೆ ಹೋಗಬೇಕು, ನಮ್ಮ ಆತ್ಮ ಪುರೋಗಮನ ನಡೀಬೇಕು. ಇದನ್ನೆಲ್ಲ ನೋಡಿ ಮೇಯ್ನಾಗಿ ಇನ್ನೊಂದು ಹೇಳಬೇಕು ಅಂದರೆ, ಇಲ್ಲಿ ಗಂಡಸರು ಹೆಂಗಸರು ಅನ್ನೋದು ನನ್ನ ಭಾವನೆಯಲ್ಲ, ಇದು ಗುರುಗಳ ಮಾತ್ರ ನಿಮ್ಮ ಹತ್ರ ನಾನು ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಇವಾಗ ಗಂಡಸರು ಬೇಕಾದ್ರೆ ಅಂದ್ಕೊಂಡ್ರೆ ಇವಾಗ ಸಡನ್ನಾಗಿ ಒಂದು ಡ್ಯೂಟಿಗೆ ರಜೆ ಹಾಕೋ ಏನೋ ಮಾಡೋ ಒಂದು ಎಲ್ಲೋ ಹೋಗಿ ನಾನು ಒಂದು ವಾರ ಆಶ್ರಮಕ್ಕೆ ಹೋಗ್ತೀನಿ, ಒಂದು ಗುರುಗಳನ್ನ ಮೀಟ್ ಮಾಡ್ತೀನಿ, ಏನೋ ಒಂದು ಕೆಲಸದ ಹೋಗಿ ಬರ್ತೀನಿ ಅಂದರೆ ಮನೇಲಿ ಹೆಣ್ಮಕ್ಳು ಬಿಟ್ಕೊಡ್ತಾರೆ, ನೀವು ಹೋಗಿ ಬನ್ನಿ ಅಂತ ಎಲ್ಲ ಜವಾಬ್ದಾರಿ ಅವ್ರು ತೊಗೊಂಡು ನಿಭಾಯಿಸ್ತಾರೆ. ಆದರೆ ಅದೇ ಹೆಣ್ಣು ನಾನು ಒಂದು ವಾರ ಒಂದು ಆಶ್ರಮಕ್ಕೆ ಹೋಗ್ತೀನಿ, ಒಂದು ಗುರುನ ಮೀಟ್ ಮಾಡ್ತೀನಿ, ಮನೆ ನೋಡ್ಕೊ ಅಂದರೆ ಯಾವ ಗಂಡಸ್ರಿಗಾದರೂ ನಿಜವಾಗ್ಲೂ ಆಗುತ್ತಾ? ಮನಸ್ಫೂರ್ತಿಯಾಗಿ ಬಿಟ್ಕೊಡೋ ಅಂಥ ಮನಸ್ತತ್ವ ಇದೆಯಾ? ಆದರೆ ಕೂಡ ಮನಸ್ತತ್ವ ಇದೆಯಾ? ಹೋಗ್ಲಿ ನನ್ನ ಹೆಂಡ್ತಿಯಪ್ಪ ಅವಳು ಇಷ್ಟು ವರ್ಷ ಕಷ್ಟಪಟ್ಟಿದ್ದಾಳೆ, ಒಂದು ವಾರ ತನಕ ಕೇಳ್ತಾಳೆ, ಹೋಗಿ ಬರಲಿ ಬಿಡು ಅಂತ ಕಳಿಸೋ ಅಂಥ ಮನಸ್ಥಿತಿಯಲ್ಲಿ ಯಾರಾದರೂ ಗಂಡಸ್ರನ್ನೋರು ಇದ್ದಾರಾ? ಆ ಜನ್ಮ ಯಾಕೆಂದರೆ ಇಲ್ಲಿ ಯಾರೋ ಗಂಡಸರು ಹೆಂಗಸರು ಅನ್ನೋರು ಪರ್ಮನೆಂಟ್ ಒಂದೇ ಅಲ್ಲ. ಜನ್ಮದಲ್ಲಿ ನಾವೆಲ್ಲ ಗಂಡಸರಾಗ್ಬಿಟ್ಟಿದ್ವಿ, ಈ ಜನ್ಮದಲ್ಲಿ ನೀವೆಲ್ಲ ಹೆಂಗಸರಾಗ್ಬಿಟ್ಟಿದ್ರಿ, ಅದನ್ನು ಚೇಂಜ್ ಮಾಡ್ಕೊಂಡು ಅನುಭವಗಳಿಗೋಸ್ಕರ ಚೇಂಜ್ ಆಗ್ತಾ ಇರುತ್ತೆ ನಮ್ಮ ಜೀವನ. ಆದರೆ ಗಂಡು ಅಂದಿದ ತಕ್ಷಣ ಇದು ಇವತ್ತು ಬಂದಿದ್ದಲ್ಲ, ಅದಕ್ಕೊಂದು ದೊಡ್ಡ ಹಿಸ್ಟ್ರಿನೇ ಇದೆ ಹೇಳಬೇಕು ಅಂದರೆ, ಪುರುಷಾಧಿಕ್ಯ ಪ್ರಪಂಚನ. ಯಾಕಂದರೆ ಎಲ್ಲರೂ ದೇವರುಗಳಾಗಿದ್ದಂಥವ್ರನ್ನ ಇಲ್ಲ, ಇವರಿಗೆಲ್ಲೋ ಸ್ತ್ರೀಗಳಿಗೆಲ್ಲ ಪ್ರಕೃತಿ ಜೊತೆ ಒಂದಾಗಿದ್ದಂಥವ್ರು ಸ್ತ್ರೀ ಅಂದರೆ. ಸ್ತ್ರೀಗೆ ಅಷ್ಟು ವ್ಯಾಲ್ಯೂ ಯಾಕೆ ಕೊಟ್ಟರು? ಪ್ರಕೃತಿ ಮಾತೆ, ಭೂಮಾತೆ ಮತ್ತು ಈ ಸೃಷ್ಟಿಗೆ ಮೂಲನೇ ಸ್ತ್ರೀ, ಆದಿಪರಾಶಕ್ತಿ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದರೆ, ಸ್ತ್ರೀ ಶಕ್ತಿ ಅದು, ಸ್ತ್ರೀ ಜನ್ಮ ಅಲ್ಲ, ಸ್ತ್ರೀ ದೇಹ ಅಲ್ಲ, ಸ್ತ್ರೀ ತತ್ವ ಅದು. ಸ್ತ್ರೀ ತತ್ವಕ್ಕೆ ಅಷ್ಟು ಎನರ್ಜಿ ಇದೆ. ಆ ಎನರ್ಜಿ ಅಂತ ಬಂದಿರೋ ಸ್ತ್ರೀನ ಇವತ್ತು ಏನು ಮಾಡಿದ್ರು, ಒಂದು ಗೂಡಲ್ಲಿ ಬಂಧಿಸಿಟ್ಕೊಳ್ಳೋ ಮಟ್ಟಕ್ಕೆ ಬಂದಿದ್ರು. ಇವಾಗಿರೋ ಹೆಣ್ಮಕ್ಳೆಲ್ಲ ಯಾಕೆ ವಿಜೃಂಭಣೆಯಿಂದ ಅವರು ವಿಪರೀತ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ, ಇದನ್ನೆಲ್ಲ ಎಷ್ಟೋ ಜನ್ಮಗಳು ಅನುಭವಿಸಿದ್ದಾರೆ ಅವರು, ಅದನ್ನು ತಡ್ಕೊಳಕ್ಕಾಗಲ್ಲ, ನಾನು ಯಾಕೆ ಹಿಂಗಿರಬೇಕು ಅನ್ನೋ ಮಟ್ಟಕ್ಕೆ ಇವಾಗ ಅವ್ರನ್ನ ಕೂಡ ಅವ್ರು ಹಾಳು ಮಾಡ್ಕೊಳ್ತಾ ಇದ್ದಾರೆ. ಅವರು ಮುಂದಕ್ಕೆ ಹೋಗ್ತಿದ್ವಿ ಅಂದ್ಕೊಳ್ತಾ ಇದ್ದಾರೆ. ಆದರೆ ಅಲ್ಲಿ ಮುಂದಕ್ಕೆ ಹೋಗೋದು ಅಂದರೆ ಒಬ್ಬರ ಮೇಲೆ ಚಾಲೆಂಜ್ ಮಾಡಿ, ನಿನಗಿನ್ನ ನಾನೇನು ಕಮ್ಮಿ ಇಲ್ಲ, 1 ಲಕ್ಷ ಸ್ಯಾಲ್ರಿ ತೊಗೊಳ್ತಾ ಇದ್ದೀನಿ, ಒಂದು ಕಾರಲ್ಲಿ ಓಡಾಡ್ತೇನೆ, ಅದಲ್ಲ. ಅವನಿಗಿನ್ನ ಒಳ್ಳೆಯ ಗುಣಗಳನ್ನ ನೀನು ಯಾವಾಗ ಬೆಳೆಸ್ಕೊಂಡು, ಹೆಣ್ಣು ಅಂದರೆ ಹೆಣ್ಣು ತತ್ವನ ಉಳಿಸ್ಕೊಂಡು ಮುಂದಕ್ಕೆ ಯಾವಾಗ ಚಾಲೆಂಜಿಂದ ದಾಟ್ತಾರೋ ಅವಾಗಲೇ ಅವರು ಪುರೋಗಮನ ನಡೆಯುತ್ತೆ. ಆದರೆ ಅದನ್ನು ಬಿಟ್ಟು ಬೇರೆ ಚಾಲೆಂಜ್ ತೊಗೊಳ್ತಾರೆ ಹೆಣ್ಮಕ್ಳು ಇವತ್ತು, ಅದು ಕೂಡ ಅವರ ಪುರೋಗಮನಕ್ಕನ್ನು ಅವರು ಕೆಳಗಡೆ ಬೀಳೋದಕ್ಕೆ ಸಾಧ್ಯ ಆಗ್ತಾಯಿದೆ. ಈ ಥರ ಆಗಿ ಸ್ತ್ರೀ ಜನ್ಮಗಳ ತೊಗೊಂಡ್ಬಂದಿರೋಂಥ ಆತ್ಮಗಳು ಮಾಸ್ಟರ್ಸ್ ಇದನ್ನು ಸರಿಯಾಗಿ ಕೇಳಿಸ್ಕೊಬೇಕು. ಯಾಕಂದರೆ ಪತ್ರಿ ಸರ್ ಹೇಳಿದ ಮಾತಿದು. ಇವತ್ತು ಆ ಸದಾನಂದಗಿರಿ ಅನ್ನೋರು ಹಿಮಾಲಯನ್ ಯೋಗಿ, ಅವರು 120 ವರ್ಷ ಅವರು ಹಿಮಾಲಯನಲ್ಲಿ ಕಠಿಣವಾದ ಸಾಧನೆ ಮಾಡಿದಂಥ ಗುರು ಅವರು ನಮ್ಮ ಪಿರಮಿಡ್ ಮಾಸ್ಟರ್ಸ್ ಹೇಳೋವಂಥ ಅನುಭವಗಳನ್ನ ಕೇಳಿ, ಇವ್ರು ಮಾತಾಡೋ ಮಾತುಗಳನ್ನ ಕೇಳಿ, ಇವರ ಧ್ಯಾನ ನೋಡಿ ಅವ್ರನ್ನ ಕ್ವಶನ್ ಕೇಳೋಕೆ ಬಂದಿರೋ ಪತ್ರಿ ಸಾರ್ನ, ಅವ್ರು ಧ್ಯಾನ ಮಾಡೋಕೆ ಬಂದಿರಲಿಲ್ಲ. ನಿಮ್ಮಲ್ಲಿ ಏನಂತ ಗ್ರೇಟ್ನೆಸ್ಸು? ಯಾಕಂದರೆ ಸ್ನಾನ ಬೇಡ ಅಂತೀರಾ, ಒಂದು ಆಸನ ಬೇಡ ಅಂತೀರಾ, ಈ ಬ್ರಷು ಮಾಡಬೇಡ ಅಂತೀರ, ಎಲ್ಲಿ ಕೂತ್ಕೊಂಡ್ರೆ ಅಲ್ಲೇ ಕೂತ್ಕೊಳ್ಳಿ ಅಂತೀರ, ಹೆಂಗಂದ್ರೆ ಹಂಗೆ ಧ್ಯಾನ ಮಾಡಿಸ್ತಾಯಿದ್ರ. ಆದರೆ ಎಲ್ಲರೂ ನೋಡಿದ್ರೆ ಎಲ್ಲ ಲೋಕಗಳ ಬಗ್ಗೆ ಹೇಳ್ತಾರೆ, ಆಸ್ಟ್ರಲ್ ಶರೀರ ಅಂತಾರೆ, ಎಲ್ಲ ಇಷ್ಟು ಕೆಲಸಗಳು ಹೆಂಗೆ ಮಾಡ್ತಾಯಿದ್ರೆ ನೀವು, ಹೆಂಗೆ ಸಾಧ್ಯ ಆಗ್ತಾಯಿದೆ? ಅಸಲು ಆನಾಪಾನ ಧ್ಯಾನ ಫಸ್ಟು ಮಾಡೋಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟರು, ಹೆಂಗೆ ಆಯ್ತಿದು ಅಂತ ಕ್ವಶನ್ ಕೇಳೋಕೆ ಬಂದಿದ್ರು ಅವರು. ಹೆಂಗೆ ಸಾಧ್ಯ ಆಯಿತು ನಿಮಗಿದು? ಯಾಕಂದರೆ ನಮ್ಮ ಬಗ್ಗೆ ಇವತ್ತು ನಾವು ಅಂದ್ಕೊಂಡಿದ್ದೀವಿ, ಇಷ್ಟೊತ್ತು ವಿರೂಪಾಕ್ಷ ಸರ್ ಹೇಳ್ದಂಗೆ ಇಲ್ಲಿ ಮನುಷ್ಯರು ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಅಂತ ನಾವು ಅಂದ್ಕೊಂಡಿದ್ವಿ. ಇವಾಗ ಏನಂದರೆ ಸೋಷಿಯಲ್ ಮೀಡಿಯಾ ಬಂದಿದೆ, ಮನುಷ್ಯರು ಮಾತಾಡೋದು ಸಹಜ. ಆದರೆ ಈ ಥರ ಅವ್ರು ಕೇಳ್ಕೊಂಡು ಬಂದಾಗ ಪತ್ರಿ ಸರ್ ಹೇಳಿದ್ದೆ, ಆ ಮಾತು ಕೇಳಿದಾಗ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂತು ಅವತ್ತು. ಅವ್ರು ಹೇಳಿದ್ದೇನಂತಂದರೆ, ಸ್ವಾಮೀಜಿ ನೀವು ಹೇಳಿದ್ದು ಕರೆಕ್ಟೇ, ರೂಲ್ ಪ್ರಕಾರ ಹೋದರೆ ಹಂಗೆ ಮಾಡಬೇಕು, ಅಷ್ಟು ನಿಯಮಗಳು ಮಾಡಿಕೊಂಡೇ ಬರಬೇಕು. ಅರೆ 111 ನಿಯಮಗಳು ದಾಟಿ ಈ ಹೆಣ್ಣು ಜನ್ಮ ತೊಗೊಂಡವ್ರ ಆತ್ಮಗಳು ಯಾವ ಆಶ್ರಮಕ್ಕೆ ಹೋಗಿ ಮಾಡಬೇಕು ಹೇಳಿ? ಅವ್ರ ಗಂಡನ ಬಿಡಬೇಕಾ, ಅತ್ತೆ ಮಾವನ ಬಿಡಬೇಕಾ, ಮಕ್ಕಳನ್ನ ಬಿಡಬೇಕಾ, ಸಂಸಾರನ ಬಿಡಬೇಕಾ, ಎಲ್ಲಿಗೆ ಹೋಗ್ಬೇಕು? ಅವರು ಯಾವ ಆಶ್ರಮಕ್ಕೆ ಕಳಿಸ್ಲಿ ಅವ್ರನ್ನ? ಹೋಗೇ ಕಳಿಸ್ತಾರಾ? ಅವ್ರು ಹೆಂಗೆ ಪುರೋಗಮನ ನಡೀಬೇಕು? ಎಷ್ಟು ಜನ್ಮಗಳು ಅವ್ರು ತೊಗೊಂಬರ್ಬೇಕು ಮತ್ತೆ ಇದಕ್ಕೆ? ಆ ಹೆಣ್ಣು ಮಕ್ಕಳಿಗೋಸ್ಕರ ಒಂದು ಯುಗದ ಕಾಲ ಇಡೀ ಯೂನಿವರ್ಸ್ ಜೊತೆಗೆ ಫೈಟ್ ಮಾಡಿ, ಅವ್ರ ಜೊತೆಗೆ ಮೀಟಿಂಗ್ ಮಾಡಿ, ಇದ್ರ ಬಗ್ಗೆ ಎಲ್ಲ ಅವ್ರಿಗೆ ಹೇಳಿಕೊಟ್ಟು ಇಷ್ಟು ಆತ್ಮಗಳು ಕಾಯ್ತಾ ಇದ್ದಾರೆ. ಅವ್ರ ಆತ್ಮ ಘೋಷ ನೋಡ್ತಾರೆ. ನಮ್ಮ ಎದುರುಗಡೆ ನೋಡಿದ ತಕ್ಷಣ ಎಲ್ಲರೂ ಅಂದ್ಕೊಳ್ತಾರೆ, ಏನೋ ಪತ್ರಿ ಸರ್ ನಮ್ಮನ್ನು ಸೆಕೆಂಡ್ ಕೊಟ್ಟರು, ನಮ್ಮನ್ನು ತಪ್ಪಿಕೊಂಡ್ರು, ನಮಗೆ ಇದು ಕೊಟ್ಟರು, ನನಗೆ ಪತ್ರಿ ಸರ್ ಗೊತ್ತು ಅಂತ.
ಖತ್ರಿ ಸರ್ ಒಂದು ಸತಿ ನೋಡಿದ್ರೆ ನಮ್ಮ ಪೂರ್ವ ಜನ್ಮಗಳು ಎಷ್ಟೋ ಜನ್ಮಗಳು ಸ್ಕ್ಯಾನ್ ಮಾಡಿಬಿಡ್ತಾರೆ. ತ್ರಿಕಾಲ ಜ್ಞಾನಿ ಅವರು ಒಂದು ವಿಶ್ವಶಕ್ತಿ, ಒಂದು ರೂಪ ತಗೊಂಡು ಮನುಷ್ಯನಾಗಿ ಬಂದ್ರೇ ಇಲ್ಲಿ ಕೆಲಸ ಆಗುತ್ತೆ ಅಂತ ಬಂದಂಥ ಮಹಾಶಕ್ತಿ ಅವರು. ಪತ್ರಿ ಸರ್ ಅಂದರೆ ಒಂದು ದೇಹ ಅಲ್ಲ, ಒಂದು ಮನುಷ್ಯ ಅಲ್ಲ, ಅವರು ಒಂದು ವಿಶ್ವಶಕ್ತಿ ಅವರು. ಅದಕ್ಕೆ ನಾನು ಯಾಕೆ ಈಶ್ವರನ ಜೊತೆಗೆ ಹೋಲಿಸಿದ್ದು ಅಂತಂದರೆ, ಈಶ್ವರ ತೋರಿಸಿದ ಗುರು ಅಂದರೆ ಅವರು ಸಾಮಾನ್ಯದ ಗುರು ಅಲ್ಲ. ಈಶ್ವರ ಇನ್ನೊಂದು ರೂಪ ತಾಳಿ ಬಂದಂಥ ಗುರು ಅವರು, ಒಂದು ವಿಷ್ಣು ಎನರ್ಜಿ ಅವರು. ಅಂಥ ಎನರ್ಜಿ ಭೂಮಿಗೆ ಬರಬೇಕು ಅಂತಂದರೆ, ಇಷ್ಟು ನಿಯಮಗಳು ದಾಟಿ ಬರಬೇಕು ಅಂತಂದರೆ ಆನ್ಸರ್ ಮಾಡೋ ಶಕ್ತಿ ಕೂಡ ಇರಬೇಕು ಆ ಗುರುವಿಗೆ. ಒಬ್ಬರಿಲ್ಲ, ಅವರೊಬ್ಬರು ಗುರುವಿಲ್ಲ. ಇವಾಗ ನಮಗೆ ಎಷ್ಟೋ ಸಾವಿರಾರು ವರ್ಷಗಳು ಹಿಮಾಲಯಲ್ಲಿ ಧ್ಯಾನ ಮಾಡೋವಂಥ ಗುರುಗಳಿದ್ದಾರೆ, ಎಲ್ಲರಿಗೂ ಆನ್ಸರ್ ಮಾಡಬೇಕು ಅವರು. ಆ ಥರ ಎಲ್ಲ ಲೋಕಗಳಲ್ಲೂ ಕೂಡ ಆನ್ಸರ್ಗಳು ಮಾಡಿದ್ದಾರೆ ಅವರಿಗೆ. ಎಷ್ಟೋ ಮೀಟಿಂಗ್ಗಳು ಮಾಡಿ, ಎಷ್ಟೋ ಅಲ್ಲಿ ಎಲ್ಲರ ಜೊತೆ ಅವರು ಸಮಾಧಾನ ಹೇಳಿ, ಎಲ್ಲರಿಗೂ ಕ್ವಶನ್ಗೆ ಆನ್ಸರ್ ಹೇಳಿ, ಇಲ್ಲ ಈ ಆತ್ಮಗಳ ನಿತಾರನ ಬಿಟ್ಟರೆ ಇನ್ನಿಷ್ಟು ಜನ್ಮಗಳು ಅವ್ರು ತೊಗೊಬೇಕು, ಯಾವ ತಪ್ಪುಗೋಸ್ಕರ ಅವರು ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ದಾರೆ. ಮನೆ ಅಂದರೆ ಈಗ ಬೆಳಗ್ಗೆದ್ದು ಒಂದು ಹೆಣ್ಣು ಅದು ಕಷ್ಟನೋ ಸುಖನ ಬೆಳಗ್ಗೆದ್ದು ಏನು ಮಾಡ್ತಾರೆ, ಅಯ್ಯೋ ನನ್ನ ಗಂಡನಿಗೆ ಇದು ಮಾಡಿದ್ರೆ ಇಷ್ಟ ಆಯ್ತು ತಿಂತಾರೆ, ಇದು ಮಾಡಿದ್ರೆ ಸರಿಯಾಗಿ ತಿನ್ನಲ್ಲ, ಈ ಮಕ್ಕಳಿಗೆ ಇದು ಕೊಟ್ಟರೆ ತಿಂತಾರೆ. ಅವ್ರು ಎಷ್ಟೇ ಅವ್ರಿಗೆ ಸ್ಟ್ರೆಸ್ ಇದ್ದರೆ ಕೂಡ ಫಸ್ಟು ಬೆಳಗ್ಗೆದ್ದು ಮನೆಯವ್ರಿಗೋಸ್ಕರ ಒದ್ದಾಡ್ತಾರೆ. ಆದರೆ ಈಗ ಬಂದಿರೋರು ಕೆಲಸಗಳಂತ ಸ್ಟಾರ್ಟ್ ಮಾಡಿದ ಮೇಲೆ ಅದು ವಿರುದ್ಧವಾಗಿರೋದು. ಯಾಕಂದರೆ ಅವ್ರಿಗೆ ಆಗ್ತಾಯಿಲ್ಲ, ಅವ್ರು ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡೋಕ್ಕಾದಾಗ ಆರ್ಡ್ರ್ಗಳು ಮಾಡೋಕ್ಕೆ ಶುರು ಮಾಡಿದ್ರು. ಆದರೆ ಮಾಮೂಲು ಇವಾಗಲೂ ಕೂಡ 80% ಹೆಣ್ಮಕ್ಳು ಬರೀ ಮನೆಯವರು ಮಕ್ಕಳಿಗೋಸ್ಕರ, ಗಂಡಂದ್ರಿಗೋಸ್ಕರ ಒದ್ದಾಡೋರೇ ಇದ್ದಾರೆ. ಇವತ್ತಕ್ಕೋಸ್ಕರ ಎಲ್ಲರೂ ಬರಬೇಕು ಅಂದರೆ ಮನೇಲೆಲ್ಲ ಅಚ್ಚುಕಟ್ಟಾಗಿ ಮಾಡಿ ಇಟ್ಬಿಟ್ಟು, ಮನೆ ಶುದ್ಧ ಮಾಡಿ ಅವ್ರಿಗೆ ಹೇಳ್ಬಿಟ್ಟು ಇದಿದೆ ತಿನ್ಕೊಳ್ಳಿ, ಇದನ್ನು ಮಾಡ್ಕೊಳ್ಳಿ ಅಂತ ಅವ್ರನ್ನ ಸಮಾಧಾನ ಮಾಡಿ ಆಚೆಗೆ ಬರಬೇಕು. ಇವತ್ತು ಕೂಡ ಇಷ್ಟು ಮಾಡ್ತಾಯಿರೋ ಹೆಣ್ಮಕ್ಳು ಎಲ್ಲಿ ಉದ್ಧಾರ ಆಗಬೇಕು? ಅವ್ರ ಆತ್ಮ ಯಾವತ್ತೂ ಪುರೋಗಮನ ಆಗಬೇಕು. ಆ ಆತ್ಮಗಳ ಘೋಷೆ ನೋಡ್ತಾ ಇದ್ದೇನೆ ನಾನು. ಆತ್ಮಗಳು ಅಳ್ತಾ ಇದ್ದಾರೆ, ದೇಹ ಕೆಲಸ ಮಾಡ್ತಾ ಇದೆ, ಆತ್ಮ ಸಂತೋಷವಾಗಿಲ್ಲ. ಆತ್ಮಗಳಿಗೋಸ್ಕರ ಈ ಕೆಲಸ ನಾನು ಕರ್ಕೊಂಡು ಬಂದಿದ್ದೀನಿ ಗುರುಗಳೇ ಅಂತ ಹೇಳಿದಾಗ ಅವರು ಪಾದ ನಮಸ್ಕಾರ ಮಾಡಿದ್ರು ಹಿಮಾಲಯನ್ ಯೋಗಿ. ಪತ್ರಿ ಸರ್ ಕಾಲಿಗೆ ಬಿದ್ದರು ಅವರು. ಇಷ್ಟು ಮಹತ್ತರವಾದ ಕೆಲಸಕ್ಕೆ ಬಂದಿದ್ರೆ ನೀವು ಸಾಮಾನ್ಯದವರಲ್ಲ ಅಂತ ಅವರು ತ್ರಿಕಾಲ ಜ್ಞಾನದಿಂದ ನೋಡಿದಾಗ ಪತ್ರಿ ಸರ್ ಅನ್ನೋರು ಒಂದು ಚಿಕ್ಕ ಮನುಷ್ಯ ಅಲ್ಲ, ಇವರೊಂದು ವಿಶ್ವಶಕ್ತಿ. ಇವರು ಎಲ್ಲ ಲೋಕಗಳಲ್ಲಿ ಈ ಥರ ಮಾಡಿದಾಗ ಭೂಮಿಗೆ ಬರಬೇಕು ಅಂದ್ಕೊಂಡಾಗ ಒಬ್ಬರೇ ಹೋದರೆ ಇದನ್ನು ಮಾಡೋಕ್ಕಾಗಲ್ಲ. ಇವತ್ತು ಇಷ್ಟು ಪ್ರಪಂಚನವಾಗಿದ್ದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟು ಆಲ್ ಓವರ್ ವರ್ಲ್ಡ್ ಹೋಗ್ತಾ ಇದೆ ಅಂತಂದರೆ ತಮಾಷೆ ಅಲ್ಲ. ಇವಾಗ ವರ್ಲ್ಡ್ ಮೆಡಿಟೇಷನ್ ಡೇ ಬಂದಿದೆ ಅಂದರೆ ಅದು ತಮಾಷೆಗೇನು ಬಂದಿಲ್ಲ. ಅವ್ರು ಇಷ್ಟು ತರಬೇಕು ಅಂತಂದರೆ ಒಂದೊಂದು ಗ್ಯಾಲಕ್ಸಿಗೆ, ಒಂದೊಂದು ಲೋಕಕ್ಕೆ ಹೋಗಿ ಎಲ್ಲರ ಹತ್ರ ಕೇಳ್ಕೊಂಡಿದ್ದಾರೆ. ಎಲ್ಲರೂ ಹೋಗಲೇಬೇಕು ನಾವು. ನಾನು ಒಬ್ಬ ಹೋದರೆ ಇದನ್ನು ಭೂಮಿನ ನಾವು ಉದ್ಧಾರ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಸೇರಿದ್ರೆ ಮಾತ್ರ ಈ ಪ್ರಪಂಚನ ಮಾಡೋಕ್ಕಾಗುತ್ತೆ, ಭೂಮಾತನ ಕಾಪಾಡೋಕ್ಕಾಗುತ್ತೆ, ಎಷ್ಟೋ ಆತ್ಮಗಳನ್ನ ಉದ್ಧಾರ ಮಾಡೋಕ್ಕಾಗುತ್ತೆ ಅಂತ ಕೇಳಿದ್ರೆ ಎಲ್ಲರೂ ಭಯ ಪಟ್ಕೊಂಡು ಹಿಂದಕ್ಕೆ ಹೋಗ್ಬಿಟ್ರು. ಯಾಕಂದರೆ ಇದು ಮಾಯಾ ಲೋಕ. ಅಲ್ಲಿಗೆ ಹೋದರೆ ನಾವು ಗೊತ್ತಿಲ್ಲದ ಕರ್ಮಚಕ್ರದಲ್ಲಿ ಬಿದ್ದೋಗ್ಬಿಡ್ತೀವಿ. ಮತ್ತು ನಾವು ಸಂಸಾರ ಅಂತ ತೊಗೊಂಡ್ಮೇಲೆ ಏನೋ ಒಂದು ಕರ್ಮ, ಯಾವುದೋ ಒಂದು ಗೊತ್ತಿಲ್ಲ ಮಾಡಿದಾಗ ನಾನು ಆ ಕರ್ಮಚಕ್ರದಲ್ಲಿ ಬಿದ್ದು ಮತ್ತೆ ನಾನು ಭೂಲೋಕದಲ್ಲಿ ಉಳಿಯೋಂಥ ಪರಿಸ್ಥಿತಿ ಬರುತ್ತೆ. ನಾವು ಆಲ್ರೆಡಿ ತಪ್ಪಿಸ್ಕೊಂಡು ಬಂದಿದ್ದೀವಿ, ನಾವು ಬರಲ್ಲ ಭೂಲೋಕಕ್ಕೆ ಅಂತ ಎಲ್ಲರೂ ಎಗ್ನೆಸ್ಟಾಗಿ ನಿಂತಿದ್ದಾಗ ಪ್ರತಿ ಒಬ್ಬರಿಗೂ ಅಗ್ರಿಮೆಂಟ್ ಮಾಡಿ ಬರೆದು ಕೊಟ್ಟು ಕರ್ಕೊಂಡು ಬಂದಿದ್ದಾರೆ ಮಾಸ್ಟರ್ಸ್. 1,44,000 ಅಗ್ರಿಮೆಂಟ್ ಕೊಟ್ಟು ನಿಮ್ಮ ಕೆಲಸ ಮುಗಿದ ಮೇಲೆ ನಿಮ್ಮ ಜಾಗಕ್ಕೆ ಕರ್ಕೊಂಬಂದು ನಾನು ಬಿಡ್ತೀನಿ ನಿಮ್ಮನ್ನು, ಯಾರೂ ಭಯ ಪಡಬೇಡಿ, ನನ್ನನ್ನು ನಂಬಿ ಅಂತ ಪ್ರತಿ ಒಬ್ಬರಿಗೂ ಸೈನ್ ಮಾಡಿ ಪ್ರತಿ ಒಬ್ಬರಿಗೂ ಅಗ್ರಿಮೆಂಟ್ ಕೊಟ್ಟು ಇವತ್ತು ಪಿರಮಿಡ್ ಮಾಸ್ಟರ್ಸ್ ವಿಜೃಂಭಣೆಯಿಂದ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಈ ದೇಹಗಳು ಮಾಡ್ತಾಯಿಲ್ಲ ಕೆಲಸ, ದೇಹದಲ್ಲಿರೋ ಆತ್ಮ, ಆ ದೇಹನ ಎಷ್ಟೋ ಗುರುಗಳು ಇವತ್ತು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ಸಾರ್ ಇಷ್ಟೊತ್ತು ಹೇಳ್ದಂಗೆ ಈ ಚೇರಲ್ಲಿ ಕೂತಿದ್ರೆ ಇಲ್ಲಿ ನಾನು ಮಾತಾಡ್ತೀನಿ ಅಂತ ನನ್ನ ದೇಹ ನಿಮಗೆ ಕಾಣಿಸಿರ್ಬೋದು. ಈ ಅವೇರ್ನೆಸ್ ನನಗೆ ನಿಜವಾಗ್ಲೂ ಇದೆ ಮಾಸ್ಟರ್ಸ್. ಇಲ್ಲಿ ನಾನು ಕೂತಿದ್ದೀನಿ ಅಂದರೆ ಅದೇ ಕ್ಲಾಸ್ ಏನಾರು ಹೇಳು ಅಂತಂದರೆ ಅಲ್ಲಿ ನಿಜವಾಗ್ಲೂ ನಾನು ಇರಲ್ಲ. ಅದು ಯಾರಿಗೆ ಬೇಕೋ ಇವತ್ತು ಕೂಡ ಗುರುಗಳಿಗೆ ಅದನ್ನೇ ಹೇಳಿದೆ. ಅಲ್ಲಿ ಕರ್ಕೊಳ್ತಾ ಇದ್ದಾರೆ ಗುರುಗಳೇ, ಅಲ್ಲಿ ಏನು ಹೇಳಬೇಕು, ಯಾರು ಯಾವುದಕ್ಕೆ ಬಂದಿದ್ದಾರೆ, ಯಾವ ಜ್ಞಾನ ಅಲ್ಲಿ ಕೊಡಬೇಕು ಗೊತ್ತಿಲ್ಲ. ನಾನು ನಿಜವಾಗ್ಲೂ ರಾತ್ರಿಯಿಂದ ನಾನು ಅಂದ್ಕೊಂಡಿದ್ದ ಸಬ್ಜೆಕ್ಟೇ ಬೇರೆ ಇತ್ತಿಲ್ಲಿ. ಅವೇರ್ನೆಸ್ ಬಗ್ಗೆ, ಅರಿವಿನ ಬಗ್ಗೆ ಒಂದು ಸಬ್ಜೆಕ್ಟ್ ಕೊಡೋಣ, ಅದ್ರ ಬಗ್ಗೆ ತುಂಬ ಚೆನ್ನಾಗಿತ್ತು ಮಾತಾಡೋಣ ಅಂತಾದರೆ ಅದನ್ನು ಬಿಟ್ಟು ಇದನ್ನು ಹೇಳಿಸ್ತದಂದರೆ ಗುರುಗಳ ಒಂದು ಆಲೋಚನೆ ಇದು ಬೇಕಾಗಿತ್ತು ನಮಗೆಲ್ಲ. ಈ ಸತ್ಯಗಳು ತಿಳಿಬೇಕಾಗಿತ್ತು. ಇದು ಯಾಕಂದರೆ ಆಂಧ್ರದಲ್ಲಿ ಅವರು ತೆಲುಗಲ್ಲಿ ವೀಡಿಯೋಗಳಿರೋದ್ರಿಂದ ಕರ್ನಾಟಕಕ್ಕೆ ಇನ್ನೂ ಸುಮಾರು ವೀಡಿಯೋಗಳು ತಲುಪಲಿಲ್ಲ ಮಾಸ್ಟರ್ಸ್. ಆದರೆ ನನ್ನ ಪ್ರಯತ್ನ ಎಲ್ಲ ಕೂಡ ನನಗೆ ಅಷ್ಟು ಅಲ್ಪ ಸ್ವಲ್ಪ ತೊಗೊಂಡಿರೋ ಜ್ಞಾನನ ಅದರ ಕರ್ನಾಟಕ ಮಾಸ್ಟರ್ಸ್ಗೆ ಆ ಜ್ಞಾನ ಅವ್ರ ಮಾತುಗಳು ತಲುಪಿಸಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ. ಆ ಉದ್ದೇಶ ನನ್ನ ಮನಸ್ಸದು, ನನ್ನ ಆತ್ಮದ್ದಾಗಿರ್ಬೋದು. ಆದರೆ ಕೆಲಸ ಮಾಡ್ತಿರೋದು ಅವರೇನೆ. ಆ ಸಮಯದಲ್ಲಿ ಯಾವ ಮಾಸ್ಟರ್ಸ್ ಬರ್ತಾರೋ ಆ ಜ್ಞಾನ, ಯಾಕಂದರೆ ಇದೆಲ್ಲ ನಾನು ನೋಡ್ಕೊಂಡು ಬಂದಿಲ್ಲ. ಅವ್ರು ಹೇಳಿದ ಮಾತುಗಳೇ ನಿಮ್ಮ ಹತ್ರ ಇವತ್ತು ನಾನು ಹಂಚ್ಕೊಳ್ತಾ ಇದ್ದೀನಿ.
ಈ ಥರ 1,44,000 ಜನ ಕ್ರಾಂತಿಕಾರ್ಮ ನಾವೆಲ್ಲರೂ ಕೂಡ ನಕ್ಷತ್ರ ಮಂಡಲದಿಂದ ಇಳಿದು ಬಂದಿರೋವಂಥ ಮಾಸ್ಟರ್ಸ್ ನಾವೆಲ್ಲರೂ ಕೂಡ. ಇಲ್ಲಿ ಯಾರು ಸಾಮಾನ್ಯದವ್ರು ನಾವೆಲ್ಲ ಈ ಚಿಕ್ಕ ಚಿಕ್ಕ ದೇಹಗಳು ತೊಗೊಂಡು ಇಲ್ಲಿ ಕೂತಿದ್ವಿ. ಒಬ್ಬೊಬ್ಬರು ಒಂದೊಂದು ನಕ್ಷತ್ರ ಇಲ್ಲಿರೋರು. ನಾವು ಸುಮ್ಮನೆ ನಕ್ಷತ್ರಗಳು ನೋಡಿ ನಮಗೆ ಸ್ಟಾರ್ಸ್ ಇದ್ದಾವೆ ಅಂತ ಖುಷಿ ಪಡ್ತಾಯಿದ್ವಿ. ಅಲ್ಲಿರೋ ಸ್ಟಾರ್ಸ್ ನಾವೇ, ನಮ್ಮ ಲೋಕನೇ ಅದು. ಅಲ್ಲಿಂದ ಎಲ್ಲರೂ ಇಳಿದು ಬಂದಿರೋರು ನಾವು ಇವತ್ತು ಇಲ್ಲಿಗೆ. ನಕ್ಷತ್ರ ಮಿತ್ರರ ಬುಕ್ಕು ಕನ್ನಡದಲ್ಲಿದೆ ಮಾಸ್ಟರ್ಸ್, ಬೇಕಾದ್ರೆ ಎಲ್ಲರೂ ಓದ್ಬೋದು. ಅದನ್ನು ಓದಿದಾಗ ಗೊತ್ತಾಗುತ್ತೆ ನಮ್ಮ ಶಕ್ತಿ ಏನು ಅಂತ, ನಾವು ಯಾರು ಅಂತ. ಈ ಥರ ಕರ್ಕೊಂಬಂದಾಗ ಇವತ್ತು ಪಿರಮಿಡ್ ಮಾಸ್ಟರ್ಸ್ನ ಪತ್ರಿ ಸಾರು ಒಬ್ಬೊಬ್ಬರನ್ನ ಹುಡುಕಿ ತೊಗೊಂಡ್ರು. ಅವ್ರು ಯಾರ್ಯಾರನ್ನೂ ಭೂಮಿಗೆ ಕರ್ಕೊಂಬಂದಿದ್ರು ಅವರು ಎಲ್ಲ ಒಂದೇ ಕಡೆ ಜನ್ಮ ತೊಗೊಂಡಿಲ್ಲ. ಅವ್ರೇನು ನಮ್ಮ ಥರ ಕರ್ಕೊಂಬಂದ ತಕ್ಷಣ ಒಂದು ಸೆಂಟ್ರಿಗೆ ಬಂದು ಒಂದು ಕಡೆ ಕೂತ್ಕೊಂಡು ಬಂದಿಲ್ಲ. ಇಡೀ ಪ್ರಪಂಚದಲ್ಲಿ ಹುಟ್ಟಿದ್ದಾರೆ ಅವರು. ಒಂದು ಪತ್ರಿ ಸರ್ ಏನು ಹೇಳಿದ್ರು, ಒಂದು ಕಂಟ್ರಿಯಲ್ಲಿ ಒಬ್ಬ ಪಿರಮಿಡ್ ಮಾಸ್ಟರ್ ಇದ್ದಾರೆ ಅಂತಂದರೆ ಇಡೀ ಕಂಟ್ರಿ ಪರಿವರ್ತನೆ ಆಗುತ್ತೆ. ಒಂದು ಕಂಟ್ರಿ, ಒಂದು ರಾಷ್ಟ್ರ ಅಲ್ಲ, ಒಂದು ಊರಲ್ಲ, ಒಂದು ಗ್ರಾಮ ಅಲ್ಲ, ಒಂದು ಕಂಟ್ರಿ. ಇವಾಗ ಒಂದು ಭಾರತ ದೇಶದಲ್ಲಿ ಒಬ್ಬ ಪಿರಮಿಡ್ ಮಾಸ್ಟರ್ ಇದ್ದಾರೆ ಅಂತಂದರೆ ಇಡೀ ಭಾರತ ದೇಶ ಪರಿವರ್ತನೆ ಆಗುತ್ತೆ. ಅದಕ್ಕೆ ಒಂದೊಂದು ಕಡೆ ಪಿರಮಿಡ್ ಮಾಸ್ಟರ್ ಇರಬೇಕು ಅಂತ ಹೇಳಿ ಇವತ್ತು ನಿನ್ನೆ ಪಾಕಿಸ್ತಾನದಲ್ಲಿ ಕೂಡ ಒಬ್ಬರು ಮಾಸ್ಟ್ರು ಪತ್ರಿಜಿ ಮೆಡಿಟೇಷನ್ ಚಾನಲ್ ಅಂತ ತೆಲುಗಲ್ಲಿದೆ, ಅಲ್ಲಿಂದ ನಿನ್ನೆ ಒಬ್ಬರು ಮಾಸ್ಟರ್ ಆತ್ಮಜ್ಞಾನ ಕೊಡೋಕೆ ಬಂದಿದ್ದರು. ಪ್ರತಿ ಒಂದು ಕಂಟ್ರಿಯಲ್ಲಿ ಇವತ್ತು ಪಿರಮಿಡ್ ಮಾಸ್ಟರ್ಸ್ ಇದ್ದಾರೆ ಅಂತಂದರೆ ಪಾಕಿಸ್ತಾನ ಇವತ್ತು ಎಷ್ಟು ದೊಡ್ಡ ಯುದ್ಧಗಳು ನಮಗೆ ನಡೀತಾ ಇದೆ. ಅಂಥ ಪಾಕಿಸ್ತಾನ ಕೂಡ ಕರೋನಾ ಟೈಮಲ್ಲಿ ಅದರಲ್ಲಿ ಪಾಕಿಸ್ತಾನದಲ್ಲಿ ಧ್ಯಾನ ನಡೆಯಿತು. ಅವರೇ ಝೂಮ್ ಸೆಕ್ಷನ್ ತೊಗೊಂಡಿದ್ರು. ಇವತ್ತು ಪಾಕಿಸ್ತಾನದಲ್ಲಿ ಮುಸ್ಲಿಮರು ಎಷ್ಟೋ ಜನ ನಮ್ಮ ಆನಾಪಾನಸತಿ ಧ್ಯಾನ ಪ್ರಚಾರ ಮಾಡ್ತಿದ್ದಾರೆ ಹೆಣ್ಮಕ್ಳು ಧೈರ್ಯದಿಂದ. ಯಾಕಂದರೆ ಪಾಕಿಸ್ತಾನದಲ್ಲಿ, ಅಫ್ಘಾನಿಸ್ತಾನಲ್ಲಿ ಹೆಣ್ಮಕ್ಳಿಗೆ ಪರ್ಮಿಷನ್ ಪೂರ್ತಿ ಇಲ್ಲ. ಅಂಥ ಹೆಣ್ಮಕ್ಳು ಇವತ್ತು ಬೀದಿಗೆ ಬಂದು ಧ್ಯಾನ ಪ್ರಚಾರ ಮಾಡ್ತಾಯಿದ್ದಾರೆ ಅಂತಂದರೆ ಇದು ಪತ್ರಿ ಸರ್ ಕರ್ಕೊಂಬರೋ ಅಂಥ ಒಂದು ಆ ಕ್ರಾಂತಿಕಾರಿ ಮಾಸ್ಟರ್ಸ್ ಎಲ್ಲೆಲ್ಲಿದ್ದಾರೋ ಅವರೆಲ್ಲ ಇವತ್ತು ಇಷ್ಟು ವಿಜೃಂಭಣೆಯಿಂದ ಕೆಲಸ ಮಾಡ್ತಾರೆ. ಆಂಧ್ರದಲ್ಲಿ ಒಬ್ಬೊಬ್ಬರು ಎಕ್ಸ್ಪೀರಿಯನ್ಸ್ ಕೇಳಿಬಿಟ್ರೆ ನಾವು ಹೆಣ್ಮಕ್ಳು ಎಷ್ಟೊಂದು ಜನ ಕೂಡ ಗಂಡಸರಿಗೆ ಎಷ್ಟೋ ವರ್ಷಗಳು ಗೊತ್ತಿಲ್ಲ ಅವ್ರು ಧ್ಯಾನ ಪ್ರಚಾರ ಮಾಡ್ತಾರೆ ಅಂತ. ಬೆಳಗ್ಗೆ ಎದ್ದು ಮನೆ ಕೆಲಸಗಳೆಲ್ಲ ಮುಗಿಸ್ಬಿಟ್ಟು ಗಂಡಂದನ್ನ ಮಕ್ಕಳನ್ನ ಎಲ್ಲರನ್ನ ಕಳಿಸ್ಬಿಟ್ಟು 10 ಗಂಟೆಗೆ ಮನೆ ಬಿಟ್ಟರೆ ಪಾಂಪ್ಲೆಟ್ಗಳು ಅವ್ರಿಗೆ ಗೊತ್ತಿಲ್ಲದೇ ಜೋಡಿಸಿಟ್ಕೊಂಡು 10 ಗಂಟೆಗೆ ಬಿಟ್ಟರೆ 3 ಗಂಟೆವರೆಗೂ ಬಿಸಿಲು, ನೆರಳು, ನೀರು, ಇದು ಗಾಳಿ ಇಲ್ದ್ರಂಗೆ ಓಡಾಡಿ ಧ್ಯಾನ ಪ್ರಚಾರ ಮಾಡಿ ಎಲ್ಲರಿಗೂ ಧ್ಯಾನದ ಬಗ್ಗೆ ಹೇಳಿ 3 ಗಂಟೆಗೆ ಮತ್ತೆ ಬಂದು ಮನೆ ಸೇರಿಕೊಂಡು ಅವ್ರು ಬರೋಷ್ಟರಲ್ಲಿ ಏನೂ ಗೊತ್ತಿಲ್ಲದಂಗೆ ಮನೇಲಿ ಕೆಲಸ ಮಾಡಿರೋರು ಎಷ್ಟೋ ಜನ ಇವತ್ತು ಆಂಧ್ರದಲ್ಲಿದ್ದಾರೆ. ಇವತ್ತು ನಮ್ಮ ಪಿರಮಿಡ್ ವ್ಯಾಲಿಯಲ್ಲಿ ಪಿರಮಿಡ್ ಬಂದಿದೆ ಅಂತಂದರೆ ಆವಾಗ ಕರ್ನಾಟಕದಲ್ಲಿ ಮಾಸ್ಟರ್ಸ್ ಇಲ್ಲ, ಪಿರಮಿಡ್ಗಳಿಲ್ಲ, ಜ್ಞಾನ ಗೊತ್ತಿಲ್ಲ, ಧ್ಯಾನ ಗೊತ್ತಿಲ್ಲ, ಯಾರು ಬರೋರೇ ಇಲ್ಲ. ಅಂಥ ಸಮಯದಲ್ಲಿ ಪ್ರೇಮ್ನಾಥ್ ಸರ್ ಹೋಗಿ ಆಂಧ್ರದಲ್ಲೆಲ್ಲ ಕೇಳಿದಾಗ ಗಂಡಂದ್ರಿಗೆ ಗೊತ್ತಿಲ್ಲದ್ರೇ ಎಷ್ಟೋ ಹೆಣ್ಮಕ್ಳು ಅವ್ರ ಬಳೆಗಳು, ಚೈನ್ಗಳು, ವಾಲೆಗಳು ಎತ್ತೆತ್ತು ಕೊಟ್ಟು ಕಳಿಸ್ತಾರೆ. ಇವತ್ತು ನಮ್ಮ ಪಿರಮಿಡ್ ವ್ಯಾಲಿ ಇದೆ ಅಂತಂದರೆ ಅದು ನಮ್ಮ ಸೊತ್ತು ಅಲ್ಲ ಮಾಸ್ಟರ್ಸ್. ಆಂಧ್ರ ಮಾಸ್ಟರ್ಸ್ ಎಲ್ಲರೂ ಅವರ ಒಂದು ಶಕ್ತಿನಲ್ಲಿ ತುಂಬಿದ್ದಾರೆ ಅವರು. ಅದೆಲ್ಲ ಕೊಟ್ಟಿದ್ದಕ್ಕೆ ಇಷ್ಟು ದೊಡ್ಡ ಪಿರಮಿಡ್ ಫಸ್ಟ್ ಕರ್ನಾಟಕ ನೋಡಿ. ಧ್ಯಾನಗಳಾಗಿದ್ದು ಅಲ್ಲಿ ಆಂಧ್ರದಲ್ಲಿ, ಮೆಗಾ ಪಿರಮಿಡ್ ಆಗಿದ್ದು ಕರ್ನಾಟಕದಲ್ಲಿ. ಫಸ್ಟ್ ಮೆಗಾ ಪಿರಮಿಡ್ ವ್ಯಾಲಿನೇ, ಆಮೇಲೆ ಕಡ್ತಾಲಲ್ಲಿ ಕೂಡ ಬಂದಿದ್ದು. ಫಸ್ಟ್ ಆಗಿದ್ದು ಮೆಗಾ ಪಿರಮಿಡ್ ನಮ್ಮ ಪಿರಮಿಡ್ ವ್ಯಾಲಿ. ಇದಕ್ಕೆ ಸಪೋರ್ಟ್ ಮಾಡಿದವ್ರು ಆಂಧ್ರ ಮಾಸ್ಟರ್ಸ್. ಲಾಸ್ಟ್ ಟೈಮು ಕರ್ನೂಲ್ ಹತ್ರ ಒಂದು ಜಗನ್ನಾಥ ಶ್ರೀ ಲಕ್ಷ್ಮೀ ಜಗನ್ನಾಥ ಗಟ್ಟು ಅಂತ ಇದೆ, ಅಲ್ಲಿಗೆ ಹೋದಾಗ ಅಮ್ಮ ಒಬ್ಬರು ಇದರಲ್ಲಿ ಅವರು ಹೇಳಿದ್ರೆ ಎಕ್ಸ್ಪೀರಿಯೆನ್ಸ್ ನಿಜವಾಗ್ಲೂ ಅಮ್ಮ ನಾವೆಲ್ಲ ಚಿಕ್ಕ ಮಕ್ಕಳಿದ್ರು ಅವಾಗ, ಮಕ್ಕಳನ್ನ ಕೂಡ ಬಿಟ್ಟು ಪತ್ರಿ ಸರ್ ಒಂದು ಮಾತಿಗೆ ಪಿರಮಿಡ್ ವ್ಯಾಲಿಯಲ್ಲಿ ಬಂದು 6 ತಿಂಗಳು ಮೌನವಾಗಿರುವಂತಂದ್ರೆ ಅವಾಗೆಲ್ಲ ಟೆಂಟ್ಗಳು ಹಾಕ್ಬಿಟ್ಟು, ಪಿರಮಿಡ್ ಇಲ್ಲ ಅವಾಗ, ಇವಾಗ ನಮಗಿರೋ ಥರ ಏನೂ ಇರಲಿಲ್ಲ ಅವಾಗ. ಅಕಾಮಿಡೇಷನ್ಸ್ ಇಲ್ಲ, ರೂಮ್ಗಳಿಲ್ಲ, ಡಾರ್ಮೆಂಟ್ಸ್ ಇರಲಿಲ್ಲ. ಅವಾಗ ಟೆಂಟ್ಗಳು ಹಾಕ್ಬಿಟ್ಟು ಟೆಂಟ್ಗಳಲ್ಲಿ ಮೌನದ ಎನರ್ಜಿ ಇರೋ ಮಾಸ್ಟರ್ಸ್ನ ಕರ್ಕೊಂಬಂದು ಇಲ್ಲಿ ಕೂರಿಸಿದ್ರು. ಅವರು 6 ತಿಂಗಳು ಮೌನವಾಗಿರೋ ಅಂದರೆ ಮೌನವಾಗಿದ್ದರು, ಒಂದೊಂದು ತಿಂಗಳು ಉಪವಾಸ ಇದ್ದರು ಅಂದರೆ ಉಪವಾಸ ಇದ್ದರು. ಅಂಥವ್ರು ನಾವು ಆ ಟೆಂಟ್ಗಳಲ್ಲಿ ಕೂತ್ಕೊಂಡು ಧ್ಯಾನಕ್ಕೆ ಅಂತ ಕೂತ್ಕೊಂಡು ಪಕ್ಕದಲ್ಲೇ ಹಾವು ಮರಿಗಳೆಲ್ಲ ಕೂಡ ಬಂದು ನೋಡೋವಮ್ಮ ಅಲ್ಲಿ. ನಾವು ಅದರ ಪತ್ರಿ ಸಾರನ್ನ ಒಂದು ಪದಕ್ಕೆ ನಾವು ಧೈರ್ಯದಿಂದ ಕೂತಿದ್ವಿ. ಯಾವ ಭಯನೂ ಇರಲಿಲ್ಲ ನಮಗೆ. ಎಷ್ಟೋ ವರ್ಷಗಳವು ಈ ಥರ ಕಷ್ಟಪಟ್ಟಿರೋಂಥ ಪಿರಮಿಡ್ ಮಾಸ್ಟರ್ಸು ಆಂಧ್ರದಲ್ಲಿದ್ದಾರೆ ಮಾಸ್ಟರ್ಸ್. ಆವಾಗ ಆ ಮಾಸ್ಟರ್ಸ್ ಕೇಳಿದ್ರು, ಆಮೇಲೆ ಒಂದು 10 ವರ್ಷ 15 ವರ್ಷ ಆದಮೇಲೆ ಪತ್ರಿ ಸಾರನ್ನ ಕೇಳಿದ್ರು. ನಾವೆಲ್ಲ ಬಂದಾಗ ಅವಾಗ ಯಾಕಂದರೆ ಧ್ಯಾನ ಕೂಡ ಯಾಕೆ ಅಂದರೆ ಇನ್ಯಾರಿಲ್ಲ, ಪತ್ರಿ ಸರ್ ಒಬ್ಬರ ಹತ್ರನೇ ಮಾತಾಡಬೇಕು. ಅವ್ರು ಜಾಸ್ತಿ ಮಾತಾಡೋಕ್ಕೆ ಅವಕಾಶ ಕೊಡೋಲ್ಲ, ಅವ್ರು ಮಾತಾಡೋದು ಕೇಳಬೇಕಷ್ಟೇ, ಕ್ವಶನ್ಗಳು ಕೇಳೋಂಗಿಲ್ಲ. ಏನು ಬಂದ್ರೇನು ಧ್ಯಾನ ಮಾಡು, ಏನೇ ಹೇಳು ಧ್ಯಾನ ಮಾಡು, ಫಸ್ಟ್ ಧ್ಯಾನ ಮಾಡು, ಹೆಚ್ಚು ಧ್ಯಾನ ಮಾಡು, ನಿನಗೆ ಗೊತ್ತಾಗುತ್ತೆ, ನೀನು ತಿಳ್ಕೊ ಅಷ್ಟೇ. ರಮಣ ಮಹರ್ಷಿ ಮೌನವಾಗಿ ಹೇಳಿದ್ರು, ಇವ್ರು ಬಾಯಿ ಬಿಟ್ಟು ಹೇಳಿದ್ರು, ನೀನು ತಿಳ್ಕೊಂಡು ಧ್ಯಾನ ಮಾಡಿ, ನಿನಗೆಲ್ಲ ಗೊತ್ತಾಗುತ್ತೆ ಅಂತ. ಆ ಥರ ಇದ್ದಂಥ ಪರಿಸ್ಥಿತಿಯಲ್ಲಿ 15 ಗಂಟೆಗಳು, 20 ಗಂಟೆಗಳು, 22 ಗಂಟೆಗಳು, ತಿಂಗಳಾನುಗಟ್ಟಲೆ ಧ್ಯಾನ ಮಾಡೋರೋ ಮಾಸ್ಟರ್ಸ್ ಆಂಧ್ರದಲ್ಲಿದ್ದಾರೆ ಇವತ್ತಿಗೂ ಕೂಡ. ಅವರೆಲ್ಲ ಕೇಳಿದ್ರು, ಏನು ಸಾರ್ ಇವಾಗ ಬಂದಿರೋರೆಲ್ಲ ಅರ್ಧ ಗಂಟೆ 1 ಗಂಟೆ ಕೂತಿದ ತಕ್ಷಣ ಇಷ್ಟು ಒಳ್ಳೆ ಅನುಭವ ಹೇಳ್ತಾಯಿದ್ದಾರೆ, ಇಷ್ಟು ಒಳ್ಳೆ ಹಾಸ್ಟೆಲ್ ಟ್ರಾವೆಲ್ ಮಾಡ್ತಾಯಿದ್ದಾರೆ, ಇಷ್ಟೆಲ್ಲ ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಾವೆಲ್ಲ 20 ಗಂಟೆಗಳು 15 ಗಂಟೆಗಳು ಕೂತಿದ್ವಿ, ನಾವ್ಯಾಕೆ ಅಷ್ಟೊಂದು ಕಷ್ಟಪಟ್ಟು ಇವಾಗ ಬಂದಿರೋರು ಏನು ಇಷ್ಟು ಈಸಿಯಾಗಿ ತೊಗೊಳ್ತಾ ಇದ್ದಾರೆ ಎಲ್ಲರೂ ಅಂದರೆ
ಇದೇ ಮೇಡಮ್ ಇರೋದು. ನಾವೆಲ್ಲ ಅವಾಗ ಇಳಿದು ಬಂದಿದ್ದು ಇರೋ ಈ ಭೂಮಿ ಮೇಲಿದ್ದಂಥ ಕಲ್ಲು ಮುಳ್ಳೆಲ್ಲ ಕ್ಲೀನ್ ಮಾಡೋಕೆ ಬಂದ್ವಿ ನಾವು. ಆ ಕ್ಲೀನಿಂಗ್ ಪ್ರೋಸೆಸ್ ನಡಿಬೇಕು, ನಾವು ಅಷ್ಟು ಗಂಟೆಗಳ ಸಾಧನೆ ನಾವು ಮಾಡಬೇಕಾಗಿತ್ತು. ನಮ್ಮ ಎನರ್ಜಿಯಿಂದ ಈ ಭೂಮಾತೆನ ಆಲ್ಮೋಸ್ಟ್ ಕ್ಲಿಯರ್ ಮಾಡ್ಕೊಂಡು ಬಂದಿದ್ವಿ. ಇವತ್ತು ಬಂದಿರೋರಿಗೆ ಆ ಎನರ್ಜಿ ಸಿಗ್ತಾ ಇದೆ, ಆ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದ್ದಾರೆ. ಒಂದು ಅವ್ರ ಎನರ್ಜಿ, ಒಂದು ಇವಾಗ ಸತ್ಯಲೋಕಕ್ಕೆ ನಾವೆಲ್ಲರೂ ಎಂಟ್ರಿ ಇಟ್ಟಿದ್ವಿ. ಆಲ್ರೆಡಿ ಸತ್ಯಲೋಕ ಸ್ಟಾರ್ಟ್ ಆಗಿ ಹತ್ರ 100 ವರ್ಷಗಳಾಗ್ತಾ ಇದೆ. ಅದು ಆಗಿದ ತಕ್ಷಣ ನಮಗೇನು ಸತ್ಯಲೋಕ ಬರಲ್ಲ. ಇವೆಲ್ಲ ಪೊಲ್ಯೂಷನ್ ಹೋಗಬೇಕು ಅಂತಂದರೆ ಈಗ ನಡೆಯೋಂಥ ಕೊರೋನಾ, ಇನ್ನು ಮುಂದಕ್ಕೆ ಇದಕ್ಕಿನ್ನ ವಿಪರೀತವಾಗಿರೋವೆಲ್ಲ ಬರ್ತವೆ. ಇದನ್ನೆಲ್ಲ ಬರಬೇಕು ಅಂತಂದರೆ ಶುದ್ಧೀಕರಣ ನಡಿಬೇಕು. ಒಂದು ಬುಕ್ಕಲ್ಲಿ ಆತ್ಮಾಯಣ ಒಂದು ಬುಕ್ಕಲ್ಲಿ ಓದಿದಾಗ ಅಲ್ಲಿ ಒಂದೊಬ್ಬರು ಕೇಳ್ತಾರೆ ಅವ್ರನ್ನ, ಹೌದು ಸರ್ ಇಷ್ಟೆಲ್ಲ ಹೇಳ್ತಿರಲ್ಲ, ಮತ್ತು ಏನಕ್ಕೆ ಈ ಥರ ಭೂಕಂಪಗಳಾಗ್ತದೆ, ಈ ಥರ ಬ್ಲಾಸ್ಟ್ಗಳಾಗುತ್ತೆ, ಏನಕ್ಕೆ ನಡೆಯುತ್ತೆ ಅಂದರೆ, ಒಂದು ತಿಳ್ಕೊಳ್ಳಿ, ಎಲ್ಲಿ ಈ ಥರ ಘಟನೆಗಳು ನಡೀತದೆ ಅಂದರೆ ಅಲ್ಲಿ ತುಂಬ ಕ್ರೂರವಾದಂಥ ಕೆಲಸಗಳು ನಡೀತಾ ಇದೆ ಅಂತ ಅರ್ಥ. ಆ ಜಾಗದಲ್ಲಿ ಭೂಮಾತೆ ಅವ್ರ ಕೆಲಸ ಅವ್ರು ಮಾಡ್ಕೊಳ್ತಾರೆ, ಅವ್ರ ಕ್ಲೀನಿಂಗ್ ಪ್ರೋಸೆಸ್ ನಡೀತದೆ. ಎಲ್ಲಿ ಮೋಸ, ದಗ, ಎಲ್ಲಿ ಶತ್ರುತ್ವ ಅನ್ನೋದು ಎಲ್ಲೂ ಕ್ರೂರವಾಗಿರ್ತಾರೋ ಅಲ್ಲಿ ಮಾತ್ರನೇ ಆ ಕೆಲಸಗಳು ನಡೀತದೆ. ಅದರಿಂದ ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡ. ನಡೀಲೇಬೇಕಾದ ಪ್ರಕೃತಿ ನಿಯಮ ಅದು, ಅದಕ್ಕೆ ಪ್ರಕೃತಿ ವಿರುದ್ಧವಾಗಿ ಹೋಗಬೇಡಿ, ಪ್ರಕೃತಿ ವಿರುದ್ಧವಾಗಿ ಹೋಗ್ಬೇಡಿ ಅಂತ ಯಾಕೆ ಹೇಳ್ತದೆ ಅಂದರೆ ಇದಕ್ಕೋಸ್ಕರನೇ. ಮರಗಳನ್ನ ಇಮಿಡಿಯೇಟಾಗಿ ಕಟ್ ಮಾಡಿಬಿಡೋದು, ಈ ಇಷ್ಟ ಬಂದಂಗೆ ನಾವು ರೋಡ್ಗಳು ಮಾಡ್ತಾಯಿದ್ವಿ ಅಂತ ಹೇಳ್ಬಿಟ್ಟು ಬರೀ ದೋಚ್ಕೊಳ್ಳೋದ್ರಲ್ಲಿದ್ದಾರೆ. ಪಬ್ಲಿಕ್ ನ್ಯಾಯ ಮಾಡ್ತಾಯಿದೆ ಅಂದರೆ ನ್ಯಾಯಕ್ಕಿಂತ ಅನ್ಯಾಯ ಜಾಸ್ತಿ ಯಾವಾಗ ನಡೀತಾ ಇದೆಯೋ ಅನ್ಯಾಯ ಎಲ್ಲಿವರೆಗೂ ಸಹಿಸ್ಕೊಂಡಿರ್ತಾರೆ. ಪ್ರಕೃತಿಗೂ ಒಂದು ಕಾಲ ನಿಯಮ ಅಂತ ಇರ್ತದೆ, ಆ ನಿಯಮ ದಾಟಿದ ತಕ್ಷಣ ಅವ್ರ ಕೆಲಸ ಅವ್ರು ಮಾಡ್ತಾರೆ. ಯಾಕಂದರೆ ಇದನ್ನು ಕರೋನಾ ಬಂದ ಸಮಯದಲ್ಲಿ ತೆಲುಗು ಮಾಸ್ಟರ್ ಒಬ್ರು ಹೇಳಿದ್ರು, ಅದು ಮಹಾಭಾರತದಲ್ಲಿ ಕೂಡ ಇದೆಯಂತೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ನಡೆಯುವಾಗ ಬಲರಾಮ ಹೇಳ್ತಾರಂತೆ ಕೃಷ್ಣನಿಗೆ, ಕೃಷ್ಣ ಯಾಕೆ ನೀನು ಈ ಜನ್ಮ ಈ ಯುಗ ಪೂರ್ತಿ ಇಷ್ಟು ಕಷ್ಟಪಡ್ತಾರೆ? ಕೃಷ್ಣ ಯಾಕೆ ಅಂತಂದರೆ, ಒಂದು ಯುಗದ ಕಾಲ ಅವರು 1 ಸೆಕೆಂಡ್ ನಿಂತಿಲ್ವಂತೆ, ಕೂತಿಲ್ವಂತೆ, ಅಷ್ಟು ಓಡಿ 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 ಕೆಲಸ ಮಾಡಿದ್ರಂತೆ. ಮಹಾಭಾರತ ನಡೆದಿದೆ ಅಂದರೆ ತ್ರೇತಾಯುಗದ್ದು ಅವರು ದ್ವಾಪರ ಯುಗ ಪೂರ್ತಿ ಕೂಡ 1 ಸೆಕೆಂಡ್ ಕೂತಿಲ್ವಂತೆ ಅವ್ರಿಗೆ ಎನರ್ಜಿ ಕೊಡೋದಕ್ಕೆ. ಕೃಷ್ಣ ರಾಧಾ ಅಂದರೆ ನಮ್ಮಲ್ಲಿ ರಾಧಾ ಕೃಷ್ಣ ಅಂತಂದರೆ ಅವನೊಂದು ಲವ್ ಬರ್ಡ್ಸ್ ಆಗಿ ಮಾಮೂಲಿಯಾಗಿ ನಮ್ಮ ಒಂದು ಮಾನಸಿಕವಾಗಿ ನಾವು ಅಂದ್ಕೊಂಡಿದ್ವಿ. ಆದರೆ ಅವರು ಆ ಥರ ಇರಲಿಲ್ವಂತೆ. ರಾಧೆ ಅಂದರೆ ಅವ್ರ ಹೃದಯ ಏನು ಮಾಡಿದ್ರು, ಅವರೊಂದು ರೂಪ ತಗೊಂಡು ಎತ್ತರವಾದ ಒಂದು ಶಿಖರಗಳಲ್ಲಿ ಕೂತ್ಕೊಂಡು 24 ಗಂಟೆ ಆ ಯುಗ ಪೂರ್ತಿ ಅವ್ರು ಧ್ಯಾನ ಮಾಡಿದ್ರಂತೆ ರಾಧಾದೇವಿ. ಆ ಯುಗ ಪೂರ್ತಿ ಧ್ಯಾನ ಮಾಡಿ ಆ ಎನರ್ಜಿನ ಕೃಷ್ಣನಿಗೆ ಕಳಿಸ್ತಾ ಇದ್ರಂತೆ. ಅಂದರೆ ಕೃಷ್ಣನಿಗೆ ಎನರ್ಜಿ ಇಲ್ಲ, 1 ಸೆಕೆಂಡ್ ಕೂತಿಲ್ವಂತೆ, ಹಂಗೆ ಓಡ್ತಾ ಇದ್ರಂತೆ. ಅವ್ರು ಮಾತಾಡಿದ್ರೆ ಕೂಡ 1 ಸೆಕೆಂಡ್ ಎಲ್ಲೂ ನಿಂತ್ಕೊಳ್ತಾ ಇರಲಿಲ್ವಂತೆ. ಪತ್ರಿ ಸಾರು ಇದನ್ನೇ ಮಾಡಿದ್ರು ಮಾಸ್ಟರ್ಸ್. ಯಾಕಂದ್ರೆ ಆ ಎನರ್ಜಿನೇ ಇವ್ರದ್ದು ಕೂಡ. 1 ಸೆಕೆಂಡ್ ನಿಂತಿಲ್ಲ. ಎಷ್ಟೋ ರಾತ್ರಿಗಳಲ್ಲಿ 40 ವರ್ಷಗಳಲ್ಲಿ ಅವರು ಒಂದು 10 ವರ್ಷ ಕೂಡ ನಿದ್ದೆ ಮಾಡಿದ್ರೆ ಇಲ್ವೋ ಗೊತ್ತಿಲ್ಲ. ಎಷ್ಟೋ ರಾತ್ರಿಗಳು ನಿದ್ದೆ ಇಲ್ಲ, ಬರೀ ಬುಕ್ಸು ಕರೆಕ್ಷನ್ಸು, ಬುಕ್ ಓದೋದು, ಮತ್ತು ಕ್ಲಾಸ್ಗಳು ಮಾಡೋದು, ಎಲ್ಲೆಲ್ಲಿ ಏನೇನು ಮಾಡಬೇಕು ಅನ್ನೋದು ಸಜೆಷನ್ ಕೊಡೋದು. ಇಡೀ ರಾತ್ರಿ ಓಡಾಡ್ಬಿಟ್ಟು ಬಂದು ಬೆಳಗಿನ ಜಾವ ಬಂದು ಮಲಗೋದ್ರೆ, ಪಿರಮಿಡ್ ಮಾಸ್ಟರ್ ಬಂದು ಎಬ್ಬರಿಸಿದ್ರೆ ಪತ್ರಿ ಮೇಡಮ್ ಸ್ವಲ್ಪ ಹೊತ್ತಿರಲಿ, ಈಗ ತಾನೇ ಬಂದು ಮಲಗಿದ್ದಾರೆ ಅಂತಂದರೆ ಪತ್ರಿ ಮೇಡಮ್ನ ಎಷ್ಟೋ ಸತಿ ಎದ್ದು ಬೈದು ಬಿಟ್ಟಿದ್ದಾರೆ, ಈ ಥರ ನನ್ನನ್ನು ಯಾವತ್ತೂ ನೀನು ಮಾಸ್ಟರ್ಸ್ನ ಡಿಸ್ಟರ್ಬ್ ಮಾಡಬೇಡ, ನಾನು ನಿದ್ದೆಗೋಸ್ಕರ ಬಂದಿಲ್ಲ ಈ ಭೂಮಿಗೆ, ಕೆಲಸಕ್ಕೋಸ್ಕರ ಬಂದಿದ್ದೀನಿ, ನನ್ನ ಕೆಲಸ ಮುಗಿಬೇಕು ಅಂತಂದರೆ ನಾನು ರೆಸ್ಟ್ ತೊಗೊಳಕ್ಕೆ ಬಂದಿಲ್ಲ. ಎಷ್ಟೋ ರಾತ್ರಿಗಳು ಅವ್ರು ನಿದ್ದೆ ಮಾಡಿಲ್ಲ ಮಾಸ್ಟರ್ಸ್. ಇವತ್ತು ನಾವು ಇಷ್ಟು ಈಸಿಯಾಗಿ ಕೂತ್ಕೊಂಡು ಈ ಧ್ಯಾನ ಮಾಡ್ಕೊಂಡು ಇಷ್ಟು ಚೆನ್ನಾಗಿ ನಾವು ಮಾತಾಡ್ತಾ ಇದ್ವಿ ಅಂದರೆ ಅವರು ಶ್ರಮ ಕಮ್ಮಿ ಆದದ್ದಲ್ಲ. ರಾತ್ರಿ ಹಗಲು ಅವರು ಕಷ್ಟಪಟ್ಟರೆ ಇವತ್ತು ನಾವೆಲ್ಲರೂ ಇಷ್ಟು ಸುಖವಾಗಿ ಇಲ್ಲಿ ಕೂತಿದ್ವಿ. ಈ ಥರ ಶ್ರೀಕೃಷ್ಣ ಪರಮಾತ್ಮ ಕೂಡ ಆ ಯುಗದಲ್ಲೆಲ್ಲ ಅಷ್ಟು ಕಷ್ಟಪಟ್ರಂತೆ. ಆ ಸಮಯದಲ್ಲೇ ಬಲರಾಮ ಹೇಳಿದ್ರಂತೆ, ಕೃಷ್ಣ ಯಾಕೆ ನೀನು ಇಷ್ಟೊಂದು ಕಷ್ಟಪಡ್ತಾ ಇದೆಯಾ? ಮಾರಿ ಅನ್ನೋ ಒಂದು ಶಬ್ದ ಅವಾಗಲೇ ಉಪಯೋಗಿಸಿದ್ರಂತೆ ಅವರು. ಆ ಮಾರಿನ ಬಿಟ್ಬಿಡು ಕೃಷ್ಣ, ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ಎಲ್ಲೆಲ್ಲ ಅನ್ಯಾಯ ನಡೀತದೆ ಅವರು ಅದನ್ನು ಧ್ವಂಸ ಮಾಡ್ತಾರೆ, ನೀನು ಯಾಕೆ ಕಷ್ಟಪಡ್ತೀಯ ಅಂತ ಬಲರಾಮ ಹೇಳಿದ್ರಂತೆ. ಆದರೆ ಕೃಷ್ಣ ಒಂದೇ ಮಾತು ಹೇಳಿದ್ರಂತೆ, ಬಲರಾಮ ನಿಂಗೆ ಗೊತ್ತಿಲ್ಲ, ಮಾರಿನ ಬಿಡೋದು ಎಷ್ಟೊತ್ತಾಗಲ್ಲ, ಬಿಟ್ಬಿಟ್ರೆ ನ್ಯಾಯ ಅನ್ಯಾಯ ಎರಡೂ ಹೋಗ್ಬಿಡ್ತದೆ. ಎರಡೂ ಹೋದ್ಮೇಲೆ ಈ ಭೂಮಿ ಮೇಲೆ ಏನು ಮಾಡ್ತೀಯ ನೀನು? ಇಲ್ಲಿ ಮಾಡೋವಂಥ ಕೆಲಸಗಳೇನಿದೆ? ಅದರಿಂದ ಧರ್ಮನ ನಿಲ್ಲಿಸಬೇಕು ಅಂದರೆ ನಾವು ನಿಂತು ಯುದ್ಧ ಮಾಡಬೇಕು. ಅದಕ್ಕೆ ಅವರು ಧರ್ಮ ಪಕ್ಷಪಾತಿ ಆದರು. ಪಾಂಡವರ ಪಕ್ಷಪಾತಿ ಅಲ್ಲ, ಅವರು ಧರ್ಮ ಪಕ್ಷಪಾತಿ ಆದರು. ಧರ್ಮನ ನಿಲ್ಲಿಸಿದ್ರು. ಆ ಧರ್ಮನ ನಿಲ್ಲಿಸೋದೇ ಭೂಮಾತೆ ಕೆಲಸ ಇಲ್ಲಿ. ಅದನ್ನೇ ಪತ್ರಿ ಸಾರು ಮಾಡೋಕೆ ಬಂದರು. ಯಾಕೆ ಅಂತಂದರೆ ಭೂಮಾತನ ಕಾಪಾಡಬೇಕು ಅಂತಂದರೆ, ಯಾಕೆ ಮತ್ತೆ ಇಷ್ಟು ಜನ ಯಾಕೆ ಈ ಭೂಮಿಗೋಸ್ಕರ ಕಷ್ಟಪಡ್ತಾ ಇದ್ದಾರೆ ಅಂತಂದರೆ, ನಾವು ಇಷ್ಟೊತ್ತು ಮಾತಾಡ್ಕೊಂಡಂಗೆ ಈ ಮಾನವ ಜನ್ಮ ಈ ಭೂಮಿಗಿರೋ ಶ್ರೇಷ್ಠತೆ ಇನ್ನು ಯಾವ ಜನ್ಮಕ್ಕೂ ಇಲ್ಲ ಮಾಸ್ಟರ್ಸ್. ನಾವು ನಿಜವಾಗ್ಲೂ ಎಷ್ಟು ನಮಗೆ ನಾವೇ ಅಪ್ರಿಷಿಯೇಟ್ ಮಾಡ್ಕೋಬೇಕೋ ಗೊತ್ತಿಲ್ಲ. ಯಾಕಂದರೆ ಈ ಭೂಮಿಗೆ ಈ ಮಾನವ ದೇಹದಲ್ಲಿ ಬಂದಾಗಲೇ, ಈ ದೇಹದಲ್ಲಿ ಇದ್ದಾಗಲೇ
ನಮ್ಮ ಆತ್ಮ ಪುರೋಗಮನ ಪಕ್ಕದಲ್ಲಿರೋ ಆತ್ಮ ಪುರೋಗಮನ ಮಾಡೋ ಶಕ್ತಿ ಈ ಮನುಷ್ಯನಿಗೆ ಮಾತ್ರನೇ ಇರೋದು. ಆದರೆ ಆ ಮನುಷ್ಯನ ಇವತ್ತು ಹೀನ ಸ್ಥಿತಿಗೆ ಹೋಗ್ತಾ ಇದ್ವಿ ಅಂತಂದರೆ ಅದಕ್ಕೆ ಅವರೆಲ್ಲ ದುಃಖ ಪಡ್ತಾ ಇರೋದು. ಯಾಕಂದರೆ ಬೇರೆ ಲೋಕಗಳಲ್ಲೂ ಕೂಡ ಸಾಧನೆ ಆಗುತ್ತೆ. ಯಾಕಂತಂದ್ರೆ ನಾವು ಇವಾಗ ಇಲ್ಲಿಂದ ಬೆಂಗಳೂರಿಂದ ಒಂದು ಹೈದರಾಬಾದ್ ಸೈಕಲಲ್ಲಿ ಹೋದರೆ ಎಷ್ಟು ದಿನಗಳಿಗೆ ಹೋಗ್ಬೋದು, ನಾವು ಒಂದು ಕಾರಲ್ಲಿ ಹೋದರೆ ಎಷ್ಟು ದಿನಕ್ಕೆ ಹೋಗ್ಬೋದು, ಟ್ರೈನಲ್ಲಿ ಹೋದರೆ ಎಷ್ಟು ಅವರ್ಗಳು ಹೋಗ್ಬೋದು. ಅದೇ ಫ್ಲೈಟ್ ಹತ್ತಿದ್ರೆ ಮನುಷ್ಯನ ಜನ್ಮ ಅಂದರೆ ಅಲ್ಲಿ ಕೂಡ ಆತ್ಮ ಪುರೋಗಮನ ನಡೀತಾ ಇದೆ ನಿಧಾನವಾಗಿ. ಎಷ್ಟೋ ಜನ್ಮಗಳು, ನಾವು ಒಂದು ಜನ್ಮ ಮಾಡೋದು ಅವರೊಂದು 10 ಜನ್ಮಗಳವರೆಗೂ ಅಲ್ಲೇ ಕೂತ್ಕೊಂಡಿರ್ಬೇಕು, ಒಂದು ಲೋಕದಿಂದ ಒಂದು ಲೋಕಕ್ಕೆ ಹೋಗಬೇಕು ಅಂತಂದರೆ. ಆದರೆ ಮನುಷ್ಯನ ಜನ್ಮಕ್ಕೆ ಬಂದು ನಾವು ತೊಗೊಂಡಿರೋಂಥ ಚಾಲೆಂಜಸ್ಸು, ನಾವು ಮಾಡ್ತಿರೋ ಕೆಲಸಗಳು ಪ್ರತಿಯೊಂದು ನಮಗೆ ಆಪೋಸಿಟಾಗಿ ಎಷ್ಟೋ ಬರ್ತಾ ಇರ್ತವೆ ಇವತ್ತು ಕೂಡ. ಅದನ್ನೆಲ್ಲ ದಾಟಿ ಮುಂದಕ್ಕೆ ಹೋಗ್ತಾ ಇದ್ವಿ ಅಂತಂದರೆ ನಾವು ಫ್ಲೈಟ್ ಹತ್ತಿರೋರು ನಾವೆಲ್ಲ. ಈ ಜನ್ಮ ಅಷ್ಟು ಬೇಗ ಪುರೋಗಮನ ಆಗುತ್ತೆ. ಯಾರೇ ಎಷ್ಟು ದೊಡ್ಡ ಋಷಿಗಳನ್ನ ಸಾಧನೆ ಮಾಡಬೇಕು, ಪುರೋಗಮನ ನಡೀಬೇಕು ಅಂದ್ರೆ ಮಾನವ ಜನ್ಮಕ್ಕೆ ಬರಬೇಕು. ಆ ಮಾನವ ಜನ್ಮ ಈ ಭೂಮಿ ಮೇಲೆ ಮಾತ್ರ, ಈ ಫಿಸಿಕಲ್ ಬಾಡಿ ಬರೋದು ಈ ಭೂಮಿ ಮೇಲೆ ಮಾತ್ರ. ಇನ್ಯಾವ ಲೋಕದಲ್ಲಿ ಫಿಸಿಕಲ್ ಬಾಡಿ ನಮಗೆ ಸಿಗೋದಿಲ್ಲ. ಎಲ್ಲ ನಾವು ಕಾಂತಿ ಶರೀರಗಳಾಗ್ಬಿಡ್ತೀವಿ. ಹೋಗ್ತಾ 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 ನಾವು ಒಂದು ಕಾಂತಿ ಶರೀರಗಳಾಗಿ ಮೇಲ್ಮೇಲಕ್ಕೆ ಹೋಗ್ಬಿಡ್ತೀವಿ. ಘನವಾಗಿರುವಂಥ ಒಂದು ದೇಹ ಅಂದರೆ ನಮ್ಮ ಮಾನವ ದೇಹ ಮಾತ್ರ. ಈ ದೇಹದಲ್ಲಿ ಮಾತ್ರನೇ ಪುರೋಗಮನ ಬೇಗ ಮಾಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ಈ ಭೂಮಿ, ಈ ದೇಹಕ್ಕೆ ಅಷ್ಟು ಇಂಪಾರ್ಟೆಂಟ್ ಕೊಟ್ಟರು. ಮಾನವ ಜನ್ಮ ತುಂಬ ದೊಡ್ಡದು ಅಂತ ನಮ್ಮ ಕವಿಗಳು ಎಷ್ಟೊಂದು ಜನ ನಮಗೆ ಪದ್ಯಗಳಲ್ಲಿ, ಹಾಡುಗಳಲ್ಲಿ ಹೇಳಿ ತಿಳಿಸಿದ್ದಾರೆ. ಏನು ದೊಡ್ಡದು, ಏನು ನಾವು ಅಂದ್ಕೊಳ್ತೀವಿ, ಏನಪ್ಪ ದೊಡ್ಡದು, ಇಂಥ ಕರ್ಮಗಳು ಮಾಡ್ಕೊಳ್ತಾ ಕೂತಿದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ. ಅದರ ಸರಿಯಾದ ಅರ್ಥ ತಿಳಿಸ್ಕೊಟ್ಟವರು ಪತ್ರಿ ಸಾರು. ಎಲ್ಲರೂ ಹಾಡುಗಳ ಮೂಲಕ ಹೇಳಿದ್ರು, ಸಿನಿಮಾಗಳ ಮೂಲಕ ಹೇಳಿದ್ರು, ಕವನಗಳ ಮೂಲಕ ಹೇಳಿದ್ರು. ಎಷ್ಟೋ ಜನ ನಮ್ಮ ಮಧ್ಯದಲ್ಲಿ ಎಷ್ಟು ಜನ ಪುರಂದರದಾಸರಾಗಲಿ, ಕನಕದಾಸರಾಗಲಿ, ಇವರು ಬಸವಣ್ಣ ಆಗಲಿ, ಅಕ್ಕ ಮಹಾದೇವಿ ಆಗಲಿ, ಇವರೆಲ್ಲ ಬಂದು ಎಷ್ಟು ರೀತಿಯಿಂದ ಹೇಳ್ಕೊಂಬಂದ್ರು. ಆದರೆ ನಮಗೆ ಯಾರಿಗೂ ಅರ್ಥನೇ ಆಗಲಿಲ್ವ, ಪದಗಳು ಅರ್ಥ ಆಗಲಿಲ್ಲ. ಹೇಳಬೇಕು ಅಂದರೆ ಪ್ರವಚನಕಾರ ಕೂಡ ತುಂಬ ಅದ್ಭುತವಾಗಿ ಹೇಳ್ತಾ ಇದ್ದಾರೆ. ಹೇಳ್ಬೇಕು, ನಾನು ಎಷ್ಟೋ ವರ್ಷಗಳು ಪ್ರವಚನ ತೆಲುಗಲ್ಲಿ ಕೇಳಿದ್ದೆ ಮಾಸ್ಟರ್ಸ್. ಆವಾಗ ಇದೇ ಪದಗಳಿದ್ದಾವೆ, ನನಗೆ ಪದಗಳು ಅರ್ಥ ಆಗಲಿಲ್ಲ. ಆದರೆ ಆತ್ಮಕ್ಕೆಲ್ಲೋ ಅರ್ಥ ಆಗ್ತಾಯಿದೆ. ಅದು ಕೇಳಿದಾಗ ಎಲ್ಲೋ ಸಂತೋಷ ಆಗೋದು, ಅಯ್ಯೋ ಎಷ್ಟು ಚೆನ್ನಾಗಿದೆಯಲ್ಲ, ಅದು ಎಲ್ಲೋ ತೃಪ್ತಿ ಅಂತ ಅನಿಸೋದು. ಆದರೆ ಅರ್ಥ ಗೊತ್ತಿಲ್ಲ. ಯಾವಾಗ ಪತ್ರಿ ಸಾರು ವಿಷಯಗಳು ಬಂದು ಪತ್ರಿ ಸಾರು ವೀಡಿಯೋಗಳು ಕೇಳಿ ಪತ್ರಿ ಸಾರು ಮಾತು ಕೇಳಿದ್ಮೇಲೆ ಆಮೇಲೆ ಅದೇ ಪ್ರವಚನ ಕೇಳಿದ್ರೆ, ಅಯ್ಯೋ ಇವರು ಇದೇ ಮಾತು ಹೇಳಿದ್ರಲ್ವಾ, ನಾವು ಇದು ಸ್ವಲ್ಪ ವರ್ಷಗಳಿಗೆ ಮುಂಚೆನೇ ಕೇಳಿದ್ವಲ್ವಾ, ಮತ್ತು ಈ ಪದಗಳು ನಮ್ಗೆ ಅರ್ಥ ಆಗಲಿಲ್ವಾ, ನಾವು ಅಷ್ಟು ಅಜ್ಞಾನದಲ್ಲಿದ್ವಿ, ಈ ಪದಗಳು ಕೂಡ ಅರ್ಥ ಆಗದ್ರೆ ಅಂದರೆ ನಮ್ಮ ಆತ್ಮ ಅರ್ಥ ಮಾಡ್ಕೊಳ್ಳೋದು ನಮ್ಮ ದೇಹಕ್ಕೆ ಅರ್ಥ ಆಗಲಿಲ್ವ, ಇದು ನಮ್ಮ ಬುದ್ಧಿ ಅಷ್ಟು ಮಟ್ಟವಾಗಿತ್ತಾ ಅಂತ ಆವಾಗ ಅನ್ನಿಸ್ತು ನನಗೆ. ಅದನ್ನು ಪ್ರತಿಯೊಂದು ಬಿಡಿಸಿ 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 ಹೇಳಿದ್ರು ಪತ್ರಿ ಸಾರು. ಯಾಕೆ ಅವರು ಇಷ್ಟು 40 ವರ್ಷ ನಿರ್ವಿರಾಮವಾಗಿ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದ್ರು ಅಂತಂದರೆ ಪ್ರತಿಯೊಂದು ಬಿಡಿಸಿ ಹೇಳಿದ್ದಾರೆ. ಊಟ ಮಾಡೋದ್ರಿಂದ, ಅಡುಗೆ ಮಾಡೋದ್ರಿಂದ, ತರಕಾರಿ ಕಟ್ ಮಾಡೋದ್ರಿಂದ, ಹೂವು ಕೀಳೋದ್ರಿಂದ, ಪೂಜೆ ಮಾಡೋದ್ರಿಂದ, ಪ್ರತಿ ಒಂದು ವಿಷಯ ಹೆಂಗೆ ತಿನ್ನಬೇಕು, ಹೆಂಗೆ ಬಡಿಸಬೇಕು, ಬಡಿಸೋವಾಗ ನೀನು ಯಾವ ಭಾವನೆಯಿಂದ ಬಡಿಸಬೇಕು, ಅಡುಗೆ ಮಾಡುವಾಗ ಯಾವ ಭಾವನೆಯಿಂದ ಮಾಡಬೇಕು, ತರಕಾರಿ ಕಟ್ ಮಾಡೋವಾಗ ಯಾವ ಭಾವನೆಯಿಂದ ಕಟ್ ಮಾಡಬೇಕು, ಇದೆಲ್ಲ ಯಾವ ಗುರುಗಳು ಹೇಳ್ಕೊಟ್ಟಿದ್ದಾರೆ ಮಾಸ್ಟರ್ಸ್ ನಮಗೆ. ಎಷ್ಟೋ ಗುರುಗಳು ಬಂದಿದ್ದಾರೆ, ಅವರಾದ ರೀತಿಯಲ್ಲಿ ಹೇಳಿದ್ದಾರೆ. ಅವರು ಕೂಡ ಆ ಮಾನ ಪರಿಸ್ಥಿತಿಯಲ್ಲಿ ಅವರು ಎಷ್ಟು ಹೇಳಬೇಕು ಅಷ್ಟು ಹೇಳಿದ್ದಾರೆ. ಆದರೆ ನಮ್ಗೆ ಯಾರಿಗೂ ಅದನ್ನು ಅಲ್ಲಿಗೆ ರೀಚ್ ಆಗೋಕೆ ಆಗಲಿಲ್ಲ. ಆದರೆ ಇವರು ಅದಕ್ಕೆ ಏನಕ್ಕೆ ಇಷ್ಟು ಒಂದು ಯುಗದ ಕಾಲ ಅವರು ಎಲ್ಲರ ಜೊತೆ ಮೀಟಿಂಗ್ ಮಾಡಿ ಬಂದರು ಅಂತಂದರೆ ಇದನ್ನೆಲ್ಲ ತಿಳಿಸಿದ್ರೇ ಈ ಮಕ್ಕಳಿಗೆ ಅರ್ಥ ಆಗಲ್ಲ ಅಂಥೇಳಿ ಜಿಡ್ಡು ಕೃಷ್ಣಮೂರ್ತಿ ಅಂತ ಒಬ್ಬರು ಇದ್ರಂತೆ ಮಾಸ್ಟರ್ಸ್, ಎಲ್ಲರಿಗೂ ಗೊತ್ತಿರ್ಬೋದು ಅದು. ಅವರು ಇದೇ ಥರ ಪ್ರವಚನಗಳು ಮಾಡೋರಂತೆ. ಎಷ್ಟೊತ್ತು ಕೇಳಿದವ್ರು ಕೇಳ್ಬಿಟ್ಟು ಏನಾರು ಕೇಳಿದ್ರೆ ಅವ್ರು ಏನು ಅರ್ಥ ಆಗ್ದಂಗೆ ಮುಖಗಳಿಟ್ಟಾಗ ಅವ್ರು ಅಳೋರಂತೆ. ಅಂದರೆ ನನ್ನ ಮಕ್ಳಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋಕ್ಕಾಗ್ತಾ ಇಲ್ವ ನನಗೆ, ನಾನು ಯಾಕೆ ಈ ಪದವಿ ಪಡ್ಕೊಂಡಿದ್ದೀನಿ, ನಾನು ಯಾಕೆ ಗುರುವಾಗಿದ್ದೀನಿ. ಯಾಕಂದ್ರೆ ನಾನು ಮಾತಾಡ್ತೀನಿ ಅಂದರೆ ಎಲ್ಲರಿಗೂ ಅರ್ಥ ಆಗಬೇಕದು. ಇವ್ರಿಗೆ ಅರ್ಥ ಆಗಲಿಲ್ಲ ಅಂದರೆ ನಾನು ಇನ್ನೂ ಸರಿಯಾಗಿ ನನಗೆ ಅರ್ಥ ಆಗಲಿಲ್ವಾ, ಇದು ನನ್ನ ಮಕ್ಳಿಗೆ ಅರ್ಥ ಆಗೋ ಶಕ್ತಿ ನನಗೆ ಬಂದಿಲ್ವಾ ಅಂತ ಅವ್ರಳೋರಂತೆ ಕೂತ್ಕೊಂಡು. ಇವರಿಗೆಲ್ಲ ಅರ್ಥ ಮಾಡಿಸೋ ಸ್ಥಿತಿ ನನಗೆ ಕೊಡೋಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಳೋರಂತೆ. ಅಂದರೆ ಎಷ್ಟೆಷ್ಟು ಗುರುಗಳು ನಮಗೋಸ್ಕರ ಕಷ್ಟಪಟ್ಟಿದ್ದಾರೆ, ಎಷ್ಟು ಜನ್ಮಗಳು ಕಷ್ಟಪಟ್ಟಿದ್ದಾರೆ. ಆದರೆ ಇದನ್ನೆಲ್ಲ ನೋಡಿ 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 ಪತ್ರಿ ಸರ್ ಇದನ್ನೆಲ್ಲ ಒಂದು ಕಡೆಯಿಂದ ಗಮನಿಸಿ ಒಂದು ಕಡೆ ಎಲ್ಲ ಪ್ರಾಕ್ಟೀಸ್ ಮಾಡಿ ಇದನ್ನೆಲ್ಲ ತೊಗೊಂಡು ಈ ಜನ್ಮ ಬಂದವರು ಏನೇನು ಹೇಳಿದ್ರೆ ಇವ್ರು ನಮಗೆ ಕನೆಕ್ಟ್ ಆಗ್ತಾರಲ್ಲಿ ಪ್ರತಿ ಮನೆಗೂ ನುಗ್ಗಿದ್ರು. ಪ್ರತಿ ಮನೆಗೂ ಹೋಗಿ ಅವರೇ ನಿಂತು ಅಡುಗೆ ಮಾಡಿದ್ರು. ಎಲ್ಲಾದರೂ ಹೋದರೆ ನೀವು ಮಾಡಿಕೊಂಡು ಕೊಟ್ಟಿದ್ದು ತಿಂದು ಬರೋದಲ್ಲ, ನೀವು ಅಡುಗೆ ಮಾಡಿ ಬಡಿಸಿ, ಧ್ಯಾನ ಮಾಡಿ ಅಡುಗೆ ಮಾಡಿ ಬಡಿಸಿದ್ರೆ ನಿಮ್ಮ ಎನರ್ಜಿಯಿಂದ ಅವರು ಪರಿವರ್ತನೆ ಆಗ್ತಾರೆ. ಅದಕ್ಕೆ ಒಂದು ಹೊರಗಡೆ ಫುಡ್ಗಳು ತಿನ್ನುವಾಗ ಯೋಚನೆ ಮಾಡಿ ತಿನ್ನಿ, ಎಚ್ಚರದಿಂದ ಇರಿ. ಯಾಕಂದರೆ ಆಚೆ ಮಾಡೋರು ಏನು ಮಾಡ್ತಾರೆ, ಅವ್ರು ಬಿಸ್ನೆಸ್ ಮೈಂಡಿಂದ ಮಾಡ್ತಾರೆ. ಇದು ಮಾಡಿದ್ರೆ ದುಡ್ಡು ಬರುತ್ತೆ, ಇಷ್ಟು ಮಾಡಿದ್ರೆ ಇದು ಬರುತ್ತೆ, ಈ ಕ್ವಾಂಟಿಟಿ ಕಮ್ಮಿ ಮಾಡಿದ್ರೆ ಇನ್ನೂ ಸ್ವಲ್ಪ ದುಡ್ಡು ಬರುತ್ತೆ. ಈ ಭಾವನೆಗಳು ನಿಮ್ಮಲ್ಲಿ ತುಂಬಿದಾಗ ನಿಮಗೆ ಒಳ್ಳೆ ಜ್ಞಾನ ಹೆಂಗಾಗುತ್ತೆ, ಅದು ಆ ಫುಡ್ ನಿಮ್ಗೆ ಹೆಂಗೆ ಆಹಾರ ಆಗುತ್ತೆ, ಅದು
ನಿಮಗೂ ಕೂಡ ಬಿಸ್ನೆಸ್ ಮೈಂಡ್ ಆಗುತ್ತೆ ನಿಮಗೆ ಅಂತ ಗಾಂಧೀಜಿ ಮಹಾತ್ಮಂದು ಒಂದು ಎಕ್ಸಾಂಪಲ್ ಯಾವಾಗಲೂ ಹೇಳೋರು ಮಾಸ್ಟರ್ಸ್. ಅದು ಗಾಂಧಿ ಮಹಾತ್ಮ ಜೈಲಲ್ಲಿದ್ದಾಗ ಅವ್ರಿಗೆ ಯಾವಾಗಲೂ ಬರೀ ರೊಟ್ಟಿ ಕರಿ ಕೊಡೋರಂತೆ. ಒಂದು ದಿನ ಅದೇ ರೊಟ್ಟಿ ಕರಿ ಕೊಟ್ರಂತೆ. ಅವ್ರಿಗೆ ತಿಂದಿದ ತಕ್ಷಣ ವಾಮಿಟ್ಸು ಶುರುವಾಗೋಯ್ತಂತೆ. ಫುಲ್ಲು ವಾಮಿಟ್ಸ್ ಆದರೆ ಅವ್ರಿಗೆ ಆಶ್ಚರ್ಯ ಆಯ್ತಂತೆ. ಅವ್ರು ಎಷ್ಟೋ ವರ್ಷಗಳು ಜೈಲಲ್ಲಿ ಇರಬೇಕಾಗಿತ್ತು, ಇಷ್ಟು ದಿನಗಳಾಗಲಿಲ್ವಲ್ಲ, ಇವತ್ತೇ ಹಿಂಗಾಗ್ತಾ ಇದೆ ಅಂತ ಹೇಳಿ ಅವ್ರಿಗೆ, ಯಾಕಂದ್ರೆ ಅವರೊಂದು ಆತ್ಮಜ್ಞಾನಿ ಆಗಿರೋದಕ್ಕೆ ಯಾರು ಅಡುಗೆ ಮಾಡ್ದವ್ರನ್ನ ಕರೀರಿ ಅಂದ್ರಂತೆ. ಅವ್ರು ಏನು ಯಾರನ್ನೂ ಬೈದಿಲ್ಲ. ಯಾರು ಮಾಡೋದನ್ನ ಕರ್ಕೊಂಬನ್ನಿ ಅಂದರೆ ಕರ್ಕೊಂಬಂದ್ರಂತೆ. ನೀವೇನೋ ಮಾಡಿದ್ದಪ್ಪ ಇದನ್ನು? ಹೌದು ಸ್ವಾಮಿ ನಾನೇ ಮಾಡಿಕೊಟ್ಟಿದ್ದು ಅಂದ್ರಂತೆ. ಮತ್ತು ದಿನ ಯಾರು ಮಾಡ್ತಾಯಿದ್ರು? ದಿನ ಬೇರೆಯವರಿದ್ದರು ಸ್ವಾಮಿ, ಅವ್ರು ಇವತ್ತು ರಜದ ಮೇಲೆ ಹೋಗಿದ್ದಾರೆ, ಇವತ್ತು ನಾನೇ ಮಾಡಿದೆ ಅಂದ್ರೆ. ಹೌದು, ನೀನು ಯಾಕೆ ಜೈಲಿಗೆ ಬಂದಿದ್ದೀಯಾ ಅಂದ್ರಂತೆ. ನಾನು ಈ ಕೊಲೆ ಮಾಡಿ ಈ ಥರದ್ರ ಕೆಲಸಗಳು ಮಾಡ್ತಾಯಿದ್ದೆ ಸ್ವಾಮಿ, ಅದರಿಂದ ಜೈಲಿಗೆ ಬಂದಿದ್ದೆ ಅಂದ್ರಂತೆ. ಆಗ ಇವ್ರಿಗೆ ಅರ್ಥ ಆಯ್ತಂತೆ, ಕೊಲೆ ಮಾಡೋರಂದರೆ ಅವರ ಭಾವನೆಗಳು ಯಾವ ಮಟ್ಟದಲ್ಲಿರ್ತವೆ, ಅವರ ಆಲೋಚನೆಗಳು ಯಾವ ಮಟ್ಟದಲ್ಲಿರುತ್ತೆ, ಅವರ ರಕ್ತಗತವಾಗಿ ಅವ್ರು ಏನೇನೋ ಅನುಭವಿಸ್ಕೊಂಡು ಬಂದಿದ್ದಾರೋ ಅದೆಲ್ಲ ಆ ಆಹಾರವಾಗಿ ನಮಗೆ ಬರುತ್ತೆ. ಅದಕ್ಕೆ ಎಫೆಕ್ಟು ನನಗೆ ಈ ಥರ ಆಗಿರೋದು ಅಂತ ಹೇಳಿ ಅವ್ರಿಗೆ ಅರ್ಥ ಆಯ್ತು. ಅದಕ್ಕೆ ಅಡುಗೆಯವ್ರನ್ನ ಕರೆಸಿದ್ರಂತೆ ಅವರು. ಈ ಥರ ನಾವು ತೊಗೊಳ್ಳೋ ಆಹಾರ ಹಿಂಗೆ ಪರಿವರ್ತನೆ ಆಗುತ್ತೆ ಅಂತ ಇದನ್ನು ಎಕ್ಸಾಂಪಲ್ ಪ್ರತಿ ವಿಡಿಯೋದಲ್ಲೇ ಹೇಳೋರು ಅವರು. ಆಹಾರ ತೊಗೊಳ್ಳೋ ತುಂಬ ಎಚ್ಚರದಿಂದ ತೊಗೊಳ್ಳಿ. ಎಲ್ಲರೂ ಕೂಡ ನಾನ್ ವೆಜ್ ಬಿಟ್ಟು ತರಕಾರಿ ತೊಗೊಂಡು ಅದಕ್ಕೆ ಉಸಿರಿಲ್ವಾ, ಅದಕ್ಕಿದಿಲ್ಲ, ಸಾವಿರಾರು ಕ್ವಶನ್ಸ್ ನಮ್ಮನ್ನು ಹಾಕ್ತಾ ಇರ್ತಾರೆ. ಆದರೆ ಮಾನವನ ಆಹಾರ ಶಾಕಾಹಾರ ಮಾತ್ರ, ಸಸ್ಯಗಳಿಂದ ಬಂದಿದ್ದು ಮಾತ್ರ ಮಾನವನ ಆಹಾರ, ಮಾಂಸಾಹಾರ ಅಲ್ಲ. ಮಾಂಸಾಹಾರ ಅಂದರೆ ಇವಾಗ ಹುಲಿ ಮೇಕೆನ ಸಾಯಿಸಿದ್ರೆ ಅದರ ಆಹಾರ ಅದು ಕ್ರೂರ ಜಂತು ಅಂತ ಹೇಳ್ತಾ ಇದ್ದಾರೆ. ಮೊನ್ನೆ ಕಂಟಿನ್ಯೂ ಅವ್ರದ್ದು ಇದೇ ರೀಲ್ಸ್ ಬರ್ತಾಯಿತ್ತು. ಹುಲಿ ಮೇಕೆನ ಸಾಯಿಸಿದ್ರೆ ಕ್ರೂರ ಮೃಗ ಅಂತ ಹೆಸರಿಟ್ಟಿದ್ವಲ್ಲ, ಮತ್ತು ನಾವು ಅದೇ ಮೇಕೆನ ಸಾಯಿಸಿ ನಾವು ತಿಂತಾಯಿದ್ರು, ನಮ್ಮನ್ನೇನಂತ ಕರಿಬೇಕು? ಅವಾಗ ನಾವು ಯಾವ ಮಟ್ಟದಲ್ಲಿ ಮಾನವತ್ವ ಇಟ್ಕೊಂಡಿದ್ವಿ? ಅದರ ಆಹಾರ ಆಗಿರೋದಕ್ಕೆ ತಿಂದಿದ್ದಕ್ಕೆ ಹಂಗಂದರೆ ನಮಗೆ ಎಷ್ಟು ಆಹಾರಗಳು ಬಂದಿದೆ ಇವಾಗ, ಎಷ್ಟು ಸಸ್ಯಾಹಾರಗಳು ನಮಗೆ ಸಿಕ್ಕಿದೆ ಇವಾಗ. ಆದರೆ ಮತ್ತು ನಾವ್ಯಾಕೆ ಪ್ರಾಣಿ ಹಿಂಸೆ ಮಾಡ್ತಾಯಿದ್ವಿ? ಅದರಲ್ಲಿ ಏನಿದೆ ಅಂತ ಮಾಡ್ತಾಯಿದ್ವಿ? ಇದು ಒಂದು ಕಡೆ. ಆದರೆ ಅದನ್ನು ಸಾಯಿಸೋವಾಗ ಆ ಪ್ರಾಣಿ ಹಿಂಸೆ ಮಾಡಿ ಯಾರಾದರೂ ಸಾಯಿಸ್ತಾಯಿದ್ರು ಬೈದಿಂದ ಇವಾಗ ನಮ್ಮೆಲ್ಲರಿಗೂ ಕೂಡ ಅದಕ್ಕೆ ಹೇಳೋದು, ಎಲ್ಲರೂ ಕೂಡ ಪ್ರೆಸೆಂಟ್ ಇಲ್ಲಿರಿ. ಅವ್ರ ಮಾತು ಪ್ರತಿ ಸತಿ ಏನಂದರೆ ಯಾವಾಗಲೂ ವರ್ತಮಾನದಲ್ಲಿರಿ, ಪ್ರತಿ ಸೆಕೆಂಡು ಪ್ರೆಸೆಂಟ್ ಇಲ್ಲಿರಿ. ನೀವು ವರ್ತಮಾನಕ್ಕೆ ಹೋಗಬೇಡಿ, ಭೂತ ಭವಿಷ್ಯತ್ತಿಗೆ ನಿಮಗೆ ಬೇಕಾಗಿಲ್ಲ, ವರ್ತಮಾನದಲ್ಲಿರಿ ನೀವು. ಯಾಕೆ ಅಂತಂದರೆ ನಿಮ್ಮ ಭಾವನೆಗಳು ಚೇಂಜ್ ಆದರೆ ನಿಮ್ಮ ಈ ಸೆಕೆಂಡಲ್ಲಿ ನೀವು ಸಂತೋಷವಾಗಿರೋಕ್ಕಾಗಲ್ಲ. ಈ ಸೆಕೆಂಡ್ ಸಂತೋಷವಾಗಿರಬೇಕು ಅಂದರೆ ನಿನ್ನೆ ನಡೆದಿನ ಬಿಟ್ಟು ನಿನ್ನೆ ಆಗೋಯ್ತು, ನಾಳೆ ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಎಲ್ಲ ಇವಾಗ ಈ ಸೆಕೆಂಡಲ್ಲಿ ನಾವೆಲ್ಲರೂ ಕೂತಿದ್ವಿ, ಇನ್ನೊಂದು ಸೆಕೆಂಡಲ್ಲಿ ಏನು ಬೇಕಾದ್ರೂ ನಡೀಬೋದು, ಯಾರಿಗೆ ಗೊತ್ತಿದೆ ಇಲ್ಲಿ? ಆ ಸೆಕೆಂಡ್ಗೋಸ್ಕರ ಯಾಕೆ ಯೋಚನೆ ಮಾಡ್ತೀಯ ನೀನು? ಈಗ ಕೊಟ್ಟಿದ್ದಾರಲ್ವಾ, ಈ ಸೆಕೆಂಡಲ್ಲಿ ನೀನು ಚೆನ್ನಾಗಿದೆ ಅಲ್ವಾ, ಈಗ ಸಂತೋಷವಾಗಿರಿ. ಈ ಸಂತೋಷನ ಕಂಟಿನ್ಯೂ ಮಾಡು. ಪ್ರತಿ ಸೆಕೆಂಡು ಪ್ರೆಸೆಂಟಲ್ಲಿರು. ಫಾಸ್ಟ್ಗೆ ಹೋಗಬೇಡ, ಫ್ಯೂಚರ್ಗೆ ಹೋಗಬೇಡ ನೀನು ಅಂತ ಹೇಳಿ ಪ್ರತಿ ಸೆಕೆಂಡ್ ಇದನ್ನು ಮಾಡಿಸಿದ್ರು. ಅದೇ ತರಹ ಸಸ್ಯಾಹಾರಗಳು ತೊಗೊಬೇಕಾದ್ರೆ, ಇದು ಸೀತಾಯಣ ಕೂಡ ನಮ್ಮಲ್ಲಿ ಸೀತಾಯಣನ ಬುಕ್ ಕೂಡ ಬಂದಿದೆ ಮಾಸ್ಟರ್. ಅದನ್ನು ಓದಿದಾಗ ನಾವು ಸಸ್ಯಾಹಾರ ಯಾವ ಥರ ತೊಗೊಬೇಕು ಅನ್ನೋದು ಸೀತಾಮಾತೆ ಹೇಳ್ಕೊಡ್ತಾರೆ. ಸೀತಾಮಾತೆ ಅಂದರೆ ನಮ್ಮ ತಿಳಿದಿರೋ ರಾಮಾಯಣಗಳಲ್ಲಿ ಅದನ್ನು ನಮಗೆ ಹೆಂಗೆ ಬೇಕೋ ಹಂಗೆ ಸೃಷ್ಟಿ ಮಾಡಿ, ನಮ್ಮ ಸ್ವಚ್ಛವಾದ ರಾಮಾಯಣ ಕೂಡ ನಮ್ಮ ಕೈಗೆ ಸಿಕ್ಕಿಲ್ಲ. ಅದು ನಮ್ಮವ್ರು ಸೃಷ್ಟಿಸಿರೋ ಅಂಥ ರಾಮಾಯಣ ನಮ್ಮ ಕೈಯಲ್ಲಿದೆ. ಆದರೆ ಸೀತಾಮಾತನ ನಮ್ಮ ಧ್ಯಾನಿಗಳಾಗಿರೋರೊಬ್ಬರಿಗೆ USA ಅಂಥ ಒಂದು ಕ್ರಿಶ್ಚಿಯನ್ ಮಾಸ್ಟ್ರಿಗೆ ಅವರು ಕನೆಕ್ಟಾಗಿ ಅವ್ರು ಹೇಳಿರೋಂಥ ರಾಮಾಯಣ ಸೀತಾಯಣ ಅನ್ನೋ ಬಂದಿರೋ ಬುಕ್ ಅದು. ಅದರಲ್ಲಿ ಅವ್ರು ಹೇಳ್ತಾರೆ, ಒಂದು ಸಸ್ಯಾಹಾರ ಕೂಡ, ಒಂದು ಕರಿಬೇವು ಸೊಪ್ಪು, ಒಂದು ಕೊತ್ತಂಬರಿ ಸೊಪ್ಪು, ಒಂದು ತರಕಾರಿನ ತೊಗೊಳ್ಳೋ ಗೆಡ್ಡೆ ಗೆಣಸಲ್ಲ, ಅವಾಗೆಲ್ಲ ಅವರು ಗೆಡ್ಡೆ ಗೆಣಸು ತಂದು ಆಹಾರ ಬೇಯಿಸ್ಕೊಡ್ತಾಯಿದ್ರು. ಅಂಥವು ತೊಗೊಳ್ಳೋವಾಗಲೂ ಕೂಡ ಭೂಮಾತೆಗೆ, ಪ್ರಕೃತಿ ಮಾತೆಗೆ ಒಂದು ಪರ್ಮಿಷನ್ ಕೇಳಿಬಿಟ್ಟು, ಅಮ್ಮ ನಾನು ಇವತ್ತು ಈ ಸೊಪ್ಪು ತೊಗೊಳ್ತಾ ಇದ್ದೀನಿ, ಇದನ್ನು ಆಹಾರವಾಗಿ ಕೊಡ್ತಾಯಿದ್ದೀನಿ, ಇದು ಎಲ್ಲರಿಗೂ ಅಮೃತ ಆಹಾರವಾಗಿ ಪರಿವರ್ತನೆ ಆಗಲಿ ತಾಯಿ ಅಂತ ಹೇಳಿ 1 ಸೆಕೆಂಡ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ತೊಗೊಂಬಂದು ಅಡುಗೆ ಮಾಡಿ ಅಂತ ಸೀತಾಮಾತೆ ಹೇಳಿದ್ರು. ಅದನ್ನೇ ರಮಣ ಮಹರ್ಷಿ ಕೂಡ ಹೇಳಿದ್ರು ಅವರೇ ಆದ ಭಾಷೆಯಲ್ಲಿ. ಅವರು ಕೂಡ ಎಲೆ ಹೂಗಳು ಯಾಕೆ ಕೀಳಬಾರ್ದು, ಯಾಕೆ ಮಾಡಬಾರ್ದು ಅವರು ಹೇಳಿಕೊಟ್ರು. ಅದನ್ನೇ ಪತ್ರಿಸರು ಇನ್ನೂ ವಿವರವಾಗಿ ಬಿಡಿಸಿ ಹೇಳಿದ್ರು. ನೀನು ತರಕಾರಿ ಕಟ್ ಮಾಡ್ತಾಯಿದ್ದಿ, ಆ ತರಕಾರಿ ಜೊತೆ ಅನುಸಂಧಾನವಾಗು. ಆ ಸಮಯದಲ್ಲಿ ಬೇರೆ ಯೋಚನೆ ಮಾಡಬೇಡ, ಅಲ್ಲೇನೋ ಸಿನಿಮಾ ಬರ್ತಾಯಿದೆ, ಇಲ್ಲೇನೋ ಧ್ಯಾನ ಕ್ಲಾಸ್ ನಡೀತಾಯಿದೆ, ಅಲ್ಲೆಲ್ಲೋ ಹೋಗಬೇಕು, ಇಲ್ಲಿ ಹೋಗಬೇಕು ಅಂತ ಆಲೋಚನೆ ಇಡಬೇಡ. ನೀನು ಮಾಡೋದೇ ಧ್ಯಾನ ಆದರೆ ಕೂಡ ಆಲೋಚನೆ ಕರೆಕ್ಟಾಗಿರಲಿ. ಈ ತರಕಾರಿ ಕಟ್ ಮಾಡ್ತೀಯ ಅಂದರೆ ಅದ್ರ ಜೊತೆ ಅನುಸಂಧಾನವಾಗಿ ಫಸ್ಟು ಆ ತರಕಾರಿ ಜೊತೆ ಅನುಸಂಧಾನವಾಗಿ ಅದನ್ನು ಪ್ರೀತಿಯಿಂದ, ಅಮ್ಮ ನಿನ್ನ ಇವತ್ತು ಆಹಾರವಾಗಿ ಪರಿವರ್ತನೆ ಮಾಡಿ ಕೊಡ್ತಾಯಿದ್ದೀನಿ ತಾಯಿ, ನೀನು ಇದನ್ನೆಲ್ಲರಿಗೂ, ಇದು ಯಾರ್ಯಾರು ತಿಂತಾರೋ ಇವ್ರಿಗೆಲ್ಲರಿಗೂ ಒಂದು ಅಮೃತ ಆಹಾರವಾಗಿ ನಿನ್ನ ಪ್ರಸಾದ ಕೊಡುತ್ತಾಯಿ ಅಂತೇಳಿ ಆ ಸೆಕೆಂಡು ಕೂಡ ಆ ತರಕಾರಿ ಜೊತೆ ಒಂದೇ ಲೆವೆಲ್ ಕಟ್ ಮಾಡಬೇಕು. ಕಟ್ ಮಾಡೋದು ಕೂಡ ಅವರು ಒಂದೊಂದು ಇಷ್ಟ ಬಂದಂಗೆ ಕಟ್ ಮಾಡೋಂಗಿಲ್ಲ, ಇಷ್ಟ ಬಂದಂಗೆ ಎಲ್ಲೋ ನೋಡ್ಕೊಂಡು ಮಾಡೋಂಗಿಲ್ಲ. ಒಂದು ಕೆಲಸ ಮಾಡಿದ್ರೆ ಶ್ರದ್ಧೆಯಿಂದ ಮಾಡೋ,
ಅಂತ ಹೇಳಿ ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಒಂದು ಗುರುವಾಗಿ ಬಂದು ಈ ಥರ ಚಿಕ್ಕ ಚಿಕ್ಕ ವಿಷಯಗಳು ಕೂಡ ಹೇಳ್ಕೊಂಬರ್ಬೇಕು ಅಂತಂದ್ರೆ ಅವ್ರಿಗೆ ಏನು ಬೇಕಾಗಿತ್ತು? ಎನ್ಲೈಟ್ ಆಗೊಂಡು ಒಂದು ಸೋಲು ಅವ್ರು ನೆಮ್ಮದಿಯಾಗಿ ಇರ್ಬೋದಾಗಿತ್ತಲ್ವಾ? ಇದನ್ನೇ ರಾಮಕೃಷ್ಣ ಪರಮಾತ್ಮ ಯಾಕೆ ಹೇಳಿದ್ರು ವಿವೇಕಾನಂದರಿಗೆ ಅಂದರೆ, ಅವರು ಆವತ್ತು ಬಾಯಿ ತೆಗೆದಿದ್ದಕ್ಕೆ ಇವತ್ತು ಇಷ್ಟೂ ಜನ ಭಗವದ್ಗೀತೆ ಬಗ್ಗೆ ಅವ್ರ ಬಗ್ಗೆ ವಿವೇಕಾನಂದರ ಬಗ್ಗೆ ಇಷ್ಟು ಜನ ಇವತ್ತಿಗೂ ಮಾತಾಡ್ತಾ ಇದ್ದಾರೆ ಅಂದರೆ ಆವತ್ತು ಅವ್ರು ಕೊಟ್ಟಿದ್ದ ಇನ್ಸ್ಪಿರೇಷನ್ನೇ ಇವತ್ತು ಇಷ್ಟು ಪರಿವರ್ತನೆ ಆದರು. ಇವತ್ತಿಗೂ ಅವ್ರ ಉದ್ದೇಶ ಏನೋ ಯುವಕರೆಲ್ಲ ಬರಬೇಕು, ಯುವಕರೆಲ್ಲ ಎದ್ದು ನಿಲ್ಲಬೇಕು, ನಾವು ಯಾರು ಸೋಂಬೇರಿಗಳಲ್ಲ, ಇಂಡಿಯಾ ಅಂದರೆ ಎಲ್ಲರೂ ಭಯ ಪಡ್ತಾ ಇದ್ದಾರೆ. ಅಂಥ ಭಯನ ನಾವು ಭಯ ಪಡೋ ಮಟ್ಟಕ್ಕೆ ನಾವೇ ಬಂದಿದ್ವಿ ಅಂದರೆ ಏನಕ್ಕೆ? ಕೆಲಸಗಳು ಇವತ್ತು ದುಡ್ಡು, ಅಮೆರಿಕಾದಿಂದ ದುಡ್ಡು, ಬಿಸ್ನೆಸ್ಸು, ಈ ಕೆಲಸ ಹೋದರೆ ನಮಗೆ ಬದುಕ್ತೀವೋ ಇಲ್ವೋ, ಈ ಕಾರ್ ಇರುತ್ತೆ ಇಲ್ವೋ, ಎಲ್ಲರ ಮುಂದೆ ಅವಮಾನ ಆಗುತ್ತೇನೋ, ಯಾರೇನು ಅಂದ್ಕೊಳ್ತಾರೋ, ಈ ಭೌತಿಕ ಭಯಗಳಿಂದ ನಮ್ಮನ್ನು ನಾವೇ ಕಳ್ಕೊಳ್ತಾ ಇದ್ವಿ. ಮಕ್ಕಳಿಗೆ ನಾವು ಪ್ರೇರೇಪಣೆ ಮಾಡಬೇಕಾಗಿದ್ದು ಇಂಥ ವಿವೇಕಾನಂದರ ಬಗ್ಗೆ, ಇಂಥ ರಾಮಕೃಷ್ಣ ಪರಮಾತ್ಮರ ಬಗ್ಗೆ, ಇಂಥ ಋಷಿಗಳ ಬಗ್ಗೆ, ಯಾರ್ಯಾರು ನಮಗೆ ಹೋರಾಟಗಾರರಿದ್ದಾರೆ, ಎಷ್ಟು ಕಷ್ಟಪಟ್ಟು ಮುಂದಕ್ಕೆ ಬಂದಿದ್ದಾರೆ, ಅವ್ರ ಬಗ್ಗೆ ನಮ್ಮ ಮಕ್ಕಳಿಗೆ ವಿವರಣೆ ಕೊಟ್ಟಾಗ ಮತ್ತು ಆತ್ಮಜ್ಞಾನ ಅನ್ನೋದು, ಸಾವು ಅಂದ್ರೇನು, ಮರಣ ಅಂದ್ರೇನು, ಜನನ ಅಂದ್ರೇನು, ಈ ಮಧ್ಯದಲ್ಲಿ ನಡೆಯುವಂಥ ಜೀವನ ಏನು, ಆ ನಡೆಯುವಂಥ ಜೀವನನ ಯಾವ ಥರ ನಡೆಸಬೇಕು, ಒಬ್ಬರನ್ನೊಬ್ಬರು ಯಾವ ಥರ ಪ್ರೀತಿಸಬೇಕು, ದ್ವೇಷದಿಂದ ಏನಾಗುತ್ತೆ, ಪ್ರೀತಿಯಿಂದ ಏನಾಗುತ್ತೆ, ಒಂದು ಹರಿನಾಮ ಅಂದರೆ ಏನಾಗುತ್ತೆ, ಒಂದು ಈಶ್ವರ ನಾಮ ಜಪಿಸಿದ್ರೆ ಏನಾಗುತ್ತೆ, ಒಂದು ದೇವಿ ಸ್ತೋತ್ರ ಮಾಡಿದ್ರೆ ಏನಾಗುತ್ತೆ, ಇವೆಲ್ಲ ಮಕ್ಕಳಿಗೆ ನಾವು ಈ ವ್ಯಾಲ್ಯೂಸ್ ತಿಳ್ಕೊಂಡು ಬಂದಾಗ ಪ್ರತಿ ಮಗು ಕೂಡ ಒಂದು ಯೋಗಿನೇ. ಯಾಕಂದರೆ ಪತ್ರಿಸರು ಅದು ಕೂಡ ವಿವರಿಸಿದ್ರು. 1991ರಿಂದ 99 ಈ ಭೂಮಿ ಮೇಲೆ ಹುಟ್ಟಿರೋ ಮಕ್ಕಳಲ್ಲಿ, ಅದು ಸ್ಲಮ್ಮಲ್ಲಿ ಹುಟ್ಟಿರ್ಬೋದು, ಕೊಲೆಗಾರ ಮನೇಲಿ ಹುಟ್ಟಿರ್ಬೋದು, ಕಳ್ಳರ ಮನೇಲಿ ಹುಟ್ಟಿರ್ಬೋದು, ಎಲ್ಲಾದರೂ ಹುಟ್ಟಿರ್ಬೋದು, ಪ್ರತಿ ಮಗು ಒಂದೊಂದು ಯೋಗಿ ಬಂದಿದ್ದಾರೆ ಭೂಮಿಗೆ. ಅವರವರು ಆ ಮನೇನ ಪರಿವರ್ತನೆ ಆಗೋದಕ್ಕೆ ಆ ಮನೇಲಿ ಹುಟ್ಟಿದ್ರು. ಹಂಗಂತ ಆ ಮಕ್ಕಳನ್ನ ದ್ವೇಷಿಸಬೇಡಿ, ದ್ವೇಷ ಅನ್ನೋದನ್ನು ಪಕ್ಕಕ್ಕಿಡಿ, ಪ್ರತಿ ಒಬ್ಬರನ್ನ ಪ್ರೀತಿ ಮಾಡಿ, ಪ್ರೀತಿ ಹಂಚಿ, ಆ ಪ್ರೀತಿಯಿಂದಲೇ ಗೆಲ್ಲೋಕ್ಕಾಗುತ್ತೆ. ನಾವು ದ್ವೇಷದಿಂದ ಗೆಲ್ಲೋಕ್ಕಾಗಲ್ಲ. ಅಂದರೆ ಪ್ರೀತಿಗೆ ಎಷ್ಟು ಬೆಲೆ ಇದೆ. ನಾವು ಯಾರನ್ನೇ ಆಗಲಿ ಮಾತಿಗೆ ಮಾತು ಬೆಳೆದಾಗ ವಾದ ವಿವಾದ ಆಗುತ್ತೆ, ಜಗಳ ಆಗುತ್ತೆ, ದ್ವೇಷ ಬರುತ್ತೆ ಹೊರತು ಅದಕ್ಕೆ ಎಂಡಿಂಗ್ ಎಲ್ಲಿ ಕೊಡ್ತೀವಿ ನಾವು? ಎಂಡಿಂಗ್ ಮಾಡೋಕ್ಕಾಗಲ್ಲ. ಅದೇ ಒಬ್ಬರು ಮಾತಾಡುವಾಗ ಸ್ವಲ್ಪ ಹೊತ್ತು ನಾವು ಮೌನವಾಗಿದ್ದು ಅವ್ರ ಸಹಜ ಸ್ಥಿತಿಗೆ ಬಂದಾಗ ನಾವು ರಿಪ್ಲೈ ಸರಿಯಾದ ಮಾತು ಹೇಳಿದಾಗ ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಬರುತ್ತೆ. ಕೋಪನೇ ಕೊಟ್ಟಾಗ ಏನಾಗುತ್ತೆ? ಇಬ್ಬರಲ್ಲಿ ಜಗಳ, ಇಬ್ಬರಲ್ಲಿ ಮನಸ್ತಾಪಗಳು, ಇಬ್ಬರಿಂದ ದೂರ, ನೀನು ನಾನು ಅನ್ನೋ ವ್ಯತ್ಯಾಸಗಳು ಬರುತ್ತೆ. ಇದನ್ನೆಲ್ಲ ಬಿಟ್ಟು ಹೋಗಬೇಕು ಅಂದರೆ ಮೌನ ತುಂಬ ಮುಖ್ಯ. ಅದನ್ನೇ ಪತ್ರಿಸರು ಯಾವ ಸಮಯದಲ್ಲಿ ಮಾತಾಡಬೇಕು, ಯಾವ ಸಮಯದಲ್ಲಿ ಮಾತಾಡಬಾರ್ದು, ಸಮಯ ಪ್ರಜ್ಞೆ ಇರಬೇಕು. ಫಸ್ಟು ಸಮಯಕ್ಕೆ ತಕ್ಕನಂಗೆ ನಾವು ನಡ್ಕೊಬೇಕು. ಫಸ್ಟು ಯಾವ ಸಮಯದಲ್ಲಿ ಅಲ್ಲಿ ಏನು ನಡೀತಾ ಇದೆ, ಯಾವುದು ಮಾತಾಡಬೇಕು. ಬೇರೆ ಯಾರೋ ಮಾತಾಡಿದ್ರೆ ಅವ್ರ ವಿಷಯದಲ್ಲಿ ಮೂಗು ತೋರಿಸೋದಲ್ಲ, ಇನ್ನೊಬ್ಬರ ವಿಷಯದಲ್ಲಿ ಇನ್ನೊಬ್ಬರ ಕರ್ಮದಲ್ಲಿ ಮೂಗು ತೋರಿಸ್ಬೇಡಿ. ಎಲ್ಲೋ ಇವತ್ತು ಒಂದು ಆಕ್ಸಿಡೆಂಟ್ ಆಗಿರ್ತದೆ, ಏನಕ್ಕಾಗಿರ್ತದೆ ಗೊತ್ತಿಲ್ಲ, ಯಾರನ್ನೋ ಬೈತಾರೆ, ನಾವು ಸೆಂಟ್ರಲ್ಲಿ ಹೋಗ್ಬಿಟ್ಟು ಯಾರನ್ನೋ ಬೈತೀವಿ. ಅಲ್ಲಿ ಏನು ನಡೆದಿ ಅಂತ ಯಾರು ಬೇಕು ಅಂತ ಬೀಳಲ್ವಲ್ಲ, ಬೀಳ್ತೀವಂತ ಅವನಿಗೂ ಗೊತ್ತು ಇವನಿಗೂ ಗೊತ್ತಿದ್ದಾಗ ಯಾರು ಬೀಳ್ತಾರೆ? ಆ ನಡಿಬೇಕಾಗಿತ್ತು, ಆ ಸಿಚುವೇಶನ್ ಇತ್ತವ್ರದ್ದು. ಆದರೆ ಅದಕ್ಕೆ ತಕ್ಕನಂಗೆ ಬಿಟ್ಟು ನೀನು ಯಾಕೆ ತೋರಿಸ್ತೀಯ, ಮೂಗು ತೋರಿಸಿ, ಆ ಕರ್ಮ ನೀನು ಯಾಕೆ ಅಂಟ್ಕೊಂಡು ಬರ್ತೀಯ? ಅದಕ್ಕೆ ಮಾತಿಗೆ ತುಂಬ ಬೆಲೆ ಇದೆ, ಮೌನಕ್ಕೆ ತುಂಬ ಬೆಲೆ ಇದೆ. ಯಾಕಂದರೆ ಅವರು ಇದನ್ನು ಕೂಡ ಸುಮ್ಮನೆ ಬಾಯಲ್ಲಿ ಹೇಳಿಲ್ಲ ಮಾಸ್ಟರ್ಸ್. 1 ವರ್ಷದ ಕಾಲ ಮೌನದಲ್ಲಿದ್ದರು ಅವರು. 1 ವರ್ಷ ಪೂರ್ತಿ ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಸ್ಥಾಪನೆ ಆದಮೇಲೆ 1 ವರ್ಷ ಪೂರ್ತಿ ಮೌನದಲ್ಲಿದ್ದರು. 1 ವರ್ಷ ಪೂರ್ತಿ ಬರೀ ಲಿಕ್ವಿಡಲ್ಲಿದ್ದರು. ಆಹಾರ ಏನೂ ಇಲ್ಲ, ಘನ ಪದಾರ್ಥಗಳು ಏನೂ ಇಲ್ಲ, ಬರೀ ಲೆಮನ್ ಜ್ಯೂಸು, ಮಜ್ಜಿಗೆ, ಈ ಥರ ಜ್ಯೂಸುಗಳಲ್ಲೇ 1 ವರ್ಷ ಇದ್ದರು. 1 ವರ್ಷ ಬರೀ ಮೊಳಕೆ ಕಾಳು, ಬರೀ ಫ್ರೂಟ್ಸು, ಇಂಥವೆಲ್ಲ 1 ವರ್ಷ ಇದ್ದರು. ಈ ಥರ ಅವರು ಪ್ರತಿಯೊಂದು ಪಾಲನೆ ಮಾಡಿ ಆಚರಣೆಗೆ ತಂದು ನಮಗೆ ಹೇಳ್ತಾರೆ. ಏನೋ ಕೂಡ ಅವರು ಮಾಡಿದ್ರದ್ದು ಯಾರು ನಮ್ಮವ್ರಿಗೆ ತರೋದೇ ಇಲ್ಲ. ಅವರು ಈ ಥರ ಅವರು ನಮ್ಮ ಸಮಯಕ್ಕೆ, ನಮ್ಮ ಮಾತಿಗೆ, ನಮ್ಮ ಕೆಲಸಕ್ಕೆ, ನಮ್ಮ ಜನ್ಮಕ್ಕೆ ಎಷ್ಟು ಬೆಲೆ ಇದೆ ಅಂತ ತೋರಿಸ್ಕೊಟ್ರು. ಪೂಜೆ ಮಾಡೋದು ಎಲ್ಲರೂ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯವ್ರು ಪೂಜೆ ಬೇಡ ಅಂತಾರೆ, ಪೂಜೆ ಯಾಕೆ ಬೇಡ, ದೇವರೇ ಅಲ್ವಾ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಅವ್ರೇನು ಹೇಳಿದ್ರು, ಅವ್ರು ಹೇಳಿದ್ರು ಮಾತು ಸುಮಾರು ಜನ ಮಾಸ್ಟರ್ಸ್ಗೆ ನನ್ನ ಪ್ರಕಾರ ಅರ್ಥ ಆಗಲಿಲ್ಲ. ಅವರಿಗೆ ಅವ್ರು ಅರ್ಥ ಆಗ್ದೇ ಇವ್ರು ಹೇಳೋದು ಇನ್ನಿರೋರ್ಗೆ ಅರ್ಥ ಆಗ್ತಾಯಿಲ್ಲ. ಅದು ಕನ್ಫ್ಯೂಷನ್ ಸ್ಟೇಟಿಗೆ ಬರ್ತಾಯಿದೆ. ಅದು ಕನ್ಫ್ಯೂಷನ್ ಸ್ಟೇಟ್ಗೆ ಹೋಗೋ ಅವಸರ ಇಲ್ಲ. ಅವ್ರೇನು ಹೇಳಿದ್ರು ಅಂದರೆ, ನೀನೇ ದೇವರಾದ್ಮೇಲೆ ನೀನು ಯಾರಿಗಪ್ಪ ಪೂಜೆ ಮಾಡ್ತೀಯಾ, ಇನ್ನೆಷ್ಟು ವರ್ಷಗಳು ಪೂಜೆ ಮಾಡ್ಕೊಂಡಿರ್ತೀಯ, ಸರಿ ಪೂಜೆ ಮಾಡ್ತಾ ಇದೆಯಾ, ಏನು ಕೋರಿಕೆಗಳಿಲ್ದೇ ನಿಶ್ಚಲವಾಗಿ ದೇವ್ರ ದೀಪ ಹಚ್ಬಿಟ್ಟು ಸುಮ್ಮನೆ ಬರ್ತಾ ಇದೆಯಾ, ಒಲ್ಲಿ ಮಾಡು, ಪೂಜೆನೇ ಮಾಡು. ಅದು ಕೂಡ ಧ್ಯಾನನೇ. ಏನು ಕೋರಿಕೆನೇ ಇಲ್ಲ, ನಿನಗೇನು ಕೋರಿಕೆ ಬೇಡಪ್ಪ, ಇಡ್ತಾ ಇದೆಯಾ ದೀಪ, ಇಡ್ತಾ ಇದೆಯಾ ಕಡ್ಡಿ ಅಂಟಿಸ್ತಾ ಇದೆಯಾ, ಏನು ಕೋರಿಕೆ ಇಲ್ದ್ರೆ ಮಾಡು, ಧ್ಯಾನನೇ. ಆದರೆ ದೇವ್ರ ದೀಪ ಹಚ್ಚಿದ ಮೇಲೆ, ಕೈ ಮುಗಿದ ಮೇಲೆ ಏನೂ ಕೇಳ್ಕೊಳ್ದ್ರೆ ಆಚೆಗೆ ಬಂದಿರೋರು ಯಾರು ಇದ್ದರೆ ಹೇಳಿ. ಅಂದರೆ ಎಷ್ಟು ದಿನ ಭಿಕ್ಷೆ ಬೇಡ್ತೀರಾ ಅಂದ್ರೆ ಅವರು ಕೋರಿಕೆ ಅಂದಿಲ್ಲ. ಅವರು ಎಷ್ಟು ದಿನ ಈಶ್ವರನ ಹತ್ರ ಭಿಕ್ಷೆ ಬೇಡ್ತೀರಾ ನೀವು? ಈಶ್ವರ ಏನು ಮಾಡ್ತಾ ಇದ್ದಾರೆ? ಅವರು 24 ಗಂಟೆ ಧ್ಯಾನ ಕೂತ್ಕೊಳ್ತಾ ಇದ್ದಾರೆ. ನಮಗೆಲ್ಲರ ಶಕ್ತಿ ಕೊಡಬೇಕು ಅಂತ, ವಿಶ್ವಶಕ್ತಿ ಬರ್ತಾಯಿದೆ ಅಂತ ನಾವು ಅಂದ್ಕೊಳ್ತಾ ಇದ್ವಲ್ಲ ಇವತ್ತು. ಆ ವಿಶ್ವಶಕ್ತಿ ಎಲ್ಲಿಂದ ಬರ್ತಾಯಿದೆ? ವಿಶ್ವ ಅಂದರೆ ಯಾರು?
ಕಾಸ್ಮಿಕ್ ಎನರ್ಜಿ ಅಂದರೆ ಏನು? ಕಾಸ್ಮಿಕ್ ಎನರ್ಜಿ ಯಾರು? ಕಾಸ್ಮಿಕ್ ಯಾರು? ಪದಗಳು ಉಪಯೋಗಿಸೋದು ಯಾರವರು? 24 ಗಂಟೆ ಸಾಕ್ಷಾತ್ ಮಹಾ ಈಶ್ವರ ದಕ್ಷಿಣಾಮೂರ್ತಿಯಾಗಿ, ಅವರು ಈಶ್ವರನಾಗಿ, ಅವರ ಹಿಮಾಲಯಗಳಲ್ಲಿ ಪ್ರತಿ ಸೆಕೆಂಡು ಧ್ಯಾನ ಮಾಡೋದಕ್ಕೆ ಅವರ ಶಕ್ತಿನೇ ನಮಗೆ ಆ ವಿಶ್ವಶಕ್ತಿಯಾಗಿ ನಮ್ಮೆಲ್ಲರಿಗೂ ಪರಿವರ್ತನೆ ಆಗ್ತಾ ಇರೋದು, ನಮ್ಮೊಳಗಡೆ ಪ್ರವಾಹ ಬರ್ತಾ ಇರೋದು. ಅವರೇ ಧ್ಯಾನ ಕೂತ್ಕೊಳ್ದಿದ್ರೆ ನಮಗೆಲ್ಲಿಂದ ಬರುತ್ತೆ? ಮತ್ತು ಆ ಈಶ್ವರನ ಧ್ಯಾನ ಮಾಡ್ತಿದ್ರೆ ನೀನು ಅವನಿಗೆ ಹಾರ ಹಾಕಿ ಅವನಿಗೆ ದೀಪ ಹಚ್ಚಿ ಅವನ ಹತ್ರ ಕೋರಿಕೆಗಳು ಕೋರ್ತಾ ಇದ್ದರೆ, ನೀನೇ ದೇವ್ರಾಗ ಅವನ ಹತ್ರ ಕೇಳ್ತಾಯಿದ್ರೆ ಅವನೇನು ಕೊಡೋಕ್ಕೆ ಸಾಧ್ಯ ನಿನಗೆ? ಅಂದರೆ ಅವನ ಹತ್ರ ನೀನು ಇದು ಕೊಡು, ನನಗೆ ಇದು ಕೊಡ್ತೀನಿ ಅಂತ ನಾವು ಡೀಲ್ ಮಾಡ್ಕೊಳ್ತಾ ಇದ್ವಾ? ಇಲ್ಲಿ ಪೂಜೆಯಲ್ಲಿ ನೀವೇನು ಮಾಡ್ತಾ ಇದ್ದೀರಾ? ಆ ಡೀಲ್ ಮಾಡೋ ವಿಷಯ ಬಿಟ್ಬಿಡಿ. ನೀವು ಭಿಕ್ಷೆ ಬೇಡೋಕ್ಕೆ ಬಂದರೆ ನೀವೇ ದೇವ್ರುಗಳಾಗಿದ್ದೀರಾ, ನಿಮ್ಮನ್ನು ನೀವು ಮರ್ತೋಗಿದ್ದೀರಾ. ಅದಕ್ಕೊಂದು ಕತೆ ಕೂಡ ಹೇಳೋರು. ಅಂದರೆ ಇದು ಕುರಿ ಮಂದೆಯಲ್ಲಿ ಒಂದು ಹುಲಿ ಮರಿನ ಚಿಕ್ಕ ವಯಸ್ಸಿಂದ ತೊಗೊಂಬಂದು ಬಿಟ್ಬಿಟ್ಟಿದ್ರಂತೆ, ಎಲ್ಲ ತಪ್ಪಿಸ್ಕೊಂಬಂದ್ಬಿಟ್ಟಿತ್ತಂತೆ. ಅದನ್ನು ಕುರಿ ಸಾಕೋರು ಅದನ್ನು ಸಾಕ್ಬಿಟ್ಟು ಕುರಿಗಳ ಜೊತೆನೇ ದಿನ ಕರ್ಕೊಂಡು ಹೋಗ್ತಾ ಇದ್ರಂತೆ. ಅದು ಹುಲ್ಲು ಮೇಯ್ಕೊಂಡು ಇವ್ರು ಹೇಳಿದ್ದನ್ನು ಕೇಳ್ಕೊಂಡು ತಿರುಗ್ತಾ ಇತ್ತಂತೆ. ಒಂದು ದಿನ ಯಾವುದೋ ಹುಲಿ ಬಂದ್ಬಿಟ್ಟು ನೋಡ್ಬಿಟ್ಟು, ನೀನು ಹುಲಿ ಮರಿ, ನೀನು ಯಾಕೆ ಕುರಿಗಳು ತಿನ್ಬೇಕು, ನೀನು ಅವ್ರ ಜೊತೆ ಫ್ರೆಂಡ್ ಆಗಿದೆಯಲ್ಲ ನೀನು ಅಂತ ಕೇಳಿದ್ರಂತೆ. ಇಲ್ಲ ಇವರೆಲ್ಲ ನನ್ನ ಫ್ರೆಂಡ್ಸು, ನಾನು ಕುರಿನೇ ಅಂತ ಅದು ಒಪ್ಕೊಳ್ಳೋಕ್ಕೆ ರೆಡಿ ಇರಲಿಲ್ವಂತೆ. ಎಷ್ಟೋ ದಿನ ಅದಕ್ಕೆ ಭಯ ಆಗ್ಬಿಡ್ತಂತೆ. ಇದೇನು ಹುಲಿ ಮರಿ ಹೋಗ್ಬಿಟ್ಟು ಕುರಿ ಮರಿ ಅಂತ ಹೇಳ್ಕೊಂಡು ತಿರುಗ್ತಾ ಇದೆಯಲ್ಲ ಅಂತೇಳಿ ಒಂದಿನ ಅದೇ ಕೆಲಸವಾಗಿ ಹೋಗಿ ಅದನ್ನು ಕರ್ಕೊಂಡೋಗಿ ನೀರಲ್ಲಿ ತೋರಿಸಿ, ನೋಡು ನೀನು ನಾನು ಒಂದು, ಅವರು ಬೇರೆ ಥರ ಇದ್ದಾರೆ ನೋಡು, ಅವರೆಲ್ಲ ಕುರಿ ಮರಿಗಳು, ನಾವು ಅವರೆಲ್ಲ ಬೇಟೆಯಾಡಿ ತಿನ್ನೋರು ನಾವು, ನೀನೇನು ಹುಲಿ ಹೋಗಿ ಕುರಿ ಆಗಿಬಿಟ್ಟಿದೆಯಲ್ಲ ನೀನು, ನಮ್ಮ ಜಾತಿಗೆಲ್ಲ ಅವಮಾನ ಆಗುತ್ತೆ ನಿಂಗಿದ್ರೆ ಅಂತ ಅದಕ್ಕೆ ರಿಯಾಲಿಟಿನ ಎತ್ತಿ ತೋರಿಸಿದ್ರಂತೆ. ಅದು ತೋರಿಸಿದಾಗ ಅವಾಗ ಈ ರೂಪ ನೋಡ್ಕೊಂಡಾಗ ಅದಕ್ಕೆ ರಿಯಲೈಸೇಷನ್ ಆಯ್ತಂತೆ. ಹೌದಲ್ವಾ, ನಾನು ಹುಲಿ ಅಲ್ವ ಅಂತೇಳಿ ಅವ್ರ ಮಂದೆಗೆ ಹೋಗೋದು ಸೇರ್ಕೊಳ್ತಂತೆ. ಈ ಥರ ನೀವೆಲ್ಲರೂ ಕೂಡ ಹುಲಿಗಳಾಗಿ ಬಂದಿದ್ದೀರಾ, ದೇವ್ರುಗಳಾಗಿ ಬಂದಿದ್ದೀರಾ. ನೀವು ಇವತ್ತು ನಾನು ದೇವರಲ್ಲ, ನಾನು ಮನುಷ್ಯ ಅಂತ ನಿಮಗೆ ನೀವೇ ಒಂದು ಹೆಸ್ರು ಹಾಕ್ಕೊಂಡು ಒಂದು ಲಿಮಿಟ್ ಮಾಡಿಕೊಂಡು, ನನ್ನ ಜೀವನ ಇಷ್ಟೇ, ಮನೆ ಬಿಟ್ಟು ಹೋದರೆ ಯಾರೇನು ಅಂದ್ಕೊಳ್ತಾರೋ, ಇಲ್ಲಿಗೋದ್ರೆ ಏನೇನು ಅಂದ್ಕೊಳ್ತಾರೋ ಅಂತ ನಿಮಗೆ ನೀವೇ ಬಾರ್ಡ್ರ್ಗಳು ಹಾಕ್ಕೊಂಡು ಕೂತಿದ್ದೀರಾ. ಆ ಬಾರ್ಡ್ರನ್ನ ಬ್ರೇಕ್ ಮಾಡಿ ಹೊರಗಡೆ ಬಂದರೆ ನೀವು ಯಾರು ಅಂತ ಅರ್ಥ ಆಗುತ್ತೆ ನಿಮಗೆ. ದಯವಿಟ್ಟು ಹೊರಗಡೆಗೆ ಬನ್ನಿ, ನಿಮ್ಮನ್ನು ನೀವು ತಿಳ್ಕೊಳ್ಳಿ. ಅದಕ್ಕೆ ಹೇಳಿದ್ರು ಪೂಜೆ ಮಾಡೋದು ಅಂದರೆ ಭಕ್ತಿ ಮಾರ್ಗ ಒಳ್ಳೆಯದು. ಯಾಕಂದರೆ ಆ ಮಾರ್ಗನೇ ಇವತ್ತು ನಾವು ಇಲ್ಲಿವರೆಗೂ ಕೂತ್ಕೊಬೇಕು ಅಂದರೆ ನಮ್ಮೆಲ್ಲರಿಗೂ ಸೋಪಾನ ಅದು. ನಮ್ಮನ್ನು 1ನೇ ಮೆಟ್ಲು ಭಕ್ತಿ ಮಾರ್ಗನೇ. ಆದರೆ ಎಷ್ಟು ದಿನ LKG ಇರ್ತೀಯ ನೀನು? ಅವ್ರ ಎಕ್ಸಾಂಪಲ್ಸ್ ತುಂಬ ಸಿಂಪಲಾಗಿರುತ್ತೆ ಮಾಸ್ಟರ್ಸ್, ಕೇಳ್ತಾ ಇದ್ದರೆ ನಮಗೆ ಅಷ್ಟು ಖುಷಿ ಆಗುತ್ತೆ. ಭಕ್ತಿ ಮಾರ್ಗ ಅನ್ನೋದು ಒಂದು LKG ಅಷ್ಟೇ. ಎಷ್ಟು ವರ್ಷ LKG ಇರ್ತೀಯ ನೀನು? ಎಷ್ಟು ಜನ್ಮಗಳಿರ್ತೀಯ ನೀನು? ಯಾಕಂದರೆ 100 ಪೂಜೆ ಒಂದು ಸ್ತೋತ್ರಕ್ಕೆ ಸಮ ಅಂದರು. 100 ಅಲ್ಲ, ಕೋಟಿ ಪೂಜೆ ಒಂದು ಸ್ತೋತ್ರಕ್ಕೆ ಸಮ. ಒಂದು ವಿಷ್ಣು ಸಹಸ್ರನಾಮನೋ, ಲಲಿತ ಸಹಸ್ರನಾಮನೋ, ಒಂದು ಸ್ತೋತ್ರಗಳನ್ನ ಓದ್ತೀವಲ್ವ, ಅದಕ್ಕೆ ಕೋಟಿ ಪೂಜೆ ಮಾಡಿದ್ರೆ ಒಂದು ಸ್ತೋತ್ರಕ್ಕೆ ಸಮ ಅಂತೆ. ಆ ಥರ ಕೋಟಿ ಸ್ತೋತ್ರಗಳು ಒಂದು ಸತಿ ಮಣಿ ಇಟ್ಕೊಂಡು ಜಪ ಮಾಡಿದ್ರಲ್ಲ ಅದಕ್ಕೂ ಸಮ ಅಂತೆ. ಆ ಥರ ಕೋಟಿ ಜಪಗಳು ಒಂದು ಸತಿ ನಾವು ಇವಾಗ ಕೂತ್ಕೊಂಡು ಧ್ಯಾನ ಮಾಡಿದ್ವಲ್ಲ, ಈ ಧ್ಯಾನಕ್ಕೆ ಸಮ ಅಂತೆ. ಇದರಲ್ಲಿ ಯಾವುದು ಅಲ್ಟಿಮೇಟು? ಇವಾಗ ಪೂಜೆ ಅಲ್ಟಿಮೇಟಾ, ಸ್ತೋತ್ರ ಅಲ್ಟಿಮೇಟಾ, ಜಪ ಅಲ್ಟಿಮೇಟಾ, ಧ್ಯಾನ ಅಲ್ಟಿಮೇಟಾ? ನಿಮಗೆ ಯಾವುದು ಬೇಕು ಚೂಸ್ ಮಾಡ್ಕೊಳ್ಳಿ. ನೀವು LKG ಇರ್ತೀನಿ, ನಾನು ಇನ್ನೂ LKGನೇ ಓದ್ತೀನಿ, ನನಗೆ PhD ಬೇಡ ಅಂದರೆ ಓದಿ, ನಿಮಗೆ ಜನ್ಮಗಳು ಬೇಕು ಅಂತ ತೊಗೊಳ್ಳಿ. ನನ್ನ ಕರ್ತವ್ಯ ಅಲ್ಲ ಅದು, ನಾನು ಹೇಳ್ಬೇಕಲ್ಲ, ನನ್ನ ಕರ್ತವ್ಯ. ಕೇಳಿಸ್ಕೊಳ್ಳೋದು ನಿಮ್ಮ ಇಷ್ಟ. ಇರಬೇಕು ಅಂದರೆ ಇರಿ, ಇಲ್ಲ ಸ್ತೋತ್ರಗಳು ಇರ್ತಾರೆ, ಒಂದು ಮಿಡ್ಲ್ ಕ್ಲಾಸಲ್ಲಿ ಇರ್ತಾರೆ, ಇರಿ, ಸ್ತೋತ್ರಗಳು ಮಾಡ್ತಾನೇ ಇರಿ. ಇವತ್ತಿಗೂ ಸ್ತೋತ್ರಗಳು ಬಿಟ್ಟು ನಮ್ಮವ್ರು ದೇವ್ರದ್ದೆಲ್ಲ ಮಾಡೋಂಗಿಲ್ಲ, ಮಾಡಲೇಬೇಕು, ಅದು ನಮ್ಮ ಪದ್ಧತಿ ಅದು ಅಂತಾರೆ. ಪದ್ಧತಿ ಎಲ್ಲಿ? ಏನು ಪದ್ಧತಿ ಇಟ್ಕೊಂಡಿದ್ರೆ ನೀವು? ಪದ್ಧತಿ ಏನು ಬೇಕಾ? ನಿಮಗೆ ಪುರೋಗಮನ ಬೇಕಾ? ದಾರಿ ನಡೀತಾ ಇದ್ವಿ ಅಂದರೆ ಮುಂದಕ್ಕೆ ಹೋಗೋದು ನೋಡಿದ್ರೆ ಅಲ್ಲೇ ಸ್ಟಕ್ ಆಗೋದು ನೋಡ್ತೀರಾ ನೀವು? ಅದನ್ನು ಮಾಡಿ. ನೀವೆಲ್ಲರೂ PhD ಆಗಿ ಬಂದಿರೋರು ಇಲ್ಲಿ, ಇನ್ನೂ ನೀವು ಆ ಪೂಜೆಯಲ್ಲಿ, ಆ ಸ್ತೋತ್ರಗಳಲ್ಲಿ, ಆ ಜಪಗಳಲ್ಲಿ ಕೂತಿರ್ತೀನಿ ಅಂದರೆ ತೊಗೊಳ್ರಿ, ಇನ್ನೊಂದು 10 ಜನ್ಮಗಳು ತೊಗೊಳ್ರಿ, ನೀವು ಬನ್ನಿರಿ ನೀವು. ಆದರೆ ನೀವು ಯಾರು ಸಾಮಾನ್ಯದವರಲ್ಲ ಅಂತ ಪ್ರತಿ ಸಾರಿ ನಮ್ಮನ್ನು ಆ ಹುಲಿ ಮರದ ಥರನೇ ಎತ್ತಿ ತೋರಿಸೋರು, ನೀವು ದೇವರು. ಅದಕ್ಕೆ ಅವರು ಮಾತೆತ್ತಿದ್ರೆ ಪ್ರತಿಯೊಬ್ಬರನ್ನು ಕೂಡ ಯಾರನ್ನೂ ಅಂತ ನೋಡ್ತಾ ಇರಲಿಲ್ಲ. ಇವತ್ತು ಬಂದ್ರಲ್ಲ ಇವರೇನು ದೇವರಲ್ವಪ್ಪ, ಇವ್ರು ಮನುಷ್ಯರು ಅಂತ ಅಂದಿಲ್ಲ. ಹಿಂಗೆ ನೋಡಿದ ತಕ್ಷಣ ಇಲ್ಲಿರೋರು ಎಲ್ಲರ ಬಗ್ಗೆ ನನಗೆ ಗೊತ್ತು. ಆದ್ದರಿಂದ ಎಲ್ಲರೂ ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಮಾಸ್ಟರ್ಸ್, ಮೈ ಡಿಯರ್ ಗಡ್ಸ್, ಪ್ರತಿಯೊಬ್ಬರನ್ನು ಮಾಸ್ಟರ್ನ ಮಾಡಿದ್ರು. ಅಂದರೆ ಮಾಸ್ಟರ್ ಪದವಿಗೆ ನಾವು ಅರ್ಹರ ಅನ್ನೋ ನಾವು ಚೆಕ್ ಮಾಡ್ಕೊಬೇಕು. ಇವಾಗ ಪತ್ರಿ ಮೇಡಮ್ ಅದನ್ನೆಲ್ಲ ಅವರೇ ಅವ್ರು ನಿಜವಾಗ್ಲೂ ಅವ್ರ ದೃಷ್ಟಿ, ನಮ್ಮ ದೃಷ್ಟಿ ಹೆಂಗಿರ್ತದೋ ಸೃಷ್ಟಿ ಹಂಗೆ ಕಾಣುತ್ತೆ ನಮಗೆ. ನಮ್ಮ ದೃಷ್ಟಿ ಇವಾಗ ಇವರೆಲ್ಲರೂ ಒಳ್ಳೆಯವರಪ್ಪ, ಪಿರಮಿಡ್ ಮಾಸ್ಟರ್ ಅಂದ್ಕೊಂಡ್ರೆ ನಾನು ಖುಷಿಯಾಗಪ್ಪ ಹೌದು ಅಂದ್ಕೊಳ್ತೀನಿ. ಇಲ್ಲ ಒಬ್ಬೊಬ್ರಿಗೊಂದೊಂದು ಹೆಸರಿಟ್ಟು ಇವ್ರು ಹಿಂಗೆ ಅವ್ರಂಗೆ ಮಾತಾಡ್ತಾರೆ, ಇವ್ರು ಕೆಲಸ ಮಾಡ್ತಾರೆ ಅಂತ ಒಬ್ಬೊಬ್ರಿಗೊಂದೊಂದು ಇಟ್ಕೊಂಡಾಗ ನನ್ನ ದೃಷ್ಟಿ ಹೆಂಗೆ ಹೋಗುತ್ತೋ ನನ್ನ ಸೃಷ್ಟಿಗಳು ಅದೇ ಥರ ಕಾಣ್ತಾ ಇರ್ತದೆ. ಅದಕ್ಕೆ ಪತ್ರಿ ಮೇಡಮ್ ಹೇಳ್ತಾರೆ, ಅವ್ರ ದೃಷ್ಟಿಯಲ್ಲಿ ನಾವು ನಿಜವಾಗ್ಲೂ ಮಾಸ್ಟರ್ಸೇ, ನಿಜವಾಗ್ಲೂ ದೇವರುಗಳೇ ನಾವು. ಆದರೆ ಆ ಸ್ಥಿತಿಗೆ ನಾವು ಬೆಳೀತಾ ಇದ್ದೀವ? ನಾವು ಆಚರಣೆಗೆ ತರ್ತಾ ಇದ್ದೀವ? ಅವ್ರ ಮಾತುಗಳ ಬೆಲೆ ಕೊಡ್ತಾ ಇದ್ದೀವ?
ಅವ್ರು ಹೇಳಿದ ಧ್ಯಾನನೇ ಮಾಡ್ತಾಯಿದ್ದೀವ, ಅವ್ರು ಹೇಳಿದ ಕೆಲಸನೇ ಮಾಡ್ತಾಯಿದ್ದೀವ? ಯಾಕಂದರೆ ಇವತ್ತು ಅದು ಕೂಡ ಅವ್ರಿಗೆ ಯಾಕೆ ಅನುಮಾನ ಬಂತಾರೆ, ಇವಾಗ ನಮ್ಮ ಪಿರಮಿಡ್ ಸೊಸೈಟಿಯಲ್ಲಿ ಎಷ್ಟೋ ಧ್ಯಾನಗಳು ಇವರೇ ಸೃಷ್ಟಿ ಮಾಡ್ಕೊಂಡಿದ್ರು. ಇವಾಗೇನೋ ಚಕ್ರ ಹೀಲಿಂಗ್ ಅಂತೆ, ಏನೋ ಆಕ್ಟಿವೇಶನ್ ಅಂತೆ, ಆ ಕ್ಲಾಸ್ ಅಂತೆ, ಸ್ಟಿಲ್ನೆಸ್ ಅಂತೆ, ಅದಂತೆ ಇದಂತೆ ಸಾವಿರಾರು ಕ್ಲಾಸ್ಗಳು ನಮ್ಮ ಮಾಸ್ಟರ್ಸು ಸೃಷ್ಟಿ ಮಾಡಿದ್ದಾರೆ. ಇದು ಯಾವುದು ಅವರು ಒಂದು ದಿನ ಕೂಡ ಹೇಳಿಲ್ಲ. ಈ 40 ವರ್ಷದಲ್ಲಿ ಒಂದು ವಿಡಿಯೋದಲ್ಲೂ ಕೂಡ ನೀನು ಚಕ್ರಗಳ ಆಕ್ಟಿವೇಶನ್ ಮಾಡಿಸ್ತೀನಿ, ಈ ಕ್ಲಾಸ್ ನೀನು ಮಾಡು, ಈ ಕ್ಲಾಸ್ ನೀನು ಮಾಡು ಅಂದಿಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಊರಲ್ಲಿ ಧ್ಯಾನ ಹೇಳ್ಕೊಡು, ಧ್ಯಾನ ಪ್ರಚಾರ ಮಾಡು ಅಂದರು, ಸಸ್ಯಾಹಾರ ಬಗ್ಗೆ ಹೇಳು ಅಂದರು. ಅದು ಬಿಟ್ಟು ಯಾವ ಚಕ್ರಗಳ ಬಗ್ಗೆ, ಯಾವ ಸ್ಟಿಲ್ನೆಸ್ ಬಗ್ಗೆ, ಯಾವ ಹೀಲಿಂಗ್ ಬಗ್ಗೆ, ಅವರು ಯಾವ ಕ್ಲಾಸ್ ಬಗ್ಗೆ ಒಂದು ದಿನ ಕೂಡ ಅವ್ರ ಬಾಯಲ್ಲಿ ಬಂದಿದ್ದಿಲ್ಲ. ಆದರೆ ಅವ್ರು ಹೇಳ್ತಿರೋದು ನೀವು ಹೆಂಗೆ ಸೃಷ್ಟಿ ಮಾಡ್ತಾರೆ? ಪತ್ರಿ ಮೇಡಮ್ ಅಳು ಯಾಕೆ ಅಂತಂದರೆ ಇವತ್ತು ಅವರು ಹೃದಯದಿಂದ ಹೇಳ್ತಾ ಇದ್ದಾರೆ. ಇವತ್ತು ಪತ್ರಿ ಸರ್ ಹೇಳಿದ್ದು ಒಂದಾದರೆ ನೀವೇ ಒಂದು ಮಾಡ್ತಾಯಿದ್ದೀರಾ. ದಯವಿಟ್ಟು ಅಂಥ ಗುರುವನ್ನ ಕಳ್ಕೊಳ್ಳೋಕೆ ಹೋಗಬೇಡಿ. ಅವರು ಗುರುಗಳಿಗೆ ಎಷ್ಟು ಶ್ರದ್ಧೆ ಕೊಡ್ತಾಯಿದ್ರು ಅಂತಂದರೆ, ಒಂದು ಅವರು ಫ್ಲೂಟು ಕಲ್ತ್ಕೊಂಡಿರೋರ ಹತ್ರ ಆಗಲಿ, ಸಂಗೀತ ಗುರುಗಳ ಹತ್ರ ಆಗಲಿ, ಸದಾನಂದ ಯೋಗಿ ಹತ್ರ ಅವರು ಚಿಕ್ಕದೊಂದು ಮಂಚದ ಮೇಲೆ ಕೂತಿದ್ರೆ ಕೆಳಗಡೆ ಚಕ್ಕಂಬಕ್ಕಲ್ಲಿ ಹಾಕ್ಕೊಂಡು ಶ್ರದ್ಧೆಯಿಂದ ಅವ್ರು ಹೇಳೋದನ್ನ ಕೇಳಿಸ್ಕೊಂಡು ಕೂತ್ಕೊಳ್ಳೋರಂತೆ. ಗುರು ಅಂದರೆ ಶಿಷ್ಯ ಅಂದರೆ ಶ್ರದ್ಧೆ ಇದ್ದಾಗ ಮಾತ್ರ ಗುರು ನಮಗೆ ಆ ಗುರುವಿನ ವಿದ್ಯೆ ನಮಗೆ ಆ ಜ್ಞಾನ ನಮ್ಮವರೆಗೂ ಬರುತ್ತೆ. ನಾವೇ ಗುರುಗಳಾಗಿದ್ವಿ ಅಂದ್ಕೊಂಡ್ರೆ ನಮಗೆ ಆ ಜ್ಞಾನ ಪಡ್ಕೊಳ್ಳೋಕ್ಕಾಗಲ್ಲ. ಆದರೆ ಗುರು ಒಂದು ಹೇಳಿದ್ರೆ ನಾವೊಂದು ಮಾಡ್ತೇವೆ. ದಯವಿಟ್ಟು ಬೇಡ, ದಯವಿಟ್ಟು ಗುರು ಏನು ಹೇಳಿದ್ರೆ ಆನಾಪಾನಸಧ್ಯಾನ ಒಂದೇ ಸಾಕು. ನಿಮ್ಮನ್ನು ಎಲ್ಲಿ ಯಾವ ಲೋಕಗಳಿಗೆ ಕರ್ಕೊಂಡೋಗಿ ಅವ್ರಿಗೆ ಗೊತ್ತು. ಯಾಕಂದರೆ 112 ಆನಾಪಾನಸಧ್ಯಾನ ಅಂದರೆ ಅದರಲ್ಲಿ ಎಷ್ಟು ಮಹತ್ವ ಇದ್ದಿರ್ಬೋದು. ಅದನ್ನು ಅವ್ರು ಫಸ್ಟಿಗೆ ತಂದಿದ್ದಾರೆ ಅಂದರೆ ಎಷ್ಟು ಯೂನಿವರ್ಸಲ್ಲಿ ಅವ್ರು ಕೆಲಸ ಮಾಡಿರಬೇಕು, ಎಷ್ಟು ಜನ ಜೊತೆ ಫೈಟ್ ಮಾಡಿರಬೇಕು. ಇಷ್ಟು ಅವರಿಗೆ ಬುದ್ಧಿ ಇಲ್ದ್ರೇ ಬಂದು ಆನಾಪಾನಸತಿ ಹೇಳ್ಕೊಟ್ರ. ಅದನ್ನು ಬಿಟ್ಟು ನೀವ್ಯಾಕೆ ಬೇರೆ ಬೇರೆ ಧ್ಯಾನ ಮಾಡ್ತಾಯಿದ್ದೀರಾ? ಬೇರೆ ಬೇರೆ ನೋಡ್ಕೊಂಡು ಹೋಗ್ತೀವಿ. ಇನ್ನೂ ಆ ಕ್ಲಾಸ್ ಚೆನ್ನಾಗಿರುತ್ತೆ, ಈ ಕ್ಲಾಸ್ ಚೆನ್ನಾಗುತ್ತೆ, ಅಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಓಡ್ತಾನೆ ಇದ್ದೀರಲ್ಲ. ಮತ್ತು ನೀವು ಅದನ್ನು ಆಚರಣೆಗೆ ಯಾವಾಗ ತರ್ತೀರಾ? ನೀವು ಸಾಧನೆ ಮಾಡಿ ನಿಮಗೆ ನೀವು ಅನುಭವ ಪಡ್ಕೊಂಡು ಆ ಅನುಭೂತಿನ ತೊಗೊಳ್ದೇ ಇದ್ದರೆ ಅದನ್ನು ಪ್ರಯೋಜನ ಪಡ್ಕೊಳ್ಳೋದು ಯಾವಾಗ? ನೀವು ಈ ಜನ್ಮೇಲೆ ಹಿಂಗೆ ಓಡ್ತಾ ಇರ್ತೀರಾ? ಪತ್ರಿ ಮೇಡಮ್ ಇವಾಗ ಇದನ್ನು ನಿಜವಾಗ್ಲೂ ಅದನ್ನ ಇಟ್ಕೊಂಡು ಪ್ರತಿ ವಿಡಿಯೋದಲ್ಲಿ ಅವ್ರು ಇದನ್ನೇ ಹೇಳ್ತಾ ಇದ್ದಾರೆ. ಅವ್ರು ಹೇಳ್ಬಿಟ್ಟು ಹೋದರು ಮಾಸ್ಟ್ರು ಅಂದರು. ಮಾಸ್ಟ್ರ್ ಸ್ಥಿತಿಲಿ ನೀವಿದ್ದೀರಾ? ನಿಜವಾಗ್ಲೂ ಅಲ್ಲಿವರೆಗೆ ಚೆಕ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ನಾನು ಹೇಳ್ತೀನಿ ಅಂತಲ್ಲ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಯಾಕಂದರೆ ಅವ್ರ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಒಂದು ತಾಯಿಯಾಗಿ ನಾನು ನಿಮ್ಮ ಮಕ್ಕಳ ನಮಗಿರೋ ಆಸ್ತಿ ಎಲ್ಲ ನೀವೇ, ನಮಗಿರೋ ಪ್ರೀತಿ ಎಲ್ಲ ನೀವೇ. ನಮಗಿನ್ನೇನು ಬೇಕಾಗಿಲ್ಲ ಈ ಭೂಮಿ ಮೇಲೆ. ಯಾಕಂದರೆ ಪತ್ರಿ ಮೇಡಮ್ ಕೂಡ ಒಂದು ಸತಿ ಮನೆ ಬಗ್ಗೆ ಕೇಳ್ತಾರೆ ಪತ್ರಿ ಸರ್ನ. ಯಾಕಂದರೆ ಅವ್ರಿಗಿದ್ದಂಥ ಈ ಆತ್ಮಜ್ಞಾನ ಬಂದಮೇಲೆ ಅವ್ರಿಗಿದ್ದಂಥ 2 ಫ್ಲ್ಯಾಟ್ ಬಂದರೆ ಅದು ಕೂಡ 2 ಹೆಣ್ಮಕ್ಳಿಗೆ ಬರ್ಕೊಟ್ಬಿಡ್ತಾರೆ. ಏನು ಮನೆ ಅಂತ ಇಲ್ದಿರೋವಾಗ ಪತ್ರಿ ಮೇಡಮ್ ಇಷ್ಟು ಪಿರಮಿಡ್ಗಳು ಕಟ್ಟಿಸ್ತಾ ಇದ್ದೀರಾ, ಇಷ್ಟೆಲ್ಲ ನೀವು ಸೃಷ್ಟಿ ಮಾಡ್ತಾಯಿದ್ದೀರಾ, ನಮಗೆ ಅಂತ ಒಂದು ಮನೆ, ನಮಗೆ ಅಂತ ಒಂದು ಜಾಗ ಸೃಷ್ಟಿ ಮಾಡಬಾರ್ದಾ ನೀವು ಅಂತ ಕೇಳಿದ್ರೆ ಅವ್ರು ಸಿಂಪಲಾಗಿ ನಾಕ್ಬಿಟ್ಟಿದ್ರೆ, ಹುಚ್ಚಿ ನಿನಗೇನಾರು ಹುಚ್ಚ, ಈ ಭೂಲೋಕದಲ್ಲಿ ಮನೆ ಇಟ್ಕೊಂಡು ನೀನೇನೇ ಮಾಡ್ತೀಯ ನೀನು? ನಮಗೆಲ್ಲ ಒಂದು ಲೋಕನೇ ಮನೆಯಾಗಿ ಕೊಡ್ತಾ ಇದ್ದಾರೆ, ಅಲ್ಲಿ ಬಿಟ್ಬಿಟ್ಟು ಇಲ್ಲಿ ಕೂತ್ಕೊಂಡು ಏನೇ ಮಾಡ್ತಿಲ್ಲ. ಕೆಲಸಕ್ಕೆ ಬಂದಿದ್ದೀವಿ, ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು. ಆಫೀಸಲ್ಲೇ ಕೂತಿರ್ತೀವಿ, ಆಫೀಸ್ಗೆ ಹೋದರೆ ಆಫೀಸ್ ಕೆಲಸ ಮುಗಿದ ತಕ್ಷಣ ಮನೆಗೆ ಬರಲ್ವಾ ನೀನು? ಈ ಆಫೀಸಲ್ಲಿ ಮನೆ ಕಟ್ಕೊಂಡು ಏನೇ ಮಾಡ್ತೀಯ ನೀನು ಅಂದ್ರಂತ. ಆ ಹೊತ್ತು ಬಿಟ್ಟವರು ಇವತ್ತಿನವರು ಅವ್ರ ಮನೆ ಬಗ್ಗೆ ಮಾತಾಡಿಲ್ಲ. ಆ ಥರ ಒಂದು ಮನೆ ಕೂಡ ಇರಲಿಲ್ಲ. ಅದರಿಂದ ಅವ್ರು ಹೇಳೋದು, ನೀವೇ ನನ್ನ ಮನೆ, ನೀವೇ ನನ್ನ ಮಕ್ಕಳು, ನೀವೇ ನನಗೆ ಪ್ರೀತಿ, ನೀವೇ ನಮ್ಮ ಆಸ್ತಿ. ನನ್ನ ಮಕ್ಕಳೇ ಇವತ್ತು ಕೆಳಗಡೆ ಬೀಳ್ತಾ ಇದ್ದಂಥ ಪತ್ರಿ ಸರ್ ಅಷ್ಟು ಕಷ್ಟಪಟ್ಟು ಕೊಡ್ತಿರೋಂಥ ಜ್ಞಾನ, ಅಷ್ಟು ಲೋಕಗಳಿಂದ ತಂದಂಥ ಜ್ಞಾನನ ನೀವು ಅದನ್ನು ಇನ್ನೆಲ್ಲೋ ಯಾರೋ ಕೊಡ್ತಾರೆ ಅಂತ ಯಾರ ಮೇಲೂ ಆಧಾರ ಪಡ್ತಾ ಇದ್ದೀರಲ್ಲ. ನಿಮ್ಮನ್ನು ನೀವು ಯಾವಾಗ ಉದ್ಧಾರ ಮಾಡ್ಕೊಳ್ತೀರ? ದಯವಿಟ್ಟು ಹೋಗಬೇಡಿ. ಆನಾಪಾನಸತಿ ಧ್ಯಾನ ಒಂದೇ ಮಾಡಿ, ಬುಕ್ ಓದಿ, ಈ ಥರ ಸತ್ಸಂಗಗಳು ಪತ್ರಿ ಸರ್ ಅದನ್ನು ಕೊಡಿದ್ರೆ ಸರಿಯಾದ ಧ್ಯಾನ ಮಾಡಿ, ಸರಿಯಾದ ಬುಕ್ಸು ಸ್ವಾಧ್ಯಾಯ ಮಾಡಿ, ಸರಿಯಾದ ಸತ್ಸಂಗ ಮಾಡಿ. ಸತ್ಸಂಗ ಕೂಡ ಎಲ್ಲಂದ್ರೆ ಅಲ್ಲಿ ಹೋಗಿ ಯಾರಂದರೆ ಅವರು ಸ್ವಲ್ಪ ಜ್ಞಾನ ತಿಳ್ಕೊಂಡು ಸ್ವಲ್ಪ ಏನೋ ಗೊತ್ತಿದ್ದು ಅಂತ ಹೇಳ್ತಾಯಿದ್ರು. ಅವ್ರ ಹತ್ರ ಹೋಗ್ಬಿಟ್ಟು ಅವರೇನೋ ಸಿದ್ಧಿಗಳಿವಾಗ ಧ್ಯಾನ ಅನ್ನೋದನ್ನು ಸೀರಿಯಸ್ ಆಗಿ ಯಾರು ಒಂದು 10 ಗಂಟೆ 5 ಗಂಟೆ ಧ್ಯಾನ ಮಾಡ್ತಾರೆ. ಪ್ರತಿಯೊಬ್ಬರಿಗೂ ಸಿದ್ಧಿಗಳು ಅನ್ನೋದು ಬಂದೇ ಬರುತ್ತೆ ಮಾಸ್ಟರ್ಸ್. ಎಲ್ಲರಿಗೂ ವಿಷನ್ಸ್ ಬರುತ್ತೆ, ಸಿದ್ಧಿಗಳು ಬರುತ್ತೆ, ಅದರಲ್ಲಿ ನಮಗೆ ಶಕ್ತಿ ಎಲ್ಲರಿಗೂ ಬರುತ್ತೆ. ಅದು ಆದರೆ ಸಿದ್ಧಿಗಳಿಂದೆ ಹೋಗಬೇಡಿ ಅಂತ ಪ್ರತಿ ಗುರುವು ಹೇಳ್ಕೊಂಡು ಬಂದಿದ್ದಾರೆ. ಸಿದ್ಧಿಗಳಿಂದೆ ಹೋದರೆ ನಿನಗೆ ನೀನೇ ಮೋಸ ಮಾಡ್ಕೊತೀಯ. ಈಗ ಕ್ಷುದ್ರ ಶಕ್ತಿಗಳು ಬಂದಿರೋರೆಲ್ಲ ಅಂದರೆ ಈ ಥರ ಸಿದ್ಧಿಗಳು ಪಡ್ಕೊಂಡಿದ್ರು ಅವರು. ರಾವಣಾಸ್ತ್ರ ಇವಾಗ ರಾವಣನ ನಮಗೆ ಎಕ್ಸಾಂಪಲ್ ಕೊಟ್ಟರು. ರಾವಣ ಬ್ರಹ್ಮ ಅವರಷ್ಟು ಸಾಧನೆ ಹೇಳಬೇಕಂದ್ರೆ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ಅವರೇನು ಸಿದ್ಧಿಗಳು ಉಪಯೋಗಿಸ್ಕೊಂಡು ಸಿದ್ಧಿಗಳಿಂದ ಮಾಯ ಮಾಡೋದು ಕಲ್ತ್ಕೊಂಡ್ರು. ಎಲ್ಲರನ್ನೂ ಮಾಯ ಮಾಡಿ ಹೆಣ್ಮಕ್ಳಿಂದ ಬಿದ್ದರು. ಅವ್ರ ಜೀವನ ಏನಾಯಿತು? ಆದರೆ ರಾಮ ಏನು ಮಾಡಿದ್ರು? ರಾಮ ಕೂಡ ಅಷ್ಟೇ ಸಾಧಕರು. ಆದರೆ ಎಲ್ಲೂ ನಾನು ಅನ್ನೋ ಪದ ಬಳಸ್ತಾರೆ ತಿರುಗಿದಂಥವ್ರು ರಾಮ. ತಂದೆ ಮಾತಿಗೆ ಪರಿಪಾಲನೆ ಮಾಡ್ತಾನೆ ತಿರುಗಿದಂಥವ್ರು ರಾಮ. ಸಿದ್ಧಿಗಳಿಂದ ಹೋದರೆ ರಾವಣ ಆಗ್ತೀರಾ? ಸಿದ್ಧಿಗಳನ್ನ ಗೊತ್ತಿಲ್ದ್ರಂಗೆ ನಾನು ಅನ್ನೋದು ಮರೆತರೆ ರಾಮ ಆಗ್ತೀರಾ? ರಾಮನ ಆಗ್ತೀರಾ, ರಾವಣ ಆಗ್ತೀರಾ? ನೀವೇ ಡಿಸೈಡ್ ಮಾಡ್ಕೊಳ್ಳಿ.
ಆದ್ದರಿಂದ ದಯವಿಟ್ಟು ಸಿದ್ಧಿಗಳಿಂದ ಹೋಗಬೇಡಿ. ಯಾರ್ಯಾರು ಏನೋ ಹೇಳ್ಕೊಡ್ತಾರೆ ಅಂದರೆ ಅವ್ರು ಪಡ್ಕೊಂಡು ಸಿದ್ಧಿಗಳು ನಿಮ್ಗೆ ಹೇಳ್ಕೊಟ್ರೆ ನಿಮ್ಮ ಸ್ವಂತ ಜ್ಞಾನ ಯಾವಾಗ ನೀವು ಬೆಳೆಸ್ಕೊಳ್ತೀರಾ? ನಿಮ್ಮ ಆತ್ಮಜ್ಞಾನ ಯಾವಾಗ ನೀವು ತೊಗೊಳ್ತೀರಾ? ನೀವ್ಯಾವಾಗ ಪ್ರಯೋಜಕರಾಗ್ತೀರಾ? ಪತ್ರಿ ಸರ್ ಇಷ್ಟು ದಿನ ಕಷ್ಟಪಟ್ಟಿದ್ದೆವು, ಏನೋ ಬೂದಿಯಲ್ಲಿ ಹಾಕಿದ ಪನ್ನೀರ್ ಥರ ಮಾಡಬೇಡ್ರಿ. ಎಲ್ಲರೂ ದಯವಿಟ್ಟು ಇದನ್ನು ತೊಗೊಳ್ರಿ, ಇದನ್ನು ಅನುಭವಿಸ್ರಿ. ಈ ಸಂಸ್ಥೆಗೆ ಒಂದು ಬೆಲೆ ಇದೆ. ಯಾಕಂದರೆ ಇವತ್ತು ಆ ಗುರುವನ್ನೇ ಮರೆಯೋ ಸ್ಥಿತಿಗೆ ನಾವೆಲ್ಲರೂ ಬರ್ತಾಯಿದ್ದೀವಿ ಮಾಸ್ಟರ್ಸ್. ಗುರು ಹೆಸರೇ ಮರ್ತೋಗ್ತಾ ಇದ್ದಾರೆ, ಗುರುವನ್ನೇ ಬಿಟ್ಬಿಡ್ತಾ ಇದ್ದಾರೆ. ನಾನೇ ಗುರು ಅನ್ನೋ ಮಟ್ಟಕ್ಕೆ ಈಗ ಬಂದಿರೋಂಥ ಗುರುಗಳಿಗೆ ಎಲ್ಲರಿಗೂ ಫೆಸಿಲಿಟೀಸ್ ಕೊಟ್ಟು, ಆಗ ಬಂದಂಥ ಗುರು ರೆಡ್ ಬಸ್ಗಳಲ್ಲಿ ಓಡಾಡಿ, ಕಾಲಿಗೆ ಚಪ್ಪಲಿ ಇಲ್ಲದ್ರೆ ಓಡಾಡಿ, ಒಬ್ಬರಿಗೆ ಧ್ಯಾನ ಹೇಳ್ಕೊಡ್ಬೇಕಂತ ಅವ್ರ ಮನೆ ಮುಂದೆ ಹೋದ್ರೆ ಅವ್ರು 5 ಗಂಟೆಗೆ ಬಾ ಅಂದರೆ ಇವ್ರು 4 ಗಂಟೆಗೆ ಹೋಗಿ ಅವ್ರ ಮನೆ ಹತ್ರ ಕೂತಿದ್ರಂತೆ. ಅವರು ಎದ್ದ ಮೇಲೆ ನಾವು ಹೋಗಬಾರ್ದು, ನಾವು ಅವ್ರಿಗೋಸ್ಕರ ಕಾಯಬೇಕು ಅಂತ ಹೇಳಿ ಕೂತಿದ್ರೆ, ಬೆಳಗ್ಗೆ ಅವ್ರು ಹೆಂಡತಿ ಬಂದು ಬಾಗಿಲು ನೀರಾಕಿ ಅಂತ, ಯಾರು ನೀವು ಎದ್ದು ಅದೂರ ಹೋಗ್ರಿ ಅಂತ ಅಂದ್ರಂತ. ಇವ್ರು ಏನು ಮಾತನ್ನ ಸುಮ್ಮನೆ ಕೂತಿದ್ರೆ ಇವ್ರ ಮೇಲೆ ಬೀಳ್ತಾ ಇದ್ರೆ ಕೂಡ ನೋಡಿದ್ರೆ ನೀರು ಆಸೆ ಎಲ್ಲ ನೀರು ಚೆಲ್ಕೊಂಡು ಅವ್ರು ಒಳಗಡೆ ಹೋದ್ರಂತೆ. ಆದರೆ ಕೂಡ ಏನೂ ಮಾತಾಡಿದ್ರಂಗೆ ಸುಮ್ಮನೆ ಕೂತಿದ್ರಂತೆ. 5 ಗಂಟೆಗೆ ಯಾರು ಹೇಳಿದ್ರು ಧ್ಯಾನ ಕಲ್ತ್ಕೊಳ್ತೆ ಅಂತ ಅವ್ರು ಎದ್ದು ಬಂದಮೇಲೆ, ಅಯ್ಯೋ ಗುರುಗಳೇ ನೀವು ಬಂದ್ರಾ, ನೀವು ಯಾಕೆ ಇಲ್ಲಿ ಕೂತಿದ್ದೀರಾ, ನೀವು ಯಾಕೆ ಇಷ್ಟು ಬೇಗ ಬರೋಕ್ಕೆ ಹೋದ್ರಿ, ನನಗೆ ಗೊತ್ತೇ ಇಲ್ವಲ್ಲ ಅಂಥೇಳಿ ಅವರು ಅವಾಗ ಸಾರಿ ಕೇಳಿಬಿಟ್ಟು ಒಳಗಡೆ ಕರ್ಕೊಂಡು ಧ್ಯಾನ ಹೇಳಿಸ್ಕೊಂಡ್ರಂತೆ. ಈ ಥರ ಎಷ್ಟೋ ಅವಮಾನಗಳು ಪಟ್ಟು, ಎಷ್ಟೋ ಜನದ ಹತ್ರ ಏನೂ ಬಾಯ್ಬಿಟ್ಟು ಮಾತಾಡಿದ್ರೆ, ಎಷ್ಟೋ ಪಿರಮಿಡ್ಗಳ ಹತ್ರ ಹೋದಾಗ ಕೆಳಗಡೆ ಹಾಕೊಳ್ಳೋಕ್ಕೂ ಚಾಪೇನೂ ಇಲ್ದ್ರೆ, ಬೆಡ್ಶೀಟ್ ಇಲ್ದ್ರೆ, ತಲೆಗೇನು ಇಲ್ಲದ್ರೆ ಆ ಮೆಟ್ಲುಗಳ ಮೇಲೆ ತಲೆ ಇಟ್ಟು ಮಲಗಿ ನಿದ್ದೆ ಮಾಡಿದ ದಿನಗಳು ಒಂದೊಂದು ಮಾಸ್ಟ್ರು ಹೇಳಿದಾಗ ನಮ್ಗೆ ಅರ್ಥ ಆಗುತ್ತೆ ಅವರು ಎಷ್ಟು ತಿರುಗಿದ್ದಾರೆ ಅಂತ. ಕಾಡುಗಳಲ್ಲಿ ಹೋದರೆ ಏನೂ ಇಲ್ದಂಗೆ ಅವ್ರು ಮಲ್ಕೊಂಡು ಎಲ್ಲರನ್ನೂ ಕಾಪಾಡ್ಕೊಂಡು ಬಂದಿದ್ದಾರೆ. ಅಂಥ ಗುರು ಇಷ್ಟು ನಮಗೆ ಈಸಿಯಾಗಿ ಸಿಂಪಲಾಗಿ ಬಂದು ನಮಗೆಲ್ಲ ಹೇಳ್ಕೊಟ್ರೆ, ನಾವಿವಾಗ ಎಲ್ಲಾದರೂ ಒಂದು ಧ್ಯಾನ ಯಜ್ಞ ನಡೀತೆ ಅಂದರೆ ಫಸ್ಟು ಫೋನ್ ಮಾಡಿ ಕೇಳೋದು, ನಮ್ಮ ಪಿರಮಿಡ್ ಮಾಸ್ಟರ್ ಕೇಳೋದು, ರೂಮ್ ಇದೆಯಾ, ಕಮೋಡ್ ಇದೆಯಾ, ಅಲ್ಲಿ ಎಲ್ಲಿ ಇರ್ಬೋದು, ಎಲ್ಲಿ ಇಳಿಬೋದು, ಆಟೋ ಇದೆಯಾ, ಇಷ್ಟು ಕ್ವಶನ್ಸ್ ನಾವು ಕೇಳಿ, ಮಾತ್ರೆಗಳು ತರಬೇಕಾ, ಬೆಡ್ಶೀಟ್ ತರಬೇಕಾ, ಕಂಬಳಿ ತರಬೇಕು, ಇಷ್ಟೆಲ್ಲ ನಾವು ಕೇಳಿಕೊಂಡು ನಾವು ಹೊರಡ್ತಾ ಇದ್ವಿ. ಆದರೆ ಆ ಗುರು ಆ ಥರ ಅಲ್ಲ. ಒಬ್ಬರಿಗೆ ಧ್ಯಾನ ಹೇಳಿದ್ರು, ಕರ್ನೂಲಿಂದ ತಿರುಪತಿಗೆ ಹೋಗಬೇಕು ಅಂದರೆ 3 ವರ್ಷ ಒಬ್ಬರು ಧ್ಯಾನ ಹೇಳ್ಕೊಡೋದಕ್ಕೆ ಪ್ರತಿ ವಾರ ತಿರುಪತಿಗೆ ಹೋಗಿ ಒಬ್ರಿಗೆ ಧ್ಯಾನ ಹೇಳ್ಕೊಟ್ಟಿದ್ದಾರೆ. ಆ ಥರ 3 ವರ್ಷ ಓಡಾಡಿದ್ರೆ 3 ಜನ ಬಂದರು. ಇವತ್ತು ಅದೇ ತಿರುಪತಿ 1000 ಜನ ಮಾಸ್ಟರ್ಸ್ ಅವರು, ತುಂಬ ಗ್ರ್ಯಾಂಡ್ ಮಾಸ್ಟರ್ಸ್ ಎಲ್ಲ ಬಂದಿದ್ದಾರೆ. ಅಷ್ಟು ಚೆನ್ನಾಗಿ ನಡೀತಾ ಇದೆ. ಆದರೆ ಆ ತಾಳ್ಮೆ, ವಾರ ತಿರುಪತಿಗೆ ಹೋಗಬೇಕು ಅಂದರೆ ಕರ್ನೂಲಿಂದ ಸುಮ್ಮನೆ ಮಾಮೂಲು ರೆಡ್ ಬಸ್ಗಳಲ್ಲಿ ಆ ಥರ ಹೋದಾಗ ಒಂದು ಸತಿ ಯಾರೋ ಕಾಲೇನೋ ತಗಲ್ಬಿಡ್ತಂತೆ. ಅವರು ಸಿಕ್ಕಾಪಟ್ಟೆ ಬೈದ್ರಂತೆ ಅವತ್ತು ಬಸ್ಸಲ್ಲಿ. ಕಣ್ಕಾಣಲ್ವ ನಿಮಗೆ, ಹಂಗೆ ಹಿಂಗೆ ಅಂತ ಬೈತಾದ್ರೆ ಏನೂ ಮಾತಾಡಲಿಲ್ವಂತೆ. ನೋಡಿಲ್ಲ ನಾವಾದರೆ ಏನಾದ್ರು ರಿಯಾಕ್ಟ್ ಆಗ್ತೀವಲ್ವಾ, ಇಲ್ಲ ನೋಡಲಿಲ್ಲಪ್ಪ ಹೋಗ್ಲಿ ಬಿಡು ಸಾರಿ ಅಂತ, ಏನೂ ಅವ್ರು ಎಷ್ಟೊತ್ತು ಬೈಕೊಳ್ತಾರೆ, ಸುಮ್ಮನೆ ಕೇಳಿಸ್ಕೊಳ್ತಾ ಇದ್ರಂತೆ. ಈ ಥರ ಒಂದಲ್ಲಿ ಇದೆಲ್ಲ ಎಕ್ಸಾಂಪಲ್ 1-2 ಮಾತ್ರ ಅವ್ರದ್ದು ಹೇಳ್ಕೊಂಡೋದ್ರೆ ಎಷ್ಟೊಂದು ಅದಕ್ಕೆ ಅವ್ರು ಹೇಳಿದ್ರು, ಮಾನ ಮಧುರ ಅವಮಾನ ಮಧುರ ಎರಡೂ ನೀನು ಸಮಸ್ಥಿತಿಗೆ ತಂದಾಗಲೇ ನೀನು ಮಾಸ್ಟರ್ ಆಗ್ತೀಯಾ, ನೀನು ಪುರೋಗಮನ ಆಗ್ತೀಯಾ. ನೀನು ಇನ್ನೂ ನನಗೆ ಅವಮಾನ ಮಾಡಿದ್ರು, ನನಗೆ ಹಂಗಂದ್ರು ಹಿಂಗಂದ್ರು ಅಂತ ನೀನು ಇನ್ನೂ ನಾನು ಅಂದ್ಕೊಳ್ತಾ ಇದ್ದರೆ ನೀನಿನ್ನೂ ಪುರೋಗಮನ ಆಗಿಲ್ಲ ಅಂತ ನೀನು ಚೆಕ್ ಮಾಡ್ಕೋ. ಅದಕ್ಕೆ ಅವರ ಬುಕ್ಕು ಕೂಡ ತಂದರು, ಮಾನ ಮಧುರ ಅವಮಾನ ಮಧುರ, ಮರಣನೂ ಮಧುರ, ಜನನ ಅಲ್ಲ ಮಧುರ, ಮರಣನೇ ಮಧುರ ಅಂತ ಹೇಳಿದ್ರು. ಇದನ್ನೇ ರಮಣ ಮಹರ್ಷಿ ಕೂಡ ಹೇಳ್ತಾರೆ. ಅವರು ಹುಟ್ಟಿದಬ್ಬ ಮಾಡ್ಕೊಬೇಕು ಅಂತ ಹೇಳಿ ಯಾರೋ ಕೇಳ್ತಾರೆ, ಭಗವಾನ್ ನಿಮ್ಮ ಹುಟ್ಟಿದ ಡೇಟ್ ಹೇಳಿ, ನಾವು ಆ ಹುಟ್ಟಿದಬ್ಬನ ಸೆಲೆಬ್ರೇಷನ್ ಜಯಂತಿ ಮಾಡ್ತೀವಿ ಅಂದರೆ, ನಿಮಗೇನೋ ಹುಚ್ಚೇನ್ರೋ ಮುಟ್ಟಾಳ್ರ, ನೀವು ಹೋಗಿ ಹುಟ್ಟಿದಬ್ಬನ ಯಾಕ್ರೋ ಮಾಡ್ಕೊಳ್ತೀರಾ, ಹುಟ್ಟಿದಾಗ ಈ ಭೂಮಿಗೆ ಬಂದು ಹುಡ್ತಾ ಇದ್ದೀವಿ ಅಂತಂದರೆ ಭವಬಂಧನಗಳಲ್ಲಿ ಬಿದ್ದು ಕಷ್ಟಗಳಲ್ಲಿ ಹುಡ್ಕೊಂಡು ಬಂದು ಕಷ್ಟದಲ್ಲಿ ಬೀಳ್ತಾ ಇದ್ವಿ ಅಂತ ಅರ್ಥ ಕಣೋ. ಆವತ್ತೆಲ್ಲ ಸೆಲೆಬ್ರೇಷನ್ ಮಾಡೋದು, ಈ ಮಾಯೆಯಿಂದ ಬಿಡಿಸ್ಕೊಂಡು ಪರಮಾತ್ಮನ ಹತ್ರಕ್ಕೆ ಹೋಗ್ತಾ ಇದೀವಲ್ಲ, ಆ ದಿನನ ಸೆಲೆಬ್ರೇಷನ್ ಮಾಡಿರಿ, ಹುಟ್ಟಿದ ದಿನ ಏನು ಸೆಲೆಬ್ರೇಷನ್ ಮಾಡ್ತೀರಾ ಅಂದ್ರಂತೆ. ಅಂದರೆ ಇಷ್ಟು ದೊಡ್ಡ ದೊಡ್ಡ ಗುರುಗಳೆಲ್ಲ ಅದಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟರು, ಮರಣಕ್ಕೆ ಯಾಕೆ ಅಷ್ಟೊಂದು ಇಂಪಾರ್ಟೆಂಟ್ ಕೊಟ್ಟರು, ಮರಣ ಅಂದರೆ ಏನು, ಇದೆಲ್ಲ ತಿಳ್ಕೊಂಡಾಗ ನಮಗೆ ನಮ್ಮ ಜೀವನ, ನಾವು ಯಾಕೆ ಬಂದ್ವಿ, ಎಲ್ಲಿಂದ ಬಂದ್ವಿ, ಯಾಕೆ ಬಂದ್ವಿ, ಎಲ್ಲಿಗೆ ಹೋಗಬೇಕು, ಹೋಗೋದ್ರೊಳಗಡೆ ಹೋಗೋದ್ರೆ ಎಲ್ಲರೂ ಹೋಗ್ತಾ ಇದ್ದಾರೆ, ಎಲ್ಲರೂ ಹೋದಂಗೆ ನಾವು ಹೋಗ್ಬೇಕಾ, ಮತ್ತು ನಾವು ಅದೇ ಥರ ಯಾಕೆ ಹೋಗ್ಬೇಕಂದ್ರೆ ಇಷ್ಟೆಲ್ಲ ಕಷ್ಟ ಯಾಕೆ ಪಡಬೇಕು. ಇದನ್ನೆಲ್ಲ ತಿಳ್ಕೊಂಡಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗುತ್ತೆ. ನಾವು ಆ ಗುರುಗಳು ಕೊಟ್ಟಿರೋಂಥ ಶ್ರಮಕ್ಕೆ ಬೆಲೆ ಕೊಟ್ಟಂಗೆ ಆಗುತ್ತೆ. ಯಾಕಂದ್ರೆ ನಮ್ಮ ಪುರೋಗಮನ ಆದ್ರೆ ಅವ್ರು ಬೆಲೆ ಕೊಟ್ಟಂಗೆ, ನಾವು ಪುರೋಗಮನ ನಡೆದಿಲ್ಲ ಅಂದರೆ ಅವು ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ. ಆ ವ್ಯರ್ಥ ಮಾಡಿದ್ರೆ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟ್ರು ಕೂಡ ಆ ಗುರುಗಳ ಮಾತುಗಳನ್ನ, ನಮ್ಮ ಜೀವನನ, ನಮ್ಮ ದಾರಿನ ಸರಿಯಾದ ಜ್ಞಾನ ತಗೊಂಡು ನಾವು ಆಡೋ ಮಾತು, ನಾವು ಮಾಡೋ ಕೆಲಸ, ನಾವು ನಡೆಯೋ ದಾರಿ ಎಲ್ಲ ಒಂದಾಗಿರಬೇಕು. ಏನು ಮಾತಾಡ್ತೀವೋ ಅದೇ ನಮ್ಮ ನಡೆಯಾಗಿರಬೇಕು, ಏನು ನಡೀತೀವೋ ಅದೇ ನಮ್ಮ ಕೆಲಸ ಆಗಿರಬೇಕು. ಇದನ್ನು ಸ್ವಚ್ಛವಾಗಿ ಯಾರು ಮಾಡ್ಕೊಂಡು ಹೋಗ್ತಾರೋ ಅವರೇ ಸರಿಯಾದ ಪಿರಮಿಡ್ ಮಾಸ್ಟ್ರು.
ಅವರೇ ಅವ್ರಿಗೆ ನ್ಯಾಯ ಕೊಟ್ಟವರು. ಇದೊಂದು ಹೇಳ್ತಾ ಇವತ್ತಿನ ಇಷ್ಟು ಅದ್ಭುತವಾದ ಅವಕಾಶ ಕೊಟ್ಟಂಥ ವಿರೂಪಾಕ್ಷ ಸಾರಿಗೆ, ನಿಮ್ಮೆಲ್ಲರಿಗೂ, ಪತ್ರಿ ಸಾರಿಗೆ, ಪತ್ರಿ ಮೇಡಮ್ಗೆ, ಯೂನಿವರ್ಸಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ, ಪ್ರಣಾಮಗಳನ್ನ ಸಮರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ಸ್. ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.